ಒಂದು ಹಾಂಟಿಂಗ್ ಚಿತ್ರ ಸರ್ ಇದು. ಕಿಶೋರ್ ತುಂಬಾನೇ ಇಂಪ್ರೂವ್ ಆಗಿದ್ದಾರೆ ಅಂತ ಕೂಡ ಅನಿಸ್ತಾ ಇತ್ತು. ಆಲ್ದೋ ದಟ್ ವಾಸ್ ಇಂಟ್ರೆಸ್ಟ್. ಶೂಟ್ಗೆ ಹೋಗಕ್ಕೆ ಮುಂಚೆನೇ ಸ್ಕ್ರಿಪ್ಟಲ್ಲೇ ಕಂಪ್ಲೀಟ್ ನಾನು ರೆಡಿ ಮಾಡಿಬಿಟ್ಟಿದ್ದೆ. ಅಂದರೆ ಹೀಗೆ ಇರಬೇಕು. ವಾಟ್ ವಾಸ್ ಯುವರ್ ರಿಯಾಕ್ಷನ್ ಆಫ್ಟರ್ ಹ್ಯಾವಿಂಗ್ ವಾಚ್ ದ ಫಿಲ್ಮ್? ಕಂಟೆಂಟ್ ಒಂದೊಂದು ಎಕ್ಸ್ಪ್ರೆಷನ್ನು ಕೂಡ ಡಿಮ್ಯಾಂಡ್ ಮಾಡುತ್ತೆ ಅನ್ನೋದು ಈ ಸಿನಿಮಾದಿಂದ ನಿಮಗೆ ಪ್ರೂವ್ ಆಗುತ್ತೆ. ನಿಮ್ಮ ಎಕ್ಸ್ಪೀರಿಯನ್ಸ್ ಆಫ್ ಹ್ಯಾವಿಂಗ್ ವಾಚ್ ದಿಸ್ ಎಂಟೈರ್ ಫಿಲ್ಮ್. ಸರಕ್ ತಿರುಗ್ತೀರಾ ಅಲ್ಲಿ ನೋಡಿ, ಅಲ್ಲಿಂದ ಹಿಂಗ್ ಕಣ್ಣು ಹೆಂಗ್ರಿ? ನೀವು ಪೀಟರ್ನ ಹೇಗೆ ಅರ್ಥ ಮಾಡ್ಕೊಂಡ್ರೆ? ನಾನು ಇಂಟ್ರೋವರ್ಟ್ ಅಲ್ಲ, ನಾನು ಎಕ್ಸ್ಟ್ರೋವರ್ಟು ಅಲ್ಲ, ಬಟ್ ನಾನು ಮಿಡಲ್ ಆದ್ರೂ ನಾನು ನಿಮ್ಮ ಜೊತೆ ಎಕ್ಸ್ಟ್ರೋವರ್ಟ್ ಆಗ್ಬಿಡ್ಬೋದು. ಅದೇ ಸರ್, ಅದೇ ಒಂದು ಜೋಕ್ ಹೇಳ್ತೀನಿ. ಹಿಂದಿನ ದಿನನೇ ಬ್ರೇಕಪ್ ಮಾಡ್ಕೊಂಡು ಬಂದಿದ್ರಂತೆ. ಯಾವ ಬ್ರೇಕಪ್ ಅಲ್ಲ, ಬ್ರೇಕಪ್ ಅಂದ್ರೆ ಆ ಥರ ಅಲ್ಲ. ಆಗತ್ತೆ ನಾನಾಗಲ್ಲ. ಸುಖೇಶ್ ಅವ್ರೆ ಹಿಂಗೆ ಹಾಳೋದು ಐ ಆಮ್ ವೆರಿ ಸ್ಪಾಂಟೇನಿಯಸ್. ಸರ್ ನನಗೆ ಗೊತ್ತಿಲ್ದಂಗೆ ಸುತ್ತಮುತ್ತ ಯೂನಿವರ್ಸ್ ಹೆಲ್ಪ್ ಮಾಡ್ತಾ ಇತ್ತು. ಅಲ್ಲೊಬ್ಬ ಪೀಟರ್ ಬಂದ, ಇಲ್ಲೊಬ್ಬ ಪೀಟರ್ ಬಂದ, ಇವನ್ ಪೀಟರ್, ಅವನ್ ಪೀಟರ್. ರೈಟಿಂಗ್ ಪೀಟರ್ಸ್ ವರ್ಲ್ಡ್ ಆಫ್ ಪೀಟರ್ ಅಂತ ನೀವೇ ಹೇಳ್ಕೊಡ್ತೀರಿ. ನಾನು ಫಸ್ಟು ಕಥೆನ ಪ್ಲೇಸ್ ಮಾಡಿದ್ದೆ ಆ ಊರಿನಲ್ಲಿ, ಅದೊಂದು ಮನೆ. ಬಟ್ ಯಾರಿಗೂ ಗೊತ್ತಿಲ್ಲ ಕಥೆನಲ್ಲೇ ಮಳೆ ಇಟ್ಕೊಂಡೆ ನಾವು ಹೋಗಿರೋದು ಅಂತ. ಪ್ಲಸ್ ಅದ್ರ ಸಮೇತ ನಂಗೆ ಇದು ಹೇಳ್ಬಿಡಿ, ವೈ ಮೇಕ್ ಹಿಮ್ ಅ ಕ್ರಿಶ್ಚಿಯನ್ ಕ್ಯಾರೆಕ್ಟರ್? ಟೈಟಲ್ ಅಂತ ಇಟ್ಟಾಗ ಒಂದು 10 ಜನ ಆದರೂ ಕೇಳಬೇಕು, ಯಾಕೆ ಪೀಟರ್ ಮಗಳೇ ಸೊಸೆನೆ ಎಂಡ್ ಆಫ್ ದ ಡೇ, ನೋ ಮ್ಯಾಟರ್ ವಾಟ್. ಪೀಟರ್ ಸಿನಿಮಾ ನಾಟ್ ಓನ್ಲಿ ವಿತ್ ದ ಕ್ಯಾರೆಕ್ಟರ್, ಸೌಂಡ್, ಬ್ಯಾಕ್ಗ್ರೌಂಡ್ ಆ್ಯಂಡ್ ಹಾಡುಗಳು ಕೂಡ ನೋಡುಗನನ್ನು ಆರಾಮಾಗಿ ಕರ್ಕೊಂಡು ಹೋಗಬೇಕು. ಸರ್, ನಾನು ವಿಜಯ್ ಸೇತುಪತಿ ಅವ್ರ ಆಫೀಸ್ಗೆ ಏನಕ್ಕೂ ಮೀಟಿಂಗ್ ಕರೆದಿದ್ದಾರೆ, ನಾನು ಹೋಗ್ತೀನಿ, ಕೇಳಿ ನೋಡ್ತೀನಿ, ಓಕೆ ಅಂದರೆ ಓಕೆ ಸಾರ್ ಓಕೆ ಪನ್ನಿಟ್ಟಂಗ ಸಾರ್ ಅಂದರು. ಇನ್ನೊಂದು ಕಡೆ ಪೀಟರ್ ನೋಡ್ಬೇಕಾದ್ರೆ ಸ್ವಲ್ಪ ವಾವ್ ಅಂತ ಅನ್ಸೋದು ಎಲ್ಲಿ ಅಂದ್ರೆ, ದಿ ವೇ ಯು ಇಂಟರ್ಲೇಸ್ಡ್ ದಿ ಪ್ರೆಸೆಂಟ್ ವಿತ್ ದಿ ಪಾಸ್ಟ್. ಬಟ್ ಐ ವಾಸ್ ವೆರಿ ಮಚ್ ಕ್ಲಿಯರ್, ದಿಸ್ ಸ್ಟೋರಿ ಟೋಲ್ಡ್ ಥ್ರೂ 2 seasons ಆ್ಯಂಡ್ 2 transitions ಅನ್ನೋ ಥರದ್ದು, ಪಾಸ್ಟ್ ಪ್ರೆಸೆಂಟ್ ಅನ್ನೋ ಟ್ರಾನ್ಸಿಷನ್ಸಲ್ಲೇ ಹೇಳಬೇಕು ಅಂತ ಡಿಸೈಡ್ ಆಗಿತ್ತು. ಸುಖೇಶ್ ಅವರೇ, ರಾಜೇಶ್ ಅವರೇ, ಜಾನ್ವಿ ಅವರೇ, ನಮಸ್ತೆ. ನಮಸ್ತೆ. ನಾನು ಈ ಚಿತ್ರವನ್ನು ನೋಡಿದ್ದೀನಿ ಆಲ್ರೆಡಿ. ಇನ್ಫ್ಯಾಕ್ಟ್ ನಾನು ನಿಮ್ಮನ್ನ ಕೇಳ್ತಾ ಇರೋ ಒಂದು 10 ನಿಮಿಷ ಕೊಡಿ, ನನ್ನ ಕ್ವೆಶ್ಚನ್ಸ್ನ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಅಂತ. ಏನು ಅಂದರೆ ನಾನು ಲಿಸ್ಟ್ ಮಾಡ್ಕೊಂಡ್ಬಿಡ್ತೀನಿ ಅಷ್ಟೇ. ಕ್ವೆಶ್ಚನ್ಸ್ ಇರುತ್ತೆ ತಲೆಯಲ್ಲಿ, ಲಿಸ್ಟ್ ಮಾಡ್ಕೊಳ್ಳೋದು ಅಂತ. ಬಟ್ ಆ 10 ನಿಮಿಷ ಕೂತ್ಕೊಂಡೆ ನಾನು ಆ್ಯಕ್ಚುಲಿ ಲಿಸ್ಟ್ ಮಾಡ್ಕೊಳ್ಳಿಲ್ಲ. ಯಾಕೆ ಅಂದರೆ ಯಾಕಂದ್ರೆ ನನಗೆ ಪಾತ್ರಗಳೇ ಎಳಿತಾ ಇತ್ತು. ಈ ಲಿಸ್ಟ್ ಮಾಡ್ಕೊಳಕ್ಕೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ, ಆಗ್ತಾ ಇಲ್ಲ. ನನಗೆ ಪಾತ್ರಗಳೇ ತಲೆಗೆ ಬರ್ತಾ ಇತ್ತು. ಸೊ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಒಂದು ತುಂಬ ನಾನು ಮಾತಾಡ್ಬೇಕಾದ್ರೆ ಸ್ವಲ್ಪ ನನಗೆ ಐ ಆಮ್ ಗೆಟಿಂಗ್ ಸಮ್ ಗೂಸ್ ಬಂಪ್ಸ್. ಒಂದು ಹಾಂಟಿಂಗ್ ಚಿತ್ರ ಸರ್ ಇದು. ಅಂದರೆ ನಾನು ನಿಮ್ಗೆ ಆಫ್ ಕ್ಯಾಮ್ರಾ ಕೂಡ ಹೇಳ್ತಾ ಇದ್ದೆ, ನನಗೆ ಫ್ರೈಡೇ, ಸ್ಯಾಟರ್ಡೇ, ಸಂಡೇ, ಒಂದು ಭಾನುವಾರದ ತನಕನಾದರೂ ಈ ಪಾತ್ರಗಳನ್ನ ತಲೆಲಿರುತ್ತೆ ಅಂತ. ಯೂಶಲಿ ನಮಗೆ ಈ ಇನಿಷಿಯಲ್ ಮೊನೋಲಾಗ್ ಆಗ್ಬಿಡುತ್ತೆ, ಸ್ವಲ್ಪ ಹೊಗಳ್ಬಿಡ್ತೀನಿ ಚಿತ್ರದ ಬಗ್ಗೆ, ಆಮೇಲೆ ಪ್ರಶ್ನೆಗಳಿಗೆ ಬರ್ತೀನಿ. ಯೂಶಲಿ ನಮಗೆ ಆ ಒಂದು 2.5 ಗಂಟೆಗಳ ಅವಧಿಗೆ ಚಿತ್ರಗಳನ್ನು ನೋಡ್ತೀವಿ, ಎಂಟರ್ಟೈನ್ ಆಗ್ತೀವಿ. ಕೆಲವರಲ್ಲಿ ಆಗಲ್ಲ, ಪರವಾಗಿಲ್ಲ. ಕೆಲವರಲ್ಲಿ ಆಗ್ತೀವಿ, ವಾಪಸ್ ಬರ್ತೀವಿ, ನಮ್ಮ ಕೆಲಸಕ್ಕೆ ಹೋಗ್ತೀವಲ್ವಾ. ಬಟ್ ಇದು ಸ್ವಲ್ಪ ಹಾಗೆ ಮಾಡೋದಿಲ್ಲ. ಇಲ್ಲಿ ಕೂತಾಗಲೂ ಅಷ್ಟೇ ನೋಡ್ತಾ ಇದ್ದೆ, ಎಲ್ಲ ಪಾತ್ರಗಳನ್ನು ನೋಡ್ತಾ ಇದ್ದೆ. ಈ ಪೋಸ್ಟರ್ ಅನ್ಸತ್ತೆ, ಇದು ಪ್ರತಿಯೊಂದು ಪಾತ್ರವೂ ನಾನು ಹೇಳಿದ ಹಾಗೆ ನೆನ್ಪುಳಿಯುತ್ತೆ. ಅದಕ್ಕೇನೋ ಇದೆ. ಇನ್ಫ್ಯಾಕ್ಟ್ ನಾನು ನಿಮ್ಗೆ ತೋರಿಸ್ಬಿಡ್ತೀನಿ. ಸುಮ್ಮನೆ ನಾನು ಈ ಚಾರ್ಟ್ ಅನ್ನು ಬರ್ಕೊಳ್ತಾ ಇದ್ದೆ, ಆಮೇಲೆ ಆದ್ರೆ ಇಂಟರ್ವ್ಯೂ ನಾನು ಹಾಕೋಣ. ಇದು ಪೀಟರ್ ಇಲ್ದಾನೆ, ಅವನ ಸುತ್ತಲೂ ಏನೇನಿದ್ದಾರೆ ಅಂತ, ಪ್ರತಿಯೊಬ್ಬರಿಗೂ ಏನೋ ಒಂದು ಕಾನ್ಫ್ಲಿಕ್ಟ್ ಇದೆ ಅಂತೆಲ್ಲ ಬರ್ಕೊಳ್ತಾ ಇದ್ದೆ. ಸೊ ಇದು ಕಾನ್ಫ್ಲಿಕ್ಟ್ ರೀ, ಎಲ್ಲೆಲ್ಲ ಕಾನ್ಫ್ಲಿಕ್ಟ್ ಬರ್ತಾ ಇದೆ ಅಂತ. ಸೊ ಅಗೇನ್ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಎಲ್ಲಿ ಶುರು ಆಯ್ತು ಅಂತಾನೆ ಹೋಗ್ಬೇಡ, ಬಿಕಾಸ್ ದೂರದರ್ಶನ ಮುಗ್ದಿತ್ತು. ನಾನು ಅದಕ್ಕೂ ಕ್ಷಮಾಪಣೆ ಕೇಳಿದೆ, ನಾನು ದೂರದರ್ಶನ ಆಕ್ಚುಲಿ ನೋಡಿಲ್ಲ. ಈ ಚಿತ್ರವನ್ನ ನೋಡಿ ಆದ್ಮೇಲೆ ಹೌದು ಸುಖೇಶ್ ಅವರು ದೂರದರ್ಶನ ಮಾಡಿದಾರ ಅಂತ ಅದ್ರ ಟ್ರೇಲರ್ ನೋಡಿದೆ. ದಟ್ ವಾಸ್ ಆಲ್ಸೋ ಕ್ಯಾಪ್ಟಿವೇಟಿಂಗ್. ಬಟ್ ಅಲ್ಲಿಂದ ಈ ಚಿತ್ರವನ್ನ ನೋಡಿದಾಗ್ಲೂ ಕೂಡ ಆ ಟ್ರೇಲರ್, ಅಫ್ಕೋರ್ಸ್ ಕಂಪೇರ್ ಮಾಡಂಗಿಲ್ಲ, ಆ ಫಿಲ್ಮ್ ಚಿತ್ರವನ್ನು ನೋಡಿಲ್ಲ. ಆ ಟ್ರೇಲರ್ಗೂ ಈ ಚಿತ್ರಕ್ಕೂ ನೋಡಿದಾಗ್ಲೂ ಕೂಡ ನನಗೆ ಸುಖೇಶ್ ಅವರು ತುಂಬಾನೇ ಇಂಪ್ರೂವ್ ಆಗಿದ್ದಾರೆ ಅಂತ ಕೂಡ ಅನಿಸ್ತಾ ಇತ್ತು. ಆಲ್ದೋ ದಟ್ ವಾಸ್ ಇಂಟ್ರೆಸ್ಟಿಂಗ್. ಸೊ ಆಫ್ಟರ್ ದೂರದರ್ಶನ ಇದು ಎಂಟೈರ್ ಪ್ರಾಸೆಸ್ ಆಫ್ ಪೀಟರ್ ಯಾವಾಗ ಶುರುವಾಗಿದ್ದು? ಸರ್, ಇದು ಮೇ ಬಿ ದೂರದರ್ಶನ ಆಗಿ 1 ವರ್ಷಕ್ಕೆ ನಾವು ದೂರದರ್ಶನ 23 ಇದು 24ಕ್ಕೆ ವಿ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ಇಟ್. 23 ಆಗಿ ಒಂದು ಸ್ವಲ್ಪ ಟೈಮ್ ತೊಗೊಂಡಾಗ ಚಾಲೆಂಜ್ ಇತ್ತು ಒಬ್ಬ ನಿರ್ದೇಶಕನಾಗಿ ಜನನ. ಯಾಕೆಂದರೆ ಆಗಷ್ಟೇ ಈ ಬೇರೆ ಎಲ್ಲ ಡಾಮಿನೇಟ್ ಮಾಡೋಕ್ಕೆ ಸ್ಟಾರ್ಟ್ ಆಗಿತ್ತು. OTT ಡಾಮಿನೇಟು, ಆಮೇಲೆ ಇನ್ನೊಂದು ಸಾಕಷ್ಟು ವಿಷಯಗಳು ಡಾಮಿನೇಟ್ ಮಾಡೋದಕ್ಕೆ ಸ್ಟಾರ್ಟ್ ಆಗಿತ್ತು ಒಬ್ಬ ನಿರ್ದೇಶಕನಿಗೆ. ಸೊ ಆ ಥರ ಇರಬೇಕಾದ್ರೆ ಯಾವ ಥರ ಕತೆ ಮಾಡಬೇಕು ಅನ್ನೋದೇ ಒಂದು ದೊಡ್ಡ ಸವಾಲಾಗಿ ನನ್ನ ಮುಂದೆ ಇದ್ದಿತ್ತು. ಬಟ್ ಒಂದು ನಾನು ಅಂದ್ಕೊಂಡಿದ್ದೇನು ಅಂದರೆ, ಥಿಯೇಟ್ರಿಗೆ ಜನ ಬರ್ತಾರೆ, ಬಂದಾಗ ಅವರನ್ನು ಆ ಒಂದು ಎಕ್ಸ್ಪೀರಿಯನ್ಸ್ ಕೊಡಬೇಕು. ಅದು ಪಾತ್ರಗಳ ಮೂಲಕ, ಚಿತ್ರಕಥೆಯ ಮೂಲಕ, ಸಂಗೀತದ ಮೂಲಕ ಮತ್ತು
ಆ ಬ್ಯಾಕ್ ಡ್ರಾಪ್ನ ಮೂಲಕ. ಯಾಕೆಂದರೆ ಪ್ರತಿ ಕತೆಗೂ ನಾವು ಅದನ್ನು ಯಾವ ಬ್ಯಾಕ್ ಡ್ರಾಪಲ್ಲಿ ಫಿಟ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಬ್ಯಾಕ್ ಡ್ರಾಪಿಂದ ಡಿಟ್ಯಾಚ್ ಆಯಿತು ಅಂದರೆ ಆ ಪಾತ್ರಗಳಿಂದ ಡಿಟ್ಯಾಚ್ ಆಗಿಬಿಡ್ತಾರೆ. ಸೊ ತುಂಬ ಒಂದು ಹಸಿರಾದಂಥ ಜಾಗ, ತುಂಬ ಒಂದು ಪ್ಲೆಸೆಂಟ್ ಆಗಿರುವಂಥ ಜಾಗ. ಸೊ ಮಡಿಕೇರಿಯಿಂದ ಒಂದು 22 ಕಿಲೋಮೀಟ್ರ್ ದೂರದಲ್ಲಿರುವಂಥ ಒಂದು ರೂರಲ್ ಆದಂಥ ಒಂದು ಜಾಗ, ಅದು ಭಾಗಮಂಡಲ. ಆ ಜಾಗದಲ್ಲಿ ನಾವು ಕತೆ ಹೇಳಕ್ಕೆ ಹೊರಟ್ರೆ ಅದೆಷ್ಟು ರೋಚಕವಾಗಿ ಹೇಳ್ಬೋದು ಅನ್ನೋದೇ ಬಿಹೈಂಡ್ ದಿ ಇದು. ಅದ್ರ ಜೊತೆಗೆ ಒಂದಷ್ಟು ರಿಯಲಿಸ್ಟಿಕ್ ಕ್ಯಾರೆಕ್ಟರ್ಗಳನ್ನು ತೋರಿಸ್ಬೇಕು ಅನ್ನೋದು ನನಗೆ ತುಂಬ ಇದ್ದಿದ್ದು. ಯಾಕೆಂದರೆ ಬಂದು ಕೂತು ನೋಡೋನು ಅವನು ಆ ಪಾತ್ರಗಳನ್ನು ಅನುಭವಿಸ್ಬೇಕು ಅನ್ನೋದು ಭಾಳ ಇತ್ತು ನನಗೆ. ಯಾಕೆಂದರೆ ನಾವು ಸೃಷ್ಟಿ ಮಾಡಿರುವಂಥ ಪಾತ್ರಗಳು ಒಂದು ಕನೆಕ್ಟ್ ಆದಾಗ ಮಾತ್ರ ಅದು ಸಿನಿಮಾವಾಗಿ ಆಡಿಯನ್ಸ್ ಮನಸ್ಸಲ್ಲಿ ಕೂತ್ಕೊಳ್ಳೋಕ್ಕೆ ಸಾಧ್ಯ. ಅದು ಯಾವಾಗ ಕನೆಕ್ಟ್ ಆಗುತ್ತೆ ಅಂದರೆ ಅವ್ರು ನೋಡಿರಬೇಕು, ಕೇಳಿರಬೇಕು, ಅದ್ರ ಬಗ್ಗೆ ಮಾತಾಡಿರಬೇಕು. ಆದರೆ ಅದನ್ನು ಸ್ವಲ್ಪ ಸಿನಿಮ್ಯಾಟಿಕ್ಕಾಗಿ ನಾವು ತರಲೇಬೇಕಾಗತ್ತೆ. ಆ ಥರ ಸಿನಿಮ್ಯಾಟಿಕ್ಕಾಗಿ ತಂದಾಗ ಏನಾಗುತ್ತೆ, ಆಡಿಯನ್ಸ್ಗೆ ಅದು ಇನ್ನೂ ಕನೆಕ್ಟ್ ಆಗುತ್ತೆ. ಎಸ್ಪೆಷಲಿ ಮೇರಿ ಕ್ಯಾರೆಕ್ಟರು ಆ್ಯಂಡ್ ಅದರ್ ಫ್ಯೂ ಕ್ಯಾರೆಕ್ಟರ್ಸ್, ರಾಧಾ ಕ್ಯಾರೆಕ್ಟರ್ ಆಗಲಿ. ಸೊ ಇದೆಲ್ಲ ಕ್ಯಾರೆಕ್ಟರ್ಗಳನ್ನು ನಾವು ಸಿನಿಮ್ಯಾಟಿಕ್ಕಾಗಿ ನಾವು ಪೋರ್ಟ್ರೇ ಮಾಡಲೇಬೇಕಾದಂಥ ಅವಶ್ಯಕತೆ ಇದೆ. ಯಾಕೆಂದರೆ ಎಂಗೇಜಿಂಗ್ ಆಗಿ ಇಟ್ಕೋಬೇಕಾಗತ್ತೆ. ಸೊ ಆವಾಗೇನಾಗುತ್ತೆ, ಅದನ್ನು ಇಂಟ್ರೆಸ್ಟಿಂಗ್ ಆಗಿ ಮಾಡ್ಬೋದು. ಸೊ ಆ ಥರ ಹುಟ್ಕೊಂಡಿದ್ದು. ಅಂದರೆ ಶೂಟ್ಗೆ ಹೋಗೋಕ್ಕೆ ಮುಂಚೆನೇ ಸ್ಕ್ರಿಪ್ಟಲ್ಲೇ ಕಂಪ್ಲೀಟ್ ನಾನು ರೆಡಿ ಮಾಡಿಬಿಟ್ಟಿದ್ದೆ. ಅಂದರೆ ಹೀಗೆ ಇರಬೇಕು, ಹೀಗೆ ಸೌಂಡ್ ಆಗಬೇಕು, ಥೀಮ್ ಹೀಗೆ ಇರಬೇಕು, ಈ ಪಾತ್ರದ ಒಂದು ಕಣ್ಣು ಚಲನವಲನ ಕೂಡ ಹೀಗೆ ಇರಬೇಕು ಅನ್ನೋದು ನಾನು ಫಿಕ್ಸ್ ಆಗಿಬಿಟ್ಟಿದ್ದೆ. ಆ್ಯಂಡ್ ವಿತ್ ದ ಮ್ಯೂಸಿಕ್ಗೆ ನಾನು ಎಲ್ರಿಗೂ ನರೇಷನ್ ಮಾಡ್ತಿದ್ದೆ. ಯಾಕೆಂದರೆ ಅದು ನನಗೆ ಈಸಿ, ಮತ್ತು ನಾನು ಈಸಿಗೆ ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಯಾರೂ ಕೂಡ ಮತ್ತೆ ಇದು ಹಿಂಗೆ ಅದು ಹಿಂಗೆ ಅನ್ನೋದಿರಬಾರ್ದು. ಯಾವಾಗ ಒಂದು ಸಿನಿಮಾ ಹೊರಗಡೆ ಬಂದಾಗ ಅವ್ರು ಅವತ್ತೇನು ಕೇಳಿರ್ತಾರೆ ಅದೇ ಥಿಯೇಟ್ರಲ್ಲಿ ಅವ್ರು ನೋಡಬೇಕು ಅನ್ನೋದು ನನ್ನ ಮೂಲ ಉದ್ದೇಶ ಆಗಿದೆ. ಇದು ರೆಫರೆನ್ಸ್ ಮ್ಯೂಸಿಕ್ ಅಲ್ಲಿ ಹೇಳ್ತಾ ಇದ್ರ ಅಥವಾ ರಿತ್ವಿಕ್ ಅಲ್ಲಿ ಮಾಡಿಸಿ ಬಿಟ್ಟಿದ್ರ ಸ್ಕೋರ್? ಇಲ್ಲ, ರೆಫರೆನ್ಸ್ ಹೇಳ್ತಾ ಇದ್ದೆ. ರೆಫರೆನ್ಸ್ ನಾನು ಬಾಯಲ್ಲಿ ಹೇಳ್ತಾ ಇದ್ದೆ. ಒಂದು ಬಾಯಲ್ಲೇ ಹೇಳಿ, ಒಂದು ಈವನ್ ಸೌಂಡ್ ಎಫೆಕ್ಟ್ಸ್ ಕೂಡ ಅಷ್ಟೇ. ಒಂದು ಬಾಗಿಲು ಓಪನ್ ಆಗುತ್ತೆ ಅಂದ್ರೂ ಹೇಗೆ ಓಪನ್ ಆಗುತ್ತೆ ಅಂತ ಹೇಳ್ತಿದ್ದೆ. ಓಕೆ, ಬಿಕಾಸ್ ಅದು ನೀಡೆಡ್ ಸರ್. ನನಗೆ ಒಂದು ಕತೆ ಹೇಳಬೇಕು ಅಂದರೆ ಐ ವಾಂಟೆಡ್ ಟು ಮೇಕ್ ಶ್ಯೂರ್ ಮೈ ಲಿಸನರ್ ಶುಡ್ ಲಿಸನ್ ವಿತ್ ವಿಷನ್. ಸೊ ಅವನು ವಿಜುವಲಿ ಅದನ್ನು ಇದು ಮಾಡ್ಕೋಬೇಕು. ಆವಾಗ ನನಗೆ ಕರೆಕ್ಟಾಗಿ ಹೋಗ್ತಿದೆಯಾ, ಇದನ್ನು ನನ್ನ ತೆರೆ ಮೇಲೆ ಇದನ್ನು ಶೂಟ್ ಮಾಡಿದ್ರೆ ಕರೆಕ್ಟಾಗಿರುತ್ತಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಇದಾಗಿತ್ತು. ಸೊ ಹಾಗಾಗಿ ಐ ವಾಸ್ ವೆರಿ ಮಚ್ ಕ್ಲಿಯರ್. ಇವತ್ತು ಸಿನಿಮಾ ಥಿಯೇಟ್ರಲ್ಲಿ ಏನು ಬಂದಿದೆ ಅದು ಬಹುಶಃ ನಾನು 90-95% ಹೌದು ಸ್ಕ್ರಿಪ್ಟಲ್ಲೇ ನಾನು ಇದು ಮಾಡಿಬಿಟ್ಟಿದ್ದೆ. ಯಾಕೆಂದರೆ ನಾನು ಒಂದಕ್ಕೆ ಫಿಕ್ಸ್ ಆಗಿದೆ ಸರ್, ಅಥವಾ ನನ್ನ ಟೀಮು ಅಥವಾ ಎಲ್ಲರೂ ನಮ್ಮ ನಟರುಗಳು ಎಲ್ಲರೂ ಈ ಸಿನಿಮಾ ಮೂಲಕ ಒಂದು ಒಳ್ಳೆಯ ಅನುಭವವನ್ನು ಆಡಿಯನ್ಸಿಗೆ ಕೊಡಬೇಕು. ಯಾರು ಥಿಯೇಟ್ರಿಗೆ ಬರ್ತಿದ್ದಾರೆ ಅವ್ರಿಗೆಲ್ಲ ಒಂದು ಒಳ್ಳೆಯ ಅನುಭವವನ್ನು ಕೊಡಲೇಬೇಕು ಅಂತ ನಾವು ಡಿಸೈಡ್ ಆಗಿಬಿಟ್ಟಿದ್ವಿ. ಸೊ ಸೌಂಡ್ ಎಫೆಕ್ಟ್ಸ್ ಆಗಲಿ, ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಲಿ, ಮತ್ತು ಆ ಜಾಗದ ಒಂದು ಇಂಟೆನ್ಸಿಟಿ. ರಾತ್ರಿ ಅಂತಂದರೆ ರಾತ್ರಿ ಅದು ಪ್ರಾಪರ್ ನಾವು ಅಲ್ಲೇ ಲೈವ್ ರೆಕಾರ್ಡ್ ಮಾಡಿರೋದು. ರಾತ್ರಿ ಸೌಂಡ್ಗಳಾಗಲಿ, ಇನ್ನೊಂದು ಮತ್ತೊಂದು ಈ ಥರದ್ದು. ಯಾಕೆಂದರೆ ಆಡಿಯನ್ಸ್ ಅಲ್ಲಿ ಬಂದ ಅಂದರೆ 2.5 ಗಂಟೆ ನಾನು ಇಲ್ಲಿ ಉಳಿದ್ನಲ್ಲ, ಹೊರಗಡೆ ಬಂದಾಗ ಯೋಚನೆ ಮಾಡಬೇಕು, ನಾನು ಪಿಕ್ಚರ್ಗೆ ಹೋಗಿದ್ನಲ್ಲ ಅಂತ. ಸೊ ಈ ಥರದ್ದು ಏನೋ ಒಂದು ಅನುಭವಗಳನ್ನು ಕೊಡೋದಕ್ಕೆ ಪ್ರಯತ್ನ ಪಡಲೇಬೇಕು ಅಂತ ತುಂಬ ಒಂದು ಇಷ್ಟಪಟ್ಟು ಆಸೆ ಇಟ್ಕೊಂಡು ಮಾಡಿರುವಂಥ ಸಿನಿಮಾ. ಲವ್ಲಿ. ಅಲ್ಲಿ ಕಮ್ ಬ್ಯಾಕ್ ಟು ನಾನು 2 ಪಾಯಿಂಟ್ ಬರ್ಕೊಂಡಿದ್ದೀನಿ, ಅದಕ್ಕೆ ಬರ್ತೀನಿ. ಆಡಿಯನ್ಸ್ಗೆ ಒಂದು ಹೇಳ್ಬಿಡ್ತೀನಿ, ಈ ಸಂದರ್ಶನದಲ್ಲಿ ಸ್ಪಾಯ್ಲರ್ಸ್ ಇರುತ್ತೆ. ಸೊ ನೀವು ಚಿತ್ರವನ್ನು ನೋಡಿಲ್ಲ ಅಂದ್ರೆ ಚಿತ್ರವನ್ನು ನೋಡಿ ಆದ್ಮೇಲೆ ಇಂಟರ್ವ್ಯೂನ ನೋಡಿ ಅಂತ. ನೀವು ಲೊಕೇಶನ್ ಬಗ್ಗೆ ಮಾತಾಡಿದ್ರಿ, ಸಿನಿಮ್ಯಾಟಿಕ್ ಆಗಿರಬೇಕು ಪ್ರತಿಯೊಂದು ಪಾತ್ರ ಅಂತ ಕೂಡ ಮಾತಾಡ್ತಾರೆ. ನಾನು ನಿಮ್ಗೆ ಆಫ್ ಕ್ಯಾಮ್ರಾ ಹೇಳ್ತಾ ಇದ್ದೆ, ಇದೊಂದು ಅಟ್ಮಾಸ್ಫಿಯರಿಕ್ ಫಿಲ್ಮ್ ಅಂತ. ಅಂದ್ರೆ ನೀವು ಹೇಳಿದ ಹಾಗೆ ನಮ್ಗೆ ವಿಜುವಲ್ಸ್ ಏನೋ ಮಾಡ್ತಾ ಇರತ್ತೆ, ಆಡಿಯೋ ಕೂಡ ಏನೋ ಮಾಡ್ತಾ ಇರತ್ತೆ, ಆ ಲೊಕೇಶನ್ ಏನೋ ಮಾಡ್ತಾ ಇರತ್ತೆ, ಇದೆಲ್ಲವೂ ಸೇರಿ ಬಂದಿದೆ ಅಂತ. ನೀವಿಬ್ರು ಈ ಚಿತ್ರವನ್ನು ನೋಡಿ ಆದಮೇಲೆ ನಿಮ್ಮ ವಾಟ್ ವಾಸ್ ಯುವರ್ ರಿಯಾಕ್ಷನ್ ಆಫ್ಟರ್ ಹ್ಯಾವಿಂಗ್ ವಾಚ್ ದ ಫಿಲ್ಮ್? ಶೂಟ್ ಮಾಡಬೇಕಾದ್ರೆ ನಮಗೊಂದು ಮೂಡ್ ಸೆಟ್ ಆಗೋಗಿತ್ತು. ಇವ್ರು ಹೇಳಿದ್ರಲ್ಲ ವಿತ್ ಮ್ಯೂಸಿಕ್. ಸೊ ನಮಗೆ ಒಂದು ಸೀನು ಒಂದು ಮ್ಯೂಟಲ್ಲಿ ನಾವು ಒಂದು ಎಕ್ಸ್ಪ್ರೆಷನ್ ಕೊಡ್ತೀವಿ ಅಂತಂದ್ರೂ ಈ ಇಂಪ್ಯಾಕ್ಟ್ ಹೇಗೆ ಹೊರಗೆ ಬರಬಹುದು ಅಥವಾ ವಿತ್ ಮ್ಯೂಸಿಕಲ್ ಜರ್ನಿ ಯಾವ ಥರ ಇರುತ್ತೆ ಅನ್ನೋ ಒಂದು ಕ್ಲಾರಿಟಿ ನಮಗಿತ್ತು. ಅದು ತುಂಬ ಮುಖ್ಯ ಅಲ್ವಾ ಸರ್ ನಟನಿಗೆ? ಬಿಕಾಸ್ ಅವನ ಪರ್ಫಾರ್ಮೆನ್ಸ್ ಹೇಗೆಲ್ಲ ಎಲಿವೇಟ್ ಆಗತ್ತೆ ಅನ್ನೋದು ಅವನು ಗೊತ್ತಾಗಿದ್ರೆ
ಅವನಿಗೆ ಎಷ್ಟು ಮಾಡಬೇಕು ಅಂತ ಗೊತ್ತಾಗತ್ತೆ, ಪ್ಲಸ್ ಮಾಡುವಾಗ ಕಾನ್ಫಿಡೆನ್ಸ್ ಕೂಡ ಬರುತ್ತೆ ಅಂತ ಅನ್ನೋದು. ವೆರಿ ಇಂಪಾರ್ಟೆಂಟ್. ಪ್ರತಿಯೊಬ್ಬ ನಟಂಗೂ ಮತ್ತು ಟೆಕ್ನಿಷಿಯನ್ಸ್ಗೂ ಕೂಡ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಆ ಮೈನ್ಯೂಟ್ ಡೀಟೇಲಿಂಗ್ಗೆ ನಿಮಗೆ ಇಡೀ ಸಿನಿಮಾ ಕಾಡೋದು. ಯಾರು ಕೂಡ ಅರ್ಜೆಂಟಲ್ಲಿ ಹಿಂಗೆ ಅಂತ ಯಾರೂ ಬರಲ್ಲ ಅಲ್ಲಿ ಒಂದು ಟರ್ನ್ಗೂ ಒಂದು ಎಕ್ಸ್ಪ್ರೆಷನ್ಸ್ ಇದೆ, ಮ್ಯೂಸಿಕ್ ಬರುತ್ತೆ. ಆಮೇಲೆ ಇವರು ಹೇಳ್ಕೊಟ್ಟಿರೋಂಥ ರೀತಿ, ಆದರೆ ಅವ್ರಿಗಿದ್ದು ಕ್ಲಾರಿಟಿ ಹಂಗಿತ್ತು. ಇವಾಗ ಜನ ಏನು ಮಾತಾಡ್ತಿದ್ದಾರೆ ಕಾಂಟೆಂಟ್ ಬಗ್ಗೆ, ಅಥವಾ ಹೋಲ್ ಸಿನಿಮಾ ಈ ಥರ ಇದೆ ಆ ಥರ ಇದೆ ಅಂತ ಏನು ಹೊಗಳ್ತಿದ್ದಾರೆ, ಇದೆಲ್ಲ ಸೇರಿ ಆಗಿರುತ್ತೆ. ಯೂಶ್ವಲಿ ಏನು ಮಾಡ್ತಾರೆ, ಶಾರ್ಪ್ ಕಟ್ ಅಂತ ಹೇಳಿ ಎಲ್ಲದನ್ನೂ ಡಿಲೀಟ್ ಮಾಡುವಂಥ ಈ ಸಂದರ್ಭದಲ್ಲಿ ಕಂಟೆಂಟ್ ಒಂದೊಂದು ಎಕ್ಸ್ಪ್ರೆಷನ್ನು ಕೂಡ ಡಿಮ್ಯಾಂಡ್ ಮಾಡುತ್ತೆ ಅನ್ನೋದು ಈ ಸಿನಿಮಾದಿಂದ ನಿಮಗೆ ಪ್ರೂವ್ ಆಗುತ್ತೆ. ಅದು ಅಷ್ಟು ಈಸಿ ಅಲ್ಲ. ಅಂದರೆ ಅದು ನಟರಿಗೆ ಸಿಗೋವಂಥ ಒಂದು ಫ್ರೀಡಮ್ ಕೂಡ ಹೌದು. ಬರೀ ನೀವು ಮಾತು ಅಂತಿದ್ರೆ ಅದು ಆಗಲ್ಲ. ಇವನ್ ಒಂದು ಕಣ್ಣು ಮಾತಾಡಬೇಕು, ಒಂದು ಮೂಗು, ಒಂದು ಕೆನ್ನೆ, ಒಂದು ಗಡ್ಡ, ಮೀಸೆ ಎಲ್ಲ ಮಾತಾಡಬೇಕು. ಇವರ ಬಾಡಿ ಲ್ಯಾಂಗ್ವೇಜ್ಗಳು ಮಾತಾಡಬೇಕು, ಅದು ಆ್ಯಕ್ಟ್ ಮಾಡಬೇಕು. ಅಂದರೆ ನನ್ನ ಪ್ರಕಾರ ಈ ಸಿನಿಮಾದಲ್ಲಿ ನಾವು ಯಾರೂ ಆ್ಯಕ್ಟ್ ಮಾಡಿಲ್ಲ, ಬಿಹೇವ್ ಮಾಡಿದ್ದೀವಿ. ಯಾಕಂದ್ರೆ ನಾನು ಒಂದು ದೃಶ್ಯವನ್ನು ಎರಡು ನನಗೆ ಟಕ್ ಅಂತ ನೆನಪು ಬರ್ತಾ ಇರೋದು, ನಿಮ್ದು ಮತ್ತೆ ಮೀರಾದು ಬ್ರಿಡ್ಜ್ ಸೀಕ್ವೆನ್ಸ್ ಅಲ್ಲಿ ನಿಮ್ಮ ಒಂದು ಒದ್ದಾಟ ಇದೆಯಲ್ಲ, ಅವರು ಮೀರಾ ಅವರು ಕೂಡ ತುಂಬಾ, ಅವ್ರ ಹೆಸರು ಏನು, ಅವ್ರ ಹೆಸರು ನನಗೆ ಪಾತ್ರದ ಹೆಸರೇ ಬರ್ತಾ ಇದೆ. ಅದರಲ್ಲಿ ಇಬ್ಬರಲ್ಲಿ ಒಂದು, ಅವರಲ್ಲಿ ಅರ್ಜೆನ್ಸಿ ಇದೆ, ಅವರಲ್ಲಿ ಒಂದು ಟೆನ್ಷನ್ ಇದೆ, ಪೇನ್ ಇದೆ, ನಿಮ್ಮಲ್ಲಿ ಒಂದು ಟೆನ್ಷನ್ ಇದೆ. ಅದು ನಂಗೆ ತುಂಬಾ ಇಷ್ಟ ಆಯ್ತು. ಇನ್ನೊಂದು ಮಾತಿಲ್ಲದೆ ಅಂತ ನೀವು ಹೇಳಿದ್ದು, ನನಗೆ ಫಾರ್ ಎ ಸೆಕೆಂಡ್ ಪೀಟರ್ ಏನ್ ಮಾಡ್ತಾ ಇದ್ದಾನೆ ಅಂತ ಅನ್ಕೊಂಡೆ. ಬಟ್ ಆಗಿ ಇವ್ನು ಹೊರಗೆ ಬಂದು ಇವ್ನು ಫ್ರಸ್ಟ್ರೇಷನ್ ಎಲ್ಲ ಗೊತ್ತಾಗದ್ದು, ನೀವು ಯೂರಿನೇಟ್ ಮಾಡೋ ಒಂದು ದೃಶ್ಯ, ಇವ್ನು ಏನ್ ಮಾಡ್ತಾ ಇಲ್ಲಿ ಅಂತ. ಆಮೇಲೆ ನಂಗೆ ಅರ್ಥ ಇರೋ ಇವ್ನು ಯಾಕದನ್ನ ಮಾಡ್ತಾ ಇದ್ದಾನೆ ಅಂತ. ಅಲ್ಲಿ ಬಾತ್ರೂಮ್ ಅಲ್ಲಿ ಇಣಕಿ ನೋಡುವಾಗ ನನಗೆ ಇದಕ್ಕೆ ಅವ್ನು ಮಾಡಿದ್ದು ಯೂರಿನೇಟ್ ಅಂತ. ಬಟ್ ಕಮಿಂಗ್ ಬ್ಯಾಕ್ ಟು ದಟ್, ಅಲ್ಲಿ ಮಾಡಿ ಇಲ್ಲಿ ಬಂದು ಇಲ್ಲಿ ಫ್ರಸ್ಟ್ರೇಷನ್ ತೋರಿಸಿ ಅಲ್ಲಿ ಎಂಡ್ ಆಗತ್ತೆ. ಇಫ್ ಐ ಆಮ್ ನಾಟ್, ಎಸ್ಪೆಷಲಿ ನನಗೆ ಆ ಸೀನ್ ತುಂಬ ಇಷ್ಟ, ಯಾಕೆಂದರೆ ಅಲ್ಲಿ ಮಾತಿಲ್ಲ. ನಿಮಗೆ ಅವರು ಹೇಳಿದ್ದು ಒಂದೇ, ರಾಜೇಶ್ ಪ್ರಿಪೇರ್ ಆಗಿ ಈ ಸೀನ್ಗೆ, ಅದು ನೈಟ್ ಸೀನ್ಸು ಎಸ್ಪೆಷಲಿ ನೀವು ಹೇಳಿದ್ರಲ್ಲ ಆ ಪರ್ಟಿಕ್ಯುಲರ್ ಯೂರಿನರಿ ಸೀನ್ಸ್ ಏನಿದೆ, ನನಗೆ ಒಳಗಡೆ ಹೋಗ್ತಾ ಇದೆ. ಅಂದರೆ ನಾನು ಹೆಂಗೆ ಆ್ಯಕ್ಟ್ ಮಾಡಬೇಕು ಅಂತ ನನಗೆ ಗೊತ್ತು, ಬಟ್ ನಂಗೆ ಮಾಡೋಕ್ಕಾಗ್ತಿಲ್ಲ. ಅಲ್ಲಿ ಆಲ್ಮೋಸ್ಟ್ 3-4 ಟೇಕ್ಸ್ ಆಯಿತು ಅಂತ ಅನಿಸುತ್ತೆ. ಅಂದರೆ ಇವ್ರಿಗೆ ಬೇಕಾಗಿದ್ದು ಬಂದಿಲ್ಲ ಅಲ್ಲಿ. ಆಮೇಲೆ ತೊಗೊಂಡ್ರು, ಅದು ಬೇರೆ ವಿಚಾರ. ಆಮೇಲೆ ಒಂದು ಕಿರ್ಚೋ ಸೀನ್, ಹೌದು, ಅದ್ರ ಕೊನೆಗಲ್ಲ, ಅಂದರೆ ಫೈಟ್ ಸೀನ್ಸ್ ಅಲ್ಲ ನಾನು ಹೇಳ್ತಿರೋದು. ಗೊತ್ತಾಯ್ತು. ಅದಕ್ಕಿಂತ ಮುಂಚೆ ಹೊರಗಡೆಯಿಂದ ಬಂದು ಒಂದು ಒದ್ದಾಟ ಮಾಡಿ ಯೂರಿನೇಟ್ ಮಾಡೋ ಸೀನ್ ಅಲ್ಲೇ ತಾನೆ, ಅಲ್ಲೇ ಗುತ್ತಾನೆ ಗೊತ್ತಾ, ಅದು ಮನಸ್ಸಲ್ಲಿರುವಂಥ ಎಲ್ಲ ಕೋಪವನ್ನು ತಾಯಿ ಮುಂದೆನೂ ತೋರಿಸ್ದೆ, ಅಲ್ಲಿ ಹೊರಗಿನ ಜಗತ್ತಿಗೂ ತೋರ್ಸೋಕ್ಕಾಗದೆ ಒಳಗಡೆ ಆ ನೋವು ಪೇನ್ ಇಟ್ಕೊಂಡು ಒಂದು ಗುತ್ತಾನೆ ಗೊತ್ತಾ, ಅದು ನಿಜವಾಗ್ಲೂ ನಾನು ಮಾಡಿದ್ದೀನಿ. ಅಂದರೆ ಇದೆಲ್ಲ ಸ್ಕ್ರ್ಯಾಚ್ ಆಗಿತ್ತು ಅದು. ಬಿಕಾಸ್ ಆ ಪೇನ್ ಎಲ್ಲನೂ ತೋರಿಸ್ಬೇಕಿತ್ತು. ನಾನು ಸುಮ್ಮನೆ ಹಿಂಗಂದರೆ ಅದು ವರ್ಕೌಟ್ ಆಗ್ತಿರ್ಲಿಲ್ಲ. ನನಗೂ ಆ ಪೇನ್ ಗೊತ್ತಾಗಬೇಕು. ನಾನು ಪೀಟರಲ್ಲಿ, ನನ್ನ ಕೈ ಇದು, ಬಟ್ ರಾಜೇಶ್ದಲ್ಲ, ಪೀಟರ್ ಕೈ ಇದು. ಅವನ ಪೇನ್ ಎಲ್ಲನೂ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ಸರಿಯಾಗಿ ಗುದ್ದಿದ್ದೀನಿ. ಹಾಗೆ 2 ದಿನ ನೋವು ಆಗಿದೆ, ಅದು ಬೇರೆ ವಿಚಾರ. ಬಟ್ ಆ ಪೇನ್ ನಿಮಗೆ ಕಾಣಿಸ್ತಿದೆ ಇವಾಗ ಅಂತಂದರೆ ಅದರ ಇವರ ಒಂದು ಎಲ್ಲ ಗೈಡೆನ್ಸ್ ಯಾವುದೂ ಬಿಡ್ತಿರ್ಲಿಲ್ಲ ನಿಮಗೆ, ಯಾವುದು ಬಿಡ್ತಿರ್ಲಿಲ್ಲ. ಬಿಟ್ಟಿದ್ದಿದ್ರೆ ಪ್ರಾಬಬ್ಲಿ ಇಂಪ್ಯಾಕ್ಟ್ ಬರ್ತಿರ್ಲಿಲ್ಲ. ಸೊ ಆಡಿಯನ್ನಿಗೆ ಎಲ್ಲೂ ಕೂಡ ಇಂಪೋಸ್ ಮಾಡಿಲ್ಲ, ಹೀಗೆ ಇರಬೇಕು, ನಾವು ಕೊಟ್ಟಿದ್ದು ನೀವು ತೊಗೋಬೇಕು. ಅವ್ರು ತಗೋತಿದ್ದಾರೆ ಅಂತಂದರೆ ನಾವು ಕೊಟ್ಟಿದ್ದು ಸರಿಯಾಗಿದೆ ಅನ್ನೋದು ನನ್ನ ನಂಬಿಕೆ. ಆಮೇಲೆ ಅದೇ ನೀವು ಇದು ಬೈಕಿಂದ ಬಿದ್ದಾಗ ಫೋನ್ ವರ್ಕ್ ಆಗ್ತಾ ಇರಲ್ಲ, ರೈಟ್? ನಾನು ಆಕ್ಚುಲಿ ಅದೆಲ್ಲವೂ ಅಬ್ಸಲ್ಯೂಟ್ಲಿ, ಅಂದ್ರೆ ನಾನು ಅವ್ರಿಗೆ ಅದೇ ಹೇಳ್ತಾ ಇದ್ದೆ, ಒಂದು ಸ್ಟೆಪ್ ಅಲ್ಲಿ ಇಲ್ಲಿ ತಪ್ಪಾದ್ರೂ ಕೂಡ ಓ ಪಾಪ ಫೇಕ್ ಮಾಡ್ತಾ ಇದ್ದಾನೆ ಆಕ್ಟರ್ ಅಂತ ನಮಗೆ ಗೊತ್ತಾಗುತ್ತೆ, ಅಥವಾ ಪಾಪ ಕಷ್ಟಪಡ್ತಾ ಇದ್ದಾನೆ ಅವ್ನಿಗೆ ಬರ್ತಾ ಇಲ್ಲ ಅಂತ. ನೀವ ಕಿರ್ಚೋ ಸೀನ್ ಆಗ್ಲಿ, ಅದು ಗೋಡೆಯನ್ನು ಗುದ್ದಿದ ಮೇಲೆ, ಈ ಸೀನಲ್ಲಿ ಆಗ್ಲಿ, ಇದು ಸ್ವಲ್ಪ ಆಕ್ಟರ್ ಸ್ವಲ್ಪ ಎಕ್ಸ್ಪೋಸ್ ಆಗ್ಬಿಡಬಹುದಾದಂತ ದೃಶ್ಯಗಳು, ಬಟ್ ಇಟ್ ಇಸ್ ವೆರಿ ಕನ್ವಿನ್ಸಿಂಗ್. ತುಂಬಾ ಚೆನ್ನಾಗಿ ಇಷ್ಟ ಆಯ್ತು. ಥ್ಯಾಂಕ್ ಯು ಸರ್. ನಿಮ್ಮ ಎಕ್ಸ್ಪೀರಿಯನ್ಸ್ ಆಫ್ ಹ್ಯಾವಿಂಗ್ ವಾಚ್ ದಿಸ್ ಎಂಟೈರ್ ಫಿಲ್ಮ್? ಸೊ ಫಸ್ಟ್ಲಿ ಅದೇ ಲೊಕೇಶನ್ ಬ್ಯೂಟಿಫುಲ್. ನಮ್ಮ ದಕ್ಷಿಣದ ಪ್ರಯಾಗ ಅಂತಾನೆ ಹೇಳ್ಬೋದು, ಭಾಗಮಂಡಲ. ಆ ಜಾಗದಲ್ಲಿ ನಾವೆಲ್ಲ ಹೋಗಿ ಶೂಟ್ ಮಾಡಿದ್ದ ಇಟ್ಸ್ ಅ ವೆರಿ ಪಾಸಿಟಿವ್ ಥಿಂಗ್ ವಿತ್ ಪಾಸಿಟಿವ್ ಪೀಪಲ್ ಅರೌಂಡ್. ರಾಕೇಶ್ ಅವರಾಗಿರ್ಬೋದು, ನಮ್ಮ ಪ್ರೊಡ್ಯೂಸರ್ಸ್ ರವಿ ಅವರು, ನಮ್ಮ ಡೈರೆಕ್ಟರ್ ಸುಕೇಶ್ ಅವರು, ಇವ್ರನ್ನ ಫಸ್ಟ್ ಟೈಮ್ ಮೀಟ್ ಮಾಡ್ತಾನೆ ದೇರ್ ಇಸ್ ಸಮ್ ಝೀಲ್, ದೇ ವೆರಿ ಪ್ಯಾಷನೇಟ್. ಏನೋ ಒಂದು ಮಾಡಬೇಕು, ನನ್ನಲ್ಲೂ ಆ ಝೀಲ್ ಇದೆ. ಅದಕ್ಕೋಸ್ಕರ ಐ ಥಿಂಕ್ ಐ ಫೌಂಡ್ ದೀಸ್ ಕೈಂಡ್ ಆಫ್ ಪಾಸಿಟಿವ್ ಪೀಪಲ್. ಏನೋ ಒಂದು ಮಾಡಬೇಕು ಅಂತ, ನನಗೂ ಏನೋ ಒಂದು ಮಾಡಬೇಕು, ನಾನು ಏನೋ ಒಂದು ಸಾಧಿಸ್ಬೇಕು. ಎಷ್ಟೋ ಸಿನಿಮಾಗಳು ಮಾಡಿದ್ದೀನಿ, ಬಟ್ ಸ್ಟಿಲ್ ಎಲ್ಲೂ ಕಾಣಿಸ್ಕೋಬೇಕು, ಒಬ್ಬ ನಟಿಯಾಗಿ ಗುರ್ತಿಸ್ಕೋಬೇಕು ಅನ್ನೋದು ಆ ಒಂದು ಇದೆಯಲ್ಲ ಸರ್, ತಳವಳ. ಐ ಥಿಂಕ್ ಐ ಗಾಟ್ ದ ಪರ್ಫೆಕ್ಟ್ ರೈಟ್ ಟೀಮ್. ಅದೇ ಸುಕೇಶ್ ಅವ್ರು ಹೇಳ್ದಂಗೆ ನಮ್ಮ ಪಾತ್ರದ ಎಲ್ಲ ಮ್ಯೂಸಿಕಲಿ ಜಾನಿ ಸರಕ್ ತಿರುಗ್ತೀರಾ, ಅಲ್ಲಿ ನೋಡಿ
ಅಲ್ಲಿಂದ ಹಿಂಗೆ ಕಣ್ಣು ಹೆಂಗ್ರಿ ಅಂತ ಹೋಗ್ದೆ ನಾನು ಸುಖೇಶ್ ಅವರೇ. ಆಮೇಲೆ ಅಲ್ಲಿ ಕಟ್ ಮಾಡಿದ್ರೆ ನೀನು ಹಿಂಗೆ ನಡ್ಕೊಂಡು ಹೋಗ್ತಿರಲ್ಲ, ಹಂಗೆ ಹಂಗೆ ಸ್ಲೋ ಆಗಿ ಕುತ್ಕೊಂಡ್ಬಿಡ್ತೀರ ಟಕ್ಕಂತರು. ನಾನು ಅಲ್ಲೇ ಹಂಗೆ ಎದ್ಕೊಂಡ್ಬಿಟ್ಟೆ. ಸೊ ಇಟ್ ವಾಸ್ ಈಸಿ ಸರ್ ಫಾರ್ ಅನ್ ಆಕ್ಟರ್. ಇಂಥ ಡೈರೆಕ್ಟರ್ ಸಿಕ್ಕಿದ್ರೆ ಆ್ಯಂಡ್ ಹಿ ಎಕ್ಸ್ಪ್ಲೇನ್ಸ್ ಇಟ್ ಇನ್ ಡೀಟೇಲ್. ಹಿಂಗೆ ಮಾಡಬೇಕು, ಹಿಂಗೆ ನೋಡಬೇಕು, ಹಿಂಗೆ ಇರ್ಬೇಕು ಆ್ಯಕ್ಷನ್, ನಿಮ್ಮ ಮುಖದ್ದು ಅಗ್ರೆಷನ್ ಹಿಂಗೆ ಇರಬೇಕು, ಬಟ್ ಇಟ್ ಹ್ಯಾಸ್ ಟು ಕಮ್ ಔಟ್ ನ್ಯಾಚುರಲಿ. ಲೈಕ್ ನೀವು ಅನುಭವಿಸಿ ಮಾಡಬೇಕು. ಅದು ಹಿಂಗೆ ಬಂದು ರಾಧಾ ಆಗಿ ತೋರಿಸೋರು. ಓಕೆ, ಇವರೇ ಹಿಂಗೆ ಮಾಡ್ತಾ ಇದ್ದಾರೆ, ನಾನು ಮಾಡಬೇಕಲ್ಲ ಕರೆಕ್ಟಾಗಿ. ಸೊ ಇಟ್ ವಾಸ್ ಅ ಚಾಲೆಂಜಿಂಗ್ ಫಾರ್ ಅಸ್. ಸೊ ಡೈರೆಕ್ಟರ್ ಇಸ್ ಅನ್ ಆಕ್ಟರ್ ಆಲ್ರೆಡಿ and I have to prove it in front of him. Correct. It was challenging and he made our journey very easy. Yeah. So ಬಿಕಾಸ್ ನಿಮ್ಮ ಪಾತ್ರಕ್ಕೆ, ರಾಧಾ ಅನ್ನೋ ಪಾತ್ರಕ್ಕೆ ಸಾಕಷ್ಟು ನೋವುಗಳು ತಿನ್ಬಿಡಿದಾಳ ಅವಳು ಆಲ್ರೆಡಿ. ಹೌದು ಸರ್. ಅಂಡ್ ಅವ್ರ ಗಂಡ ಯಾರೋ ಅಂತ ತೋರ್ಸಲ್ಲ ಅಲ್ಲ, ನೀವು ಬರೀ ಒಂದು ಫೋಟೋ ಹಿಂದೆ. ಬಟ್ ಅಟ್ ದಿ ಸೇಮ್ ಟೈಮ್ ಆ ಪಾತ್ರದಲ್ಲಿರೋ ಸ್ಪಿರಿಟ್ ಇಟ್ ಹಿಟ್ಸ್ ಅಸ್. ನಮಗೆ ಗೊತ್ತಾಗ್ತಾ ಇದೆ ಅವಳು ನೋವುಗಳನ್ನ ಪೆಟ್ಟನ ತಿಂದಾಳೆ, ಅದು ಪ್ರಾಬ್ಲಮ್ ಅಲ್ಲ. ಅವಳಿಗೆ ಶಿ ಇಸ್ ಟ್ರೈಂಗ್ ಟು ಒಂಥರ ಗ್ಯಾದರ್ herself Yes. all around and then all together again and then move forward in life ಅನ್ನೋದು Correct. ಗೊತ್ತಾಗ್ತಾ ಇರುತ್ತೆ. ಸರ್, ಇದು ಎಕ್ಸ್ಪೀರಿಯನ್ಸ್ ಐ ಥಿಂಕ್ ಐ ಕುಡ್ ರಿಲೇಟ್ ಇಟ್ ಟು ಮೈ ಮಾಮ್. ಶಿ ಇಸ್ ಅ ಇಂಡಿಪೆಂಡೆಂಟ್ ವುಮನ್. ಶಿ ಗ್ಯಾದರ್ಡ್ ಹರ್ಸೆಲ್ಫ್ ಟು ಬ್ರಿಂಗ್ ಮೀ ಅ ಬೆಟರ್ ಲೈಫ್. ಸೊ ಅದನ್ನ ನೋಡಿ ಬೆಳೆದಿದ್ದೀನಲ್ಲ, ಸೊ ಐ ಕುಡ್ ರಿಲೇಟ್. ನಾನು ಬೀಯಿಂಗ್ ಅನ್ ಇಂಡಿಪೆಂಡೆಂಟ್ ವುಮನ್, ಹ್ಯಾವಿಂಗ್ ಒನ್ ಕಿಡ್, ನನ್ನ ಪ್ರಪಂಚನೇ ಅವನು, ಅಲ್ಲೇನೋ ನನಗೇನೋ ಆಗಿದೆ, ಹೆಂಗೆ ನಾನು ಫೇಸ್ ಮಾಡ್ಬೋದು, ಹೆಂಗೆ ನಾನು ಅದನ್ನ ತೋರಿಸ್ಕೋಬೋದು ಜಗತ್ತಿಗೆ. ಸೊ ಇದನ್ನೆಲ್ಲ ರಿಲೇಟ್ ಮಾಡ್ಕೊಂಡು ಮೇ ಬಿ ಐ ಕುಡ್ ಎಮೋಟ್ ಇಟ್ ವೆಲ್ ಸರ್. ಅಂಡ್ ನೀವು ಹೇಳಿದ್ರಿ ಸಾಕಷ್ಟು ಚಿತ್ರಗಳಲ್ಲಿ ಮಾಡಿದೀನಿ ಬಟ್ ಸರಿಯಾಗಿ ಸಿಗಬೇಕಲ್ಲ ಅಂತ. ಇದ್ರಲ್ಲಿ ನೋಡಿ, ಇದರಲ್ಲಿ ದೇರ್ಸ್ ನಥಿಂಗ್ ಶೋಯಿ ಅಬೌಟ್ ದಿ ಕ್ಯಾರೆಕ್ಟರ್ ಅಟ್ ಆಲ್. ಕರೆಕ್ಟ್. ತುಂಬಾ ಸಟಲ್ ಆಗಿ ಪರ್ಫಾರ್ಮ್ ಮಾಡಿರೋದು ಕೂಡ, ಬಟ್ ಈ ಪ್ರತಿಯೊಂದು ಎಕ್ಸ್ಪ್ರೆಷನ್ ಕೂಡ ಇಸ್ ಸೋ ಮೆಜರ್ಡ್ ಅಂಡ್ ಸೋ ಪರ್ಫೆಕ್ಟ್ ಅಂತ ನಂಗೆ ಅನ್ನಿಸ್ತು. ನಾನು ಇದನ್ನು ಹೇಳಿದ್ದೆ ಫಸ್ಟ್ ಪ್ರೆಸ್ ಮೀಟ್ ನಮ್ಮದು ಆದಾಗ. ನಮ್ಮ ಡೈರೆಕ್ಟ್ರು ಒಂದು ಮೆಜರ್ಮೆಂಟ್ ಅಂದರೆ ಒಂದು ಸ್ಕೇಲ್ ಇಟ್ಕೊಂಡಿದ್ದಾರೆ, ಇದನ್ನ ದಾಟಿ ಎಲ್ಲೂ ಹೋಗಂಗಿಲ್ಲ, ಇಷ್ಟಿಷ್ಟೇ ಬೇಕು ಅಂತ. ಆ್ಯಕ್ಚುಲಿ ಇದನ್ನು ನೀವು ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡಿದ್ದೀರಾ. ಅಂದ್ರೆ ಇಲ್ಲಿ ಕೂಡ ನಾನು ಈ ಪೋಸ್ಟರ್ಸ್ ಅಲ್ಲಿ ನಿಮ್ಮ ಎಕ್ಸ್ಪ್ರೆಷನ್ ನೋಡ್ತಾ ಇದ್ರು ಕೂಡ, ದಟ್ ಇಸ್ ರಾಧಾ, ಇಟ್ ಇಸ್ ನಾಟ್ ಜಾನ್ವಿ. ಅಂಡ್ ದೇರ್ ಇಸ್ ಒಂಥರ ಆ ಪಿ ಟಿ ಟೀಚರ್ ಕಾಸ್ಟ್ಯೂಮ್ ಅನ್ನ ಹಾಕೋಬೇಕಾಗಿರ್ಲಿ, ಅಥವಾ ಸ್ಕೂಲಲ್ಲಿ ಇನ್ನೊಬ್ಬ ಯಾರೋ ಹಿಂಸೆ ಕೊಡ್ತಿರ್ತಾನೆ ಆ ವೇಸ್ಟ್ ಇರಲಿ, ಇವಳ ಪೆಟ್ಟು, ಇವಳ ಭಾರ, ಇವಳ ಬರ್ಡನ್ಸ್, ಪ್ಲಸ್ ಅದನ್ನ ಮೀರಿ ಆಕೆಯಲ್ಲಿ ಒಂದು ಸ್ಪಿರಿಟ್ ಇದೆ ಅನ್ನೋದು ತುಂಬಾ ಚೆನ್ನಾಗಿ ಕನ್ವೆ ಆಯ್ತು. ಸರ್, ಹೇಗೆ ಪರ್ಫಾರ್ಮೆನ್ಸ್ ನೀವು ಗೈಡ್ ಮಾಡೋದು, ಕೋಚ್ ಮಾಡೋದು? ಸರ್, ಮೊದಲನೇದಾಗಿ ಆ ಪಾತ್ರಕ್ಕೆ ಸೂಟೇಬಲ್ ಅಪಿಯರೆನ್ಸ್ನ ನೋಡ್ಬಿಡ್ತೀನಿ ನಾನು ಫಸ್ಟ್. ಓಕೆ, ಈ ಪಾತ್ರ ಸಾರಿ ಇದೊಂದು ಪಾಸಿಟಿವ್ ಆಗಿ ಹೇಳ್ತಾ ಇದ್ದೀನಿ. ನೀವು 6 ಪ್ಯಾಕ್ ಮಾಡ್ಕೊಂಡಿಲ್ಲ ಈ ಚಿತ್ರದಲ್ಲಿ, ಪರ್ಫೆಕ್ಟ್ ಆಗಿತ್ತು. ಇವರು ಅಷ್ಟೇ, ಯು ಲುಕ್ ಎಕ್ಸಾಕ್ಟ್ಲಿ ಲೈಕ್ ರಾಧಾ. ನಾವು ನೋಡೇ ಇಲ್ಲ, ಫಸ್ಟ್ ಟೈಮ್ ರಾಧಾ ನೋಡ್ತಾ ಇರೋದು. ಇವ್ರು ರಾಧಾ ಅಂದ್ರೆ ನಮ್ಗೆ ಆ ಸೀರೆ ಇರ್ಲಿ, ಆ ಮಗನನ್ನ ಇಟ್ಕೊಳ್ಳಿರ್ಲಿ, ಛತ್ರಿ ಇರ್ಲಿ. ಸರ್, ಇಲ್ಲಿ 2 ಶೇಡ್ ಕ್ಯಾರೆಕ್ಟರ್ ಆಗಿರೋದಕ್ಕೆ ನಾನು ಇದೊಂದು ಹೇಳಲೇಬೇಕು. ಇಲ್ಲಿ ಲಾಂಗ್ ಬಿಯರ್ಡ್ ಆ್ಯಂಡ್ ಕೂದಲು, ಅದಕ್ಕೆ ನನ್ನ ಪರ್ಸ್ನಾಲಿಟಿ ಬೇರೆ ಥರ ಆಗಬೇಕಾಗಿತ್ತು. ಯಾಕಂದರೆ ಅವನು ಲೈಫಲ್ಲಿ ಏನೋ ಸೋತಿದ್ದಾನೆ, ಬಟ್ ಸಾಯೋಕ್ಕೂ ಮುಂಚೆ ಅವನು ಹೇಗಿರ್ತಾನೆ ಅನ್ನೋದು ಒಂದು ಇಲ್ಲಿ. ಅಂದರೆ ಲೈಫಲ್ಲಿ ಅವ್ನು ಸೋತ್ಬಿಟ್ಟ ಅಂದರೆ ಒಂದು ಸತ್ತಂಗೆ ಲೆಕ್ಕ. ಅವ್ನ ಲೈಫಲ್ಲಿ ಏನೂ ಇಲ್ಲ, ಅವ್ನಿಗೆ ಯಾವುದೇ ರೀತಿಲೂ ಅವ್ನ ಪರ್ಸ್ನಾಲಿಟಿ ಮೇಲೆ ಕನ್ಸರ್ನ್ ಇಲ್ಲ, ಅವನಿಗೆ ಬದುಕ್ತಿದ್ದಾನೆ ಅಷ್ಟೇ. ಅಲ್ಲಿಗೆ ಒಂದು ಪರ್ಸ್ನಾಲಿಟಿ ಬೇಕಿತ್ತು. ನೀವು ಅಲ್ಲಿ ನೋಡಿ, ಅಲ್ಲಿ ತುಂಬ ನಿಮಗೊಂದು ರಗಡ್ನೆಸ್ ಕಾಣಿಸುತ್ತೆ ಅವನ ಲೈಫಲ್ಲಿ. ಅವನ ಒಂದು ಪರ್ಸ್ನಾಲಿಟಿಲಿ ಕಂಪ್ಲೀಟ್ ಹಾಳಾಗಿದೆ. ಇದು ಒಂದು ಫಸ್ಟ್ ಸ್ಕೆಡ್ಯೂಲಲ್ಲಿ ನಾವು ಮಾಡ್ಕೊಂಡ್ವಿ ಈ ಶೂಟ್ನ. ಅದಾದಮೇಲೆ ನಾವು ಸೆಕೆಂಡ್ ಸ್ಕೆಡ್ಯೂಲಿಗೆ ಬಂದಾಗ ಫಿಟ್ ಆ್ಯಂಡ್ ಫೈನ್, ಲವರ್ ಬಾಯ್ ಇಮೇಜು ಬೇರೆ ಥರ ಇರುತ್ತೆ. ಅದಕ್ಕೆ ನಾನು ಮಾಡ್ಕೊಂಡಂಥ ಒಂದು ಸಣ್ಣದು, ಅಲ್ಲಿ ಜಾಸ್ತಿ ಏನಿಲ್ಲ, ಸಣ್ಣ ಪ್ರಿಪರೇಷನ್ ವಿತ್ ಬೇರ್ ಬಾಡಿ ಅಂತ ನೋಡಿದಾಗಲೂ ಒಂದು ಲೆವೆಲ್ ಕಾಣಿಸ್ಬೇಕು, ಫಿಟ್ ಆಗಿದ್ದಾನೆ ಇವನು ಅನ್ನೋ ಥರ. ನನಗೆ ಸಿಕ್ಕಂಥ ಶಾರ್ಟ್ ಟೈಮಲ್ಲಿ ನಾನು ಅದನ್ನು ಪ್ರಿಪೇರ್ ಆಗಿದ್ದೆ. ಬಿಕಾಸ್ ನಾನು ಬೀಯಿಂಗ್ ಅನ್ ಆ್ಯಕ್ಟರ್, ನಾನು 6 ಪ್ಯಾಕ್ ಇಟ್ಕೊಂಡು ತಿರ್ಗೋಕ್ಕಾಗಲ್ಲ. ಯಾಕಂದರೆ ಅದು ಗೊತ್ತು ನನಗೆ. ನನ್ನ ಹಿಂದಿನ ಸಿನಿಮಾನೂ ಕೂಡ ನಾನು ಹೊಟ್ಟೆ ಬಿಟ್ಕೊಂಡು ತಿರುಗಾಡಿದ್ದೆ. ಯಾಕಂದರೆ ಅಲ್ಲೊಬ್ಬ ಫೋಟೋಗ್ರಾಫರ್ ಕ್ಯಾರೆಕ್ಟರ್ ಆಗಿತ್ತು. ಅಲ್ಲಿ ಯಾರೂ 6 ಪ್ಯಾಕ್ ಕೇಳ್ತಿರ್ಲಿಲ್ಲ, ಅವನು ಬೈಸಿಪ್ಸ್ ಕೇಳ್ತಿರ್ಲಿಲ್ಲ. ಇಲ್ಲಿ ಚಂಡೆ ಅಂತ ಬಂದಾಗ, ಒಂದು ಬೇರ್ ಬಾಡಿ ಅಂತ ಬಂದಾಗ, ಅದಕ್ಕೆ ತಕ್ಕಂಗೆ, ಅಂದರೆ ಹಂಗೆ ನೋಡೋಕೆ ಹೋದ್ರೆ ನಾನು ದಪ್ಪ ಇದ್ದೀನಿ. ಅಲ್ಲೂ ಚಂಡೆ ಹುಡುಗರು ಇನ್ನೂ ಸಣ್ಣಕ್ಕಿರ್ತಾರೆ. ನನ್ನ ಅಕ್ಕಪಕ್ಕದಲ್ಲಿರುವಂಥ ಚಂಡೆ ಹುಡುಗರು ನೀವು ನೋಡಿರ್ತಾರೆ, ಸಣ್ಣಕ್ಕಿದ್ದಾರೆ. ಬಿಕಾಸ್ ಅವ್ರು ಪ್ರೊಫೆಷ್ನಲ್ ಚಂಡೆ ಹುಡುಗರು, ಅವ್ರಿಗೆ ಅದು ಬಿಟ್ಟು ಅದೇ ಜೀವನ. ಬಟ್ ನಮ್ದು ಹಂಗಲ್ಲ. ಆ ಕ್ಯಾರೆಕ್ಟರ್ ತಕ್ಕ ಮೋಲ್ಡ್ ಆಗೋದಿದೆಯಲ್ಲ, ನಾಟ್ ಎಟ್ ಆಲ್ ಈಸಿ. ಅದು ಫಿಸಿಕಲಿ ತುಂಬಾ ಅದನ್ನು ಹೊರಬೇಕು. ಅಂದ್ರೆ ನಾನು ಕೆಲವೊಮ್ಮೆ ಅನ್ಕೊಳ್ತಾ ಇರ್ತೀನಿ, ವೇಟ್ಸ್ ಲಿಫ್ಟ್ ಮಾಡ್ಬಿಡ್ಬೋದು, ಬಟ್ ಒಂದು ಹೊಡೆಯೋದಾಗ್ಲಿ, ಕಂಟಿನ್ಯೂಸ್ ಆಗಲಿ ಚಾನ್ಸ್. ಆ್ಯಂಡ್ ಐ ಬಿಲೀವ್ ಒಬ್ಬ ಆ್ಯಕ್ಟ್ರಿಗೆ ಬಾಡಿ ಮ್ಯಾಟ್ರ್ ಆಗುತ್ತೆ, ಇಲ್ಲ ಅಂತಿಲ್ಲ. ಬಾಡಿ ಲ್ಯಾಂಗ್ವೇಜ್ ಇಸ್ ವೆರಿ ಮ್ಯಾಟರ್ಸ್. ನಾನು ಅದನ್ನು ತುಂಬ ಬಿಲೀವ್ ಮಾಡ್ತೀನಿ. ಮೋಲ್ಡ್ ಆಗ್ತೀನಿ, ಓಕೆ, ಬಟ್ 6 ಪ್ಯಾಕ್ ಬೇಕಾ, ಟೈಮ್ ಕೊಡಿ.
ಅದೇನು ದೊಡ್ಡದಲ್ಲ, ಅದಕ್ಕೆ ದುಡ್ಡು ಹಾಕಬೇಕು, ಒಂದು ಟೈಮ್ ಕೊಟ್ಟರೆ ಎಲ್ಲನೂ ಆಗುತ್ತೆ, ಅದೊಂದು ತಪಸ್ತರ. ಯಾವ್ಯಾವ ಕ್ಯಾರೆಕ್ಟ್ರಿಗೆ ಏನೇನು ಮಾಡಬೇಕು ಅದೇ ಚಂದ ನನ್ನ ಪ್ರಕಾರ. ನಾನು ಅದಕ್ಕೆ ಯಾವುದಕ್ಕೆ ಬೇಕಾದ್ರೆ ನಾನು ಮೋಲ್ಡ್ ಆಗ್ತೀನಿ. ಕರೆಕ್ಟ್. ಇನ್ಫ್ಯಾಕ್ಟ್ ಅದೇ ನೀವು ನಂಗೆ ಅದೇ ವಿಜುವಲ್ಸೇ ಹೊಳಿತಾರೆ. ನೀವು ಶಂಭು ಹತ್ರ ಫೋನಲ್ಲಿ ಮಾತಾಡಿದ ಮೇಲೆ ಮೀರಾಗ್ ಏನಾಯ್ತು ಅಂತ ತಿಳ್ಕೊಂಡ್ಮೇಲೆ ಆ ಕಂಬವನ್ನ ತಬ್ಬಿ ಅಳೋದಾಗಿರ್ಲಿ, ಅಥವಾ ಟೋಪಿ ಹಾಕೊಂಡು ವಾಪಸ್ ನಾನು ಅದೇ ಅನ್ಕೊಳ್ತಾ ಇದ್ದೆ, ಇದ್ರಲ್ಲಿ ಏನೂ ಇಲ್ಲ, ಅವ್ನು ಟೋಪಿ ಇದೆ ಸರಿ, ಪಾತ್ರದಲ್ಲಿ ಗಡ್ಡ ಬಿಟ್ಟಿದ್ದಾರೆ, ಕೂದಲು ಬಿಟ್ಟಿದ್ದಾರೆ ಅನ್ನೋರ್ನ, ಬಟ್ ಅದು ಬರೀ ಆ ಶಾರ್ಟ್ ಅನ್ನ ಹೇಳ್ತಾ ಇಲ್ಲ, ಅವನ ಪಾತ್ರದ ಹಿಂದಿರೋ ಕಥೆಯನ್ನ ಹೇಳ್ತಾ ಇದೆ, ಬರೀ ಆ ಟೋಪಿ ಹಾಕೊಂಡಿದ್ದಕ್ಕೆ. ಸರ್ ನೀವು ಇಲ್ಲಿ ನೋಡಿರ್ಬೋದು, ಅವನಿಗೆ ಐ ಬೆಡ್ ಇದೆ. ಇವನ್ ನಾನು ಶೂಟಿಂಗ್ ಮುಗಿಸ್ಕೊಂಡು ವರ್ಕೌಟ್ ಮಾಡ್ತಾ ಇದ್ದೆ ರೂಮಲ್ಲಿ. ಕೆಲವೊಂದು ಸಿಚುವೇಶನ್ಸ್ ಹೇಳಿರ್ತಾರೆ, ನಾಳೆ ಈ ಸೀನ್ಸ್ಗಳನ್ನು ಮಾಡ್ತೀನಿ ಅಂತ. ನಂಗೆ ನಿದ್ದೆನೂ ಕೂಡ ನಾನು ಅದಕ್ಕೆ ಬಿಟ್ಟಿದ್ದೀನಿ. ಅಲ್ಲಿರೋವಂಥ ಒಂದು ಸಿಚುವೇಶನ್ಗೆ, ಮಳೆ ಮತ್ತು ಚಳಿಗೆ ನಿದ್ದೆ ಬರ್ದಿರೋನು ನಿದ್ದೆ ಮಾಡ್ಬಿಡ್ತಾನೆ ಅಲ್ಲಿ. ನಾನು ರಾತ್ರಿ ಎಲ್ಲ ಮೊಬೈಲ್ ನೋಡ್ತಾ ಕೂತ್ಕೊತಿದ್ದೆ. ಯಾಕೆ? ಬಿಕಾಸ್ ಆ ಒಂದು ಬ್ರೈಟ್ನೆಸ್ಸಿಂದ ಕಣ್ಣು ಡಲ್ ಆಗುತ್ತೆ, ಟಯರ್ಡ್ ಆಗುತ್ತೆ, ಐ ಬೆಡ್ ಬರಬಹುದು ಅನ್ನೋ ಕಾರಣಕ್ಕೆ ಪ್ರಾಬಬ್ಲಿ ಹಾರ್ಡ್ಲಿ 2 or 2.5 hours ನಾನು ಮಲಗ್ತಾ ಇದ್ದೆ. ಅರ್ಲಿ ಮಾರ್ನಿಂಗ್ ಬೇಗ ಹೇಳ್ಬೇಕು, ಅದು ಕೂಡ ನಡೀತಿತ್ತಲ್ಲ. ನನ್ನ ಕಡೆಯಿಂದ ಏನು ನಾನು ಕಾಂಟ್ರಿಬ್ಯೂಟ್ ಮಾಡ್ಬೋದು ಬೀಯಿಂಗ್ ಎನ್ ಆ್ಯಕ್ಟರ್, ಬರೀ ಡೈಲಾಗ್ ಹೇಳೋದು ಬಿಟ್ಟು, ಅದನ್ನು ನಾನು ಮಾಡಿಕೊಂಡೆ. ವಿತ್ ದ ಕಾಸ್ಟ್ಯೂಮ್ಸ್ ಆಲ್ಸೋ ಸರ್. ನಮ್ಗೆಲ್ಲ ಏನಂದ್ರೆ ಹೊಸ ಕಾಸ್ಟ್ಯೂಮ್ ತರ್ತಾ ಇದ್ರು, ಹೊಸದೇ ಹಾಕೊಳ್ಳಿ ಅಂತ. ಆಮೇಲೆ ಬೇಡ ಅಂತ ಎಲ್ಲರೂ ಏನ್ ಮಾಡಿ ಡಿಸೈಡ್ ಮಾಡಿ, ನಮ್ಮ ಪ್ರೊಡ್ಯೂಸರ್ ಅವ್ರ ವೈಫ್ದು ಹಳೆ ಸೀರೆಗಳು, ನಂದೊಂದು ಹಳೆ ಚೂಡಿದಾರ್ಗಳು, ಲೋವರ್ ಮಿಡಲ್ ಕ್ಲಾಸ್ ಹುಡುಗಿ ಹೊಸದೆಲ್ಲ ಹಾಕೊಂಡು ಬರ್ತಾಳೆ. ಸೊ ಆ ತರ ಎಲ್ಲ ಪ್ಲಾನ್ ಮಾಡಿ ಆ ಕ್ಯಾರೆಕ್ಟರ್ ತಕ್ಕಂಗೆ ಪ್ರಿಪರೇಷನ್ ಮಾಡ್ಕೊಂಡು. ಆಮೇಲೆ ಆ ಶಂಭುವನ ಪಾತ್ರದಲ್ಲೂ ಅಷ್ಟೇ, ಅವನು ತದನಂತರ ಯಾವ ತರ ಶರ್ಟ್ ಪ್ಯಾಂಟ್, ಯಾವ ತರ ಅವ್ನ ಡ್ರೆಸ್ಸಿಂಗ್ ಚೇಂಜ್ ಆಗುತ್ತೆ, ಇದೆಲ್ಲೂ ತುಂಬಾ ಪರ್ಫಾರ್ಮೆನ್ಸ್ ಬಗ್ಗೆ ನನ್ಗೆ ಹೇಳಿ, ಹೌ ಡಿಡ್ ಯು ಗೈಡ್ ದೆಮ್? ಎಸ್ ಸರ್, ಅದೇ ನಾನು ಹೇಳ್ದಂಗೆ ಮೊದಲನೇದಾಗಿ ಒಬ್ಬ ನಿರ್ದೇಶಕ ಮಾಡಬೇಕಾಗಿರೋದು ಅವನ ಕಥೆಯ ಪಾತ್ರಕ್ಕೆ ಅವರ ಅಪಿಯರೆನ್ಸ್ ಸೂಟ್ ಆಗುತ್ತಾ ಅಂತ ಫಸ್ಟ್ ಡಿಸೈಡ್ ಮಾಡಬೇಕು. ಅಪಿಯರೆನ್ಸ್ ಸೂಟ್ ಆಯಿತು ಅಂದರೆ, ಎನಿ ಹೌ ಶಿ ಈಸ್ ಆ್ಯಕ್ಟ್ರೆಸ್ ಆರ್ ಹೀ ಈಸ್ ಆ್ಯಕ್ಟರ್ ಆರ್ ಎನಿಬಡಿ, ಓಕೆ. ಆಮೇಲೆ ಅವ್ರಿಗೆ ಪಾತ್ರನ ತುಂಬ್ತಾ ಹೋಗಬೇಕು. ಆ ಪಾತ್ರ ಎಷ್ಟರ ಮಟ್ಟಿಗೆ ತುಂಬ್ತಾ ಹೋಗಬೇಕು ಅಂದರೆ, ಅವನಿಗೆ ಯಾವ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಅನಿಸ್ಬಿಡುತ್ತೆ ನಿರ್ದೇಶಕನಿಗೆ, ಇವರು ಸಿಕ್ತು, ಇವಾಗ ಕನೆಕ್ಟ್ ಆಯಿತು ಅಂತ. ಕನೆಕ್ಟ್ ಆದಮೇಲೆ ಪ್ರತಿಯೊಂದೂ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗಬೇಕು. ಸೊ ಅವಾಗೇನಾಗುತ್ತೆ, ಅವರು ಆ ಪಾತ್ರದಿಂದ ಹೊರಗಡೆ ಬರಲ್ಲ. ಅದಕ್ಕೆ ತಕ್ಕನಾಗಿ ನಾವು ಕಾಸ್ಟ್ಯೂಮ್ ಆಗಲಿ, ಆ ಬಾಡಿ ಲ್ಯಾಂಗ್ವೇಜ್ ಆಗಲಿ, ಆ ಮೂಡ್ ಆಗಲಿ, ಈ ಥರದ್ದು ಕ್ರಿಯೇಟ್ ಮಾಡಿ ಆ್ಯಂಡ್ ಆ ಬ್ಯಾಕ್ ಡ್ರಾಪ್ ಎಲ್ಲಿ ತೊಗೊಂಡೋಗಿ ನಿಲ್ಲಿಸ್ತೀವಿ ಅದು ಕೂಡ ಇಂಪಾರ್ಟೆಂಟು. ಸೊ 50% ನಮ್ಮ ಕಡೆಯಿಂದ ಇದ್ದಾಗ, 50% ಅವ್ರ ಕಡೆಯಿಂದ ಬಂದಾಗ 100% ಎಫರ್ಟ್ ಹಾಕಿದಾಗ ರಿಸಲ್ಟ್ ಬಂದೇ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಅವ್ರು ಹೇಳಿದ್ರು ಆ ಗೋಡೆಯನ್ನ ಗುದ್ದ ದೃಶ್ಯಕ್ಕೆ ಒಂದು 3-4 ಟೇಕ್ ಆಯ್ತು ಅಂತ. ನಿಮಗೆ ಏನು ಬರ್ತಾ ಇರಲಿಲ್ಲ ಅವರ ಒಂದು ಪರ್ಫಾರ್ಮೆನ್ಸ್ ಎಲ್ಲ ಕಳೆದ ಶಾರ್ಟ್ಸ್ ಅಲ್ಲಿ, ನೀವು ಅವ್ರಿಗೆ ಏನು ಹೇಳಿದ್ರಿ? ಇಲ್ಲ, ಏನಾಗುತ್ತೆ ಸ್ಟಾರ್ಟಿಂಗಲ್ಲಿ ಯಾರೇ ಆಗಲಿ ಆ್ಯಸ್ ಎ ಹ್ಯೂಮನ್ ಆ ಎಫರ್ಟ್ ಬರಲ್ಲ. ಅಂದರೆ ಅದು ಅನ್ನಿಸ್ಬೇಕಲ್ಲ, ನಾವು ಸುಮ್ಮನೆ ಹಿಂಗೆ ಗುದ್ದೋದು ಬೇರೆ, ಅಥವಾ ಅದು ಎಕ್ಸಾಕ್ಟಾಗಿ ನಿಜವಾಗ್ಲೂ ಗುದ್ದೋದು ಬೇರೆ. ಯಾಕೆಂದರೆ ಅಲ್ಲಿವರೆಗೂ ಆಡಿಯನ್ಸ್ಗೆ ನೀವು ಹೇಳಿದ್ರಿ, ಅಲ್ಲಿ ಏನೋ ಒಂದು ಇನ್ಸಿಡೆಂಟ್ ಆಯಿತು, ಅವನು ಆಯಿತು, ನಾನು ಅಷ್ಟೇ ತಾನೇ ನಾನು ಮಾಡ್ತೀನಿರೋ ಅಂತ ಬರ್ತಾನೆ. ಅವನು ಒಳಗಡೆ ತೊಳಲಾಟ, ನಾನು ವಾಪಸ್ ಬಂದಿದ್ದೀನಿ ಈಗಲೂ ಮತ್ತು ಇದನ್ನೇ ಅನುಭವಿಸ್ತಾ ಇದ್ದೀನಲ್ಲ ನಾನು ಅಂತ ಏನೂ ಮಾಡೋ ಪರಿಸ್ಥಿತಿನಲ್ಲಿಲ್ಲ. ಅವನ ಉದ್ದೇಶ ಅಲ್ಲಿಂದ ಕಳಿಸ್ಬೇಕು. ಅದಕ್ಕೆ ಈಗ ಅವನ ಹತ್ರ ಆಯುಧ ಇಲ್ಲ, ಅಥವಾ ಅವನ ಹತ್ರ ಯಾವುದೇ ರೀತಿಯಂತ ಏನೂ ಇಲ್ಲ. ಅವನ ಹತ್ರ ಇರೋದು ಒಂದೇ ಇದು ಏನಂತಾರೆ, ತೊಳಲಾಟ, ನೋವು, ಇದೆಲ್ಲ ಇದೆ ಅವನ ಹತ್ರ. ಒಂದೇ ಒಂದು ಆ ಟೈಮ್ಗೆ ಅವ್ನಿಗೆ ಏನು ಅನ್ನಿಸ್ತು ಅದನ್ನು ಮಾಡ್ತಾನೆ. ಅವನು ಯಾಕೆ ಅಷ್ಟೊಂದು ಒದ್ದಾಡ್ತಾನೆ ಒಳಗಡೆ ಅಂದರೆ, ಏನೆಲ್ಲ ಮಾಡ್ತಾಯಿದ್ದೀನಿ ನಾನು, ಏನಿದು ನಾನು, ಇದು ಇದು ಏನೆಲ್ಲ ಮಾಡ್ತಾಯಿದ್ದೀನಿ. ಬಟ್ ಹಾಗನ್ಬಿಟ್ಟು ಅಮ್ಮಂಗೆ ಹೇಳೋ ಪರಿಸ್ಥಿತಿನಲ್ಲಿಲ್ಲ, ಅಮ್ಮ ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿನಲ್ಲಿಲ್ಲ. ಒಂದು ಮಾತು ಹೆಚ್ಚಾದರೂ ನಾನು ಸಾಯ್ತೀನಿ ಅಂತಾಳೆ, ಒಂದು ಮಾತು ಕಮ್ಮಿ ಆದರೂ ನಾನು ಸಾಯ್ತೀನಿ ಅಂತಾಳೆ. ಇವನ ಹತ್ರ ಬೇರೆ, ಅಪ್ಪ ನೋಡಿದ್ರೆ ಮಲಗಿರ್ತಾನೆ ಕುಡ್ಕೊಂಡು, ಬೇರೆ ದೇರ್ ಈಸ್ ನೋ ಅದರ್ ಆಪ್ಷನ್. ಒಂದೇ ಆಪ್ಷನ್ ಇದ್ದಿದ್ದು, ಆ ಆಪ್ಷನ್ನ ಅವನಿಗೆ ಹೊರಗಡೆ ತೋರಿಸ್ಕೊಳಕ್ಕಾಗದೆ ಗೋಡೆಗೆ ಗುತ್ತಾನೆ. ಆ ಗುದ್ದೋ ಪ್ರೋಸೆಸ್ಸು ಸ್ವಲ್ಪ ಸ್ಲೋ ಆಗಿ ಬರ್ತಿತ್ತು. ಸೊ ವಿ ನೀಡೆಡ್ ದಟ್ ಎಕ್ಸಾಕ್ಟ್ ಪಂಚ್, ಅದು ಬೇಕು. ಪ್ರಾಬಬ್ಲಿ ಅದಾದಮೇಲೆ ಬರುವಂಥ ಸೀಕ್ವೆನ್ಸ್ ಫೈಟ್ ನೀವು ನೋಡಿರ್ತೀರ, ಅಲ್ಲಿಗೆ ಅವನ ಎಲ್ಲ ಏನಂತಾರೆ ನೋವನ್ನು ಅವ್ರ ಮೇಲೂ ತೋರಿಸ್ಬಿಡ್ತಾನೆ ಅವನು. ಅಂದರೆ ಅಲ್ಲಿಗಲ್ಲಿ ಕನೆಕ್ಷನ್ ನೋಡಿ, ಅವನಿಗೇನು ಇಂಟೆನ್ಷನ್ ಇಲ್ಲ,
ಯಾರನ್ನೂ ಹೊಡಿಬೇಕು ಮತ್ತೊಂದು ಅಂತ. ಬಟ್ ಅವನ ಲೈಫಿಗೆ ಥ್ರೆಟನ್ ಆದಾಗ ಆಬ್ವಿಯಸ್ಲಿ ಅವನ್ನ ಕಾಪಾಡ್ಕೋಬೇಕು. ಆಮೇಲೆ ಅವ್ನು ಚೇಂಜ್ ಆಗಿದ್ದಾನೆ ಬಟ್ ಬಿಡ್ತಾ ಇಲ್ಲ. ಇದೆಲ್ಲದೂ ಮ್ಯಾಟ್ರ್ ಆಗುತ್ತೆ. ಆಮೇಲೆ ಆ ನಾಟ್ ಏನಿದೆ ಒಂದೊಂದೇ ಬಿಡಿಸ್ಕೊಂಡು ಹೋಗೋದು ಇದೆಯಲ್ಲ, ಅವನ ಕ್ಯಾರೆಕ್ಟರ್ನ ಅಥವಾ ಅವನ ಸಿಚುವೇಶನ್ಸ್ಗಳನ್ನು, ಅದು ರೈಟಿಂಗ್ ಸ್ಟ್ರಾಂಗ್ ಇದ್ದಾಗ ಮಾತ್ರ ಸಾಧ್ಯ. ನೀವು ಪೀಟರ್ನ ಹೇಗೆ ಅರ್ಥ ಮಾಡ್ಕೊಂಡ್ರೆ? ಪೀಟರ್ ನಾನು ಜೀವಿಸಿದೆ. ಆ ಕ್ಯಾರೆಕ್ಟ್ರಿಗೆ ಅದು ಫಸ್ಟ್ ಶೇಡ್ ಅಂತ ನಾನು ನಿಮ್ಗೆ ಏನು ಹೇಳಿದೆ, ಅದಕ್ಕೆ ನನ್ನನ್ನು ನಾನು ಆ ಕೆಲವೊಂದು ಪೇನ್ಗಳನ್ನು, ಲೈಫಲ್ಲಿ ಕೆಲವೊಂದು ಆಗಿರೋ ಇನ್ಸಿಡೆಂಟ್ಗಳನ್ನು ಮತ್ತೆ ಅದನ್ನು ಅಡಾಪ್ಟ್ ಮಾಡಿಕೊಂಡು, ನಾನು ರಾಜೇಶ್ ಅಕಸ್ಮಾತ್ ತುಂಬ ನೋವಲ್ಲಿದ್ದರೆ ನಾನು ಹೆಂಗಿರ್ತೀನಿ ಅದನ್ನು ನಾನು ಫಸ್ಟು ಕಲಿಬೇಕು. ಸುಮ್ಮನೆ ನನ್ನ ಕ್ಯಾರೆಕ್ಟರ್ ಒಳಗಡೆ ಇಳಿದ್ಬಿಟ್ರೆ ನಾನು ಮಾಡೋಕ್ಕಾಗಲ್ಲ ಅದನ್ನು. ಅದು ಇಲ್ಲಿ ಯಾವ ಆ್ಯಕ್ಟ್ರಿಂದು ಸಾಧ್ಯ ಇಲ್ಲ. ನೀವು ಈ ಮೂಡಿಗೆ ಬರಬೇಕು ಅಂತಂದರೆ ನಿಮ್ಮ ಹ್ಯಾಪಿನೆಸ್ನ ತ್ಯಾಗ ಮಾಡಬೇಕು. ಒಂದು ಸ್ವಲ್ಪ ದಿನನಾದರೂ ಆ ಸ್ಕೆಡ್ಯೂಲ್ಗಾದರೂ ತ್ಯಾಗ ಮಾಡಬೇಕಾಗತ್ತೆ. ನಿಮ್ಮನ್ನು ನೀವು ಸೀರಿಯಸ್ ಆಗಿ ಇಟ್ಕೋಬೇಕು. ನಾನು ಇಂಟ್ರೋವರ್ಟ್ ಅಲ್ಲ, ನಾನು ಎಕ್ಸ್ಟ್ರೋವರ್ಟು ಅಲ್ಲ, ಬಟ್ ನಾನು ಮಿಡಲ್ ಆದ್ರೂ ಯಾರ ಜೊತೆ ಹೇಗಿರಬೇಕು ಅಂತ ನನಗೆ ಗೊತ್ತಿದ್ರು ಕೆಲವೊಂದು ಸಲ ಈಗ ನೀವು ನಂಗೆ ಹೊಸ ಪರಿಚಯ ಆದ್ರೂ ನಾನು ನಿಮ್ಮ ಜೊತೆ ಎಕ್ಸ್ಟ್ರೋವರ್ಟ್ ಆಗಿಬಿಡ್ಬೋದು ಒಂದೇ ಸಲ. ಬಟ್ ಒಂದೇ ಸಲ ಕ್ಯಾರೆಕ್ಟರ್ ಅಂತ ಬಂದಾಗ ನಾನು ಎಲ್ಲೂ ಕೂಡ ಮಾತಾಡಬಾರ್ದು ಜಾಸ್ತಿ, ನನ್ನ ಕಣ್ಣಲ್ಲಿ ಆ್ಯಕ್ಟ್ ಮಾಡಬೇಕು. ಅದು ಜಾನ್ವಿ ಅವ್ರಿಗೂ ಅದು ಎಕ್ಸ್ಪೀರಿಯನ್ಸ್ ಆಗಿದೆ. ನಾವು ಮಾತಾಡ್ತಿರ್ಲಿಲ್ಲ. ಅದೇ ಸರ್, ಅದೇ ಒಂದು ಜೋಕ್ ಹೇಳ್ತೀನಿ. ಹಿಂದಿನ ದಿನನೇ ಬ್ರೇಕಪ್ ಮಾಡ್ಕೊಂಡು ಬಂದಿದ್ರಂತೆ. ಸೊ ಯಾವ ಬ್ರೇಕಪ್ ಅಲ್ಲ, ಬ್ರೇಕಪ್ ಅಂದ್ರೆ ಆ ಥರ ಅಲ್ಲ. ಅಂದರೆ ಒಂದಷ್ಟು ಜನ ಫ್ರೆಂಡ್ಸ್ಗಳನ್ನ ಸ್ವಲ್ಪ ಏನೋ ಒಂದು ಬೇರೆ ಇನ್ಸಿಡೆಂಟ್ಗಳಿಂದ ಸ್ವಲ್ಪ ದೂರ ಇಟ್ಬಿಟ್ಟಿದ್ದೆ. ಒಂದು ಫ್ರೆಂಡ್ಶಿಪ್ ಅಂತ ಬಂದಾಗ ಒಂದು ಟ್ರಾವೆಲ್ ಇರುತ್ತೆ, ಸಡನ್ನಾಗಿ ಬ್ರೇಕ್ ಆದಾಗ ಒಂದು ಬೇಜಾರು ಇರುತ್ತೆ, ನನ್ನ ಜೊತೆ ಯಾರು ಇಲ್ವಾ ಆ ಥರ ಈ ಥರದ್ದು. ಅದೆಲ್ಲ ನಾನು ಇಲ್ಲಿ ಇದನ್ನು ನನ್ನ ಮೇಲೆ ನಾನು ಇಂಪೋಸ್ ಮಾಡಿಕೊಂಡೆ. ಇಲ್ಲ, ಇದು ಬೇಕು, ನಾನು ಏನೋ ಒಂದು ಕಳ್ಕೊಂಡಿದ್ದೀನಿ ಅನ್ನೋದು ಬೇಕು ನನಗೆ, ಅದನ್ನು ಗಾಢವಾಗಿ ನಾನು ಎಕ್ಸ್ಪೀರಿಯೆನ್ಸ್ ಮಾಡೋಣ, ಫೀಲ್ ಮಾಡೋಣ ಅಂತ. ಸೊ ಎಲ್ಲದನ್ನು ಜೊತೆಗೆ ನನ್ನ ಸೀರಿಯಲ್ಸ್ ಕೂಡ ನಡೀತಾ ಇತ್ತು. ಅಲ್ಲಿ ಹೋದಾಗ ಅಲ್ಲಿ ಕ್ಯಾರೆಕ್ಟರ್ ನಾನು ಮೋಲ್ಡ್ ಆಗಲೇಬೇಕಿತ್ತು. ಅಲ್ಲ ವಿಲನ್ ಬೇರೆ ನಾನು ಆ ಸೀರಿಯಲಲ್ಲಿ. ಸೊ ಇದೆಲ್ಲ ನಂಗೆ ಹೆಲ್ಪ್ ಆಯಿತು. ಸೆಟ್ಟಿಗೆ ಬಂದಾಗ ಪೀಟರ್ ಅಂತ ಬಂದಾಗ ಒಂದು ಅಪೀರಿಯನ್ಸಿಂದ ಹಿಡಿದು ಆ್ಯಕ್ಷನ್ ಅಂದಾಗ ಒಂದು ತೊಳಲಾಟ. ಅಂದರೆ ಫಸ್ಟು ಸೀಕ್ವೆನ್ಸೇ ಇದು ಡಿಂಗ್ ಡಾಂಗ್ ಬೆಲ್ಲಲ್ಲಿ ಅವನು ಬೈಕ್ ನೋಡ್ಕೊಂಡು ನಿಂತಿರ್ತಾನೆ, ಒಂದು ಲುಂಗಿ ಉಟ್ಕೊಂಡು. ಫಸ್ಟ್ ಶಾಟ್ ಅದೇ ಮಾಡಿದ್ದು. ನೆಕ್ಸ್ಟ್ ಡೇ ಆ ಟೋಪಿ ಹಾಕೊಂಡು ಮನೆಗೆ ಎಂಟ್ರಿ ಕೊಡೋದು. ಅದು ಅಲ್ಲಿವರೆಗೂ ನಾನು ಪೀಟರ್ ಆಗಿಬಿಟ್ಟಿದ್ದೀನಿ. ನನ್ನ ಒಂದೊಂದು ಎಕ್ಸ್ಪ್ರೆಷನ್, ಒಂದೊಂದು ಟರ್ನಿಂಗ್, ಒಂದೊಂದು ಕಣ್ಣಲ್ಲೂ ಸಹಿತ ಪೀಟರ್ ಇದ್ದಾನೆ. ಅದು ಆಗಬೇಕು ಅಂತಂದರೆ ಹಲವು ದಿನಗಳ ಪ್ರಿಪೇರ್. ಅದು ನಿಮಗೂ ಗೊತ್ತಾಗತ್ತೆ, ಈಗ ನಾನು ಪೀಟರ್ ಆಗಿದ್ದೀನಿ ಅಂತ ನಿಮಗೂ ಗೊತ್ತಾಗ್ತಾ ಇರುತ್ತೆ. ಖಂಡಿತ. ನೆಕ್ಸ್ಟ್ ಲವರ್ ಬಾಯ್ ಆದಾಗಲೂ ಅಷ್ಟೇ ಎಲ್ಲ ಏನೇನಾಯಿತು ಆ ಮೂಡ್ನೆಲ್ಲ ಪ್ರಾಬಬ್ಲಿ ನಾನು ಪೀಟರಿಂದ ಆಚೆ ಹೋಗೋದಕ್ಕೆ ತುಂಬ ಟೈಮ್ ತೊಗೊಂಡೆ. ಆಲ್ಮೋಸ್ಟ್ ಒಂದು 15 ದಿನ 20 ದಿನನ, ಅದು 1 ಮಂತ್ ಅನಿಸುತ್ತೆ. 1 ಮಂತ್ ನಮಗೆ ಗ್ಯಾಪ್ ಇತ್ತು. ಆ 1 ಮಂತಲ್ಲಿ ಮತ್ತೆ ಲವರ್ ಬಾಯ್ ಪೀಟರ್ ಆಗಿ ನಾನು ಕನ್ವರ್ಟ್ ಆಗಬೇಕಾಗಿತ್ತು. ಆ ಚಂಡೆ ಪ್ಲೇಯರ್ ಆಗಿ ನಾನು ಕನ್ವರ್ಟ್ ಆಗಬೇಕಾಗಿತ್ತು. ಈ ಚಾಲೆಂಜಸ್ ಒಬ್ಬ ಆ್ಯಕ್ಟ್ರಿಗೆ ಬೇಕು ಸರ್. ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಅಂತಂದರೆ ಅವ್ನು ಗನ್ ಹಿಡ್ಕೊಂಡು ಶೂಟ್ ಮಾಡ್ತಾನೆ, ಅವ್ನು ಮಚ್ಚಿಡ್ಕೊಂಡು ಹೊಡಿತಾನೆ, ಹಿಂಗೆ ನಿಂತ್ಕೋತಾನೆ. ಅದೆಲ್ಲ ನಾನು ಇಮಿಡಿಯೇಟಾಗಿ ಮಾಡ್ಬೋದು, ನಾನು ಅದೇನು ದೊಡ್ಡ ವಿಚಾರ ಅಲ್ಲ. ಬಟ್ ಈ ಥರ ಎಕ್ಸ್ಪೀರಿಯನ್ಸ್ ಪ್ರಾಬಬ್ಲಿ ಒಬ್ಬ ಆ್ಯಕ್ಟ್ರಿಗೆ ಸಿಕ್ಕಾಗ ಅವನ್ನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಚಾನ್ಸು. ಪ್ರಾಬಬ್ಲಿ ನಾನು ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಏನೋ ಅಂತ ನನಗನ್ಸುತ್ತೆ. ಈಗ ನೀವೇ ಹೇಳಿದ ಪ್ರಕಾರ. ಇಲ್ಲ, ಖಂಡಿತ. ಅಂದ್ರೆ ರಾಜೇಶ್ ಅವ್ರು ನಮಗೆ ಗೊತ್ತು, ನಾವು ಸೀರಿಯಲ್ಸ್ ಅಲ್ಲಿ ನೋಡಿದೀವಿ, ಆ ಒಂದು ಫೆಮಿಲಿಯಾರಿಟಿ ಇದೆ. ಬಟ್ ಆ ಫೆಮಿಲಿಯಾರಿಟಿಯನ್ನ ಅಡ್ವಾಂಟೇಜ್ ಆಗಿ ತಗೊಂಡ ಪಾತ್ರ ಅಲ್ಲ ಇದು. ಅಲ್ವೇ ಅಲ್ಲ. ಅಂದ್ರೆ ನಾನು ನೋಡ್ಬೇಕಾದ್ರೆ ನನಗೆ ರಾಜೇಶ್ ಅವ್ರು ನನಗೆ ಗೊತ್ತು, ನಾನು ನೋಡಿದ್ದೀನಿ, ಸುಮಾರು ವರ್ಷದಿಂದ ನೋಡಿದ್ದೀನಿ ಅಂತ ನನ್ಗದು ಮರ್ತು ಹೋಯ್ತು. ನಂಗೆ ಆಕ್ಚುಲಿ ಪೀಟರ್ ಮಾತ್ರ ಉಳ್ಕೊಂಡು ಆ ನೋವು ನನಗೂ ಇದೆ. ನನ್ನನ್ನು ಯಾರು ಯೂಸ್ ಮಾಡ್ಕೊಂಡಿಲ್ಲ ಅನ್ನೋ ನೋವಿದೆ. ಬಟ್ ಈ ಸಿನಿಮಾ ನಂಗೆ ರೀಲಾಂಚ್. ಅಂದರೆ ಒಬ್ಬ ಪರ್ಫೆಕ್ಟ್ ಆಗಿರೋವಂಥ ಒಬ್ಬ ನಿರ್ದೇಶಕಂಗೆ ಒಂದು ಲೆವೆಲಿಗೆ ಆ್ಯಕ್ಟ್ ಮಾಡ್ಬೋದು ಅಂತ ಒಂದು ನಟ ಸಿಕ್ಕಾಗ ಅವನ್ನ ಹೇಗೆ ಮೋಲ್ಡ್ ಮಾಡ್ಬೋದು ಅಂತ ಅವರು ಥಿಂಕ್ ಮಾಡ್ತಾರೆ. ಅಡ್ವಾಂಟೇಜ್ ತಗೊಳ್ಳೋದಕ್ಕೆ ನಮ್ಮ ಡೈರೆಕ್ಟರ್ ಬಿಟ್ಟಿಲ್ಲ. ಈಗ ಅವ್ರ ಮೈಂಡಲ್ಲಿ ಇರೋದು ಒಂದೇ, ಪೀಟರ್ ನಂಗಷ್ಟೇ, ನಿನ್ನ ಹಳೆಯ ಫೇಮ್ಗಳು ನನಗೆ ಯಾವುದು ಬೇಡ, ಇದಕ್ಕೆ ಯೂಸು ಆಗೋದೂ ಇಲ್ಲ. ಸೀರಿಯಲ್ ಏನು ನೀನು ಮಾಡ್ತಿದ್ಯಾ, ನೀನು ಮಾಡ್ಕೊಂಡಿದ್ಯಾ, ಮುಗೀತದ ಕತೆ. ಪೀಟರ್ ನೀನು ಪೀಟರಿಗೆ ಏನು ಕೊಡ್ತಿದ್ಯಾ ಅಂತಲೇ ಅವ್ರು ಡಿಮ್ಯಾಂಡ್ ಮಾಡ್ತಾ ಇರೋದು. ಆಮೇಲೆ ಅವ್ರು ಸಿಗ್ತಾನೂ ಇರಲಿಲ್ಲ ನನಗೆ. ಒಂದು ಸ್ಟೇಜಲ್ಲಿ ಸಿಕ್ಕಾದ್ಮೇಲೆ ನೆಕ್ಸ್ಟು ನಾನು ಸಿಕ್ಕಿರೋದು ಒಂದು ಹಾಫ್ ಕೂದಲು ಬೆಳೆದಿತ್ತೇನೋ ನನಗೆ. ಅವಾಗ ಕಾಸ್ಟ್ಯೂಮ್ ಟೆಸ್ಟಿಗೆ ಅಂತ ನಮಗೆ ಒಂದು ಆಫೀಸಿಗೆ ಕರೆಸಿದ್ರು. ಅದಾದ್ಮೇಲೆ ನಾವು ಸಿಕ್ಕೇ ಇಲ್ಲ. ಡೈರೆಕ್ಟ್ ಶೂಟು. ಅವ್ರು ಯಾವತ್ತೂ ನನ್ನ ವಿಡಿಯೋ ಕಾಲಲ್ಲಿ ನೋಡಿಲ್ಲ. ಅವ್ರು ಯಾವತ್ತೂ ನನ್ನನ್ನು ಫೋನ್ ಮಾಡ್ಕೊಂಡು ಏನು ಮಾಡ್ತಿದ್ದೀರಾ, ಹೆಂಗೆಲ್ಲ ಎಲ್ಲ ಆಗ್ತಿದೆಯಾ ಅದೆಲ್ಲ ವಿಚಾರಿಸ್ಕೊಂಡಿಲ್ಲ. ಬಿಕಾಸ್ ಅವ್ರಿಗೆ ನನ್ನ ಮೇಲೆ ನಂಬಿಕೆ ಇತ್ತು. ಸೊ ಡೈರೆಕ್ಟ್ಲಿ ಐ ವಾಂಟೆಡ್ ಟು ಸಿ ಆ್ಯಸ್ ಎ ಪೀಟರ್ ಅನ್ನೋದು ಒಂದು ಇಂಪಾರ್ಟೆಂಟ್ ಥಾಟ್ ನನ್ನೊಳಗಡೆ ಇತ್ತು. ಅಂದರೆ ನಾನು ಹೇಳಿಬಿಟ್ಟಿದ್ದೆ, ಕೂದಲು ಬೆಳೆಸಿ, ದಾಡಿ ಬಿಡಿ, ಈವನ್ ದೋ ಯು ಹ್ಯಾವ್
ಇದು ಏನು ಸೀರಿಯಲ್ಸ್ ಇದ್ರೂ ಕೂಡ ಸ್ವಲ್ಪ ಲೀನಿಯನ್ಸ್ ತೊಗೊಂಡು ಏನಾದರೂ ಪ್ಲ್ಯಾನ್ ಮಾಡಿ, ಬಿಕಾಸ್ ಈ ಪಾತ್ರ ರೆಡಿ ಆಗ್ತಿರೋದೇ ಹಾಗೆ. ಸೊ ಹಾಗಾಗಿ ಈಗ ಏನಾಗುತ್ತೆ, ಪದೇ ಪದೇ ನಾವು ಆಫೀಸಲ್ಲಿ ಸಿಕ್ಕಾಗ, ಪದೇ ಪದೇ ಅಲ್ಲಿ ಇಲ್ಲಿ ಸಿಕ್ಕಾಗ ಏನಾಗುತ್ತೆ, ಅದೊಂದು ಕನೆಕ್ಷನ್ ಹೋಗ್ಬಿಡುತ್ತೆ. ಯಾಕಂದರೆ ನಾನು ಇನ್ನೂ ರೈಟಿಂಗ್ ಸ್ಟೇಜಲ್ಲಿ ಇದ್ನಲ್ಲ, ಸೊ ಕನೆಕ್ಷನ್ ಹೋಗ್ಬಿಡುತ್ತೆ ಡೈಲಿ ನೋಡ್ತಿದ್ದಾಗ. ಅಥವಾ ನನಗೆ ಇನ್ನೂ ತುಂಬ ಪದೇ ಪದೇ ದಿನ ಏನೋ ಒಂದು ಚೇಂಜಸ್ ಆಗಬೇಕು ಅನ್ನೋ ಥರದ್ದು. ಅಂದರೆ ನಾವು ತುಂಬ ಸೀರಿಯಸ್ ಆಗಿ ತೊಗೊಂಡ್ಬಿಟ್ಟಿದ್ದೀವಿ ಫಿಲ್ಮ್ ಮೇಕಿಂಗ್. ಬಟ್ ಒಂದು ಸರ್ ನನಗೆ ಭಯ ಆಯಿತು ಸರ್, ಗ್ಯಾಪ್ ಅಂದರೆ ಅಟ್ಲೀಸ್ಟ್ ಸಿಗ್ತಾನೂ ಇಲ್ಲ, ಫೋನ್ ಕಾಲು ಇಲ್ಲ ಅಂತಂದ್ರೆ ಯಾರು ಬೇರೆಯವ್ರು ಬಂದ್ಬಿಟ್ರ ನನ್ನ ಜಾಗಕ್ಕೆ. ಇದೊಂದು ಭಯ ಇದ್ದೇ ಇರುತ್ತೆ. ಇವ್ರು ಪ್ರಾಮಿಸ್ ಮಾಡಿದ್ದಾರೆ, ಈ ಕೆಪ್ ದ ಪ್ರಾಮಿಸ್, ಇದೆಲ್ಲ ಓಕೆ. ತುಂಬ ಗ್ಯಾಪ್ ಆದ್ರೆ ನಿಮ್ಗೆ ಒಂಥರ ಅನ್ಸಲ್ವಾ, ಏನಿದು ಕಮ್ಯುನಿಕೇಶನ್ ಇಲ್ಲ? ಏನೋ 3 ತಿಂಗಳ ಗ್ಯಾಪ? 3 ತಿಂಗಳೇ ಅನ್ಕೋಬೋದು ಆ್ಯಕ್ಚುಲಿ. ನಾನೇ ಬೇಕು ಅಂತ ಶೆಟ್ರೆ ಮತ್ತೆ ಎದ ನಡೀತಿದೆ, ನಡೀತಿದೆ ಎಲ್ಲ ನಡೀತಿದೆ ಆರಾಮಾಗಿ. ನನಗೆ ಬಾಯ್ಬಿಟ್ಟು ಕೇಳೋಕ್ಕಾಗ್ತಿಲ್ಲ, ನಾನು ಇದೀನಲ್ವಾ, ಬಾಯ್ಬಿಟ್ಟು ಕೇಳೋಕ್ಕಾಗ್ತಿಲ್ಲ ನನಗೆ. ಅದೊಂಥರ ಮುಜುಗರ ಇರುತ್ತೆ. ಬಟ್ ಒಳಗೊಂದು ಕಾನ್ಫಿಡೆನ್ಸ್ ಇತ್ತು, ಇಲ್ಲ ಇದಕ್ಕೆ ರಾಜೇಶ್ ಇದ್ದಾನೆ, ಅವ್ನು ಪೀಟರ್ ಆಗ್ತಾನೆ ಅನ್ನೋದೆಲ್ಲ ಕಾನ್ಫಿಡೆನ್ಸ್ ಇತ್ತು. ಬಟ್ ನಾನೇನು ಒಂದು ಇಮ್ಯಾಜಿನ್ ಮಾಡ್ಕೊಂಡಿದ್ದೆ ಈ ಸಿನಿಮಾ ಈ ಒಂದು ಮಟ್ಟಕ್ಕೆ ಹೋಗ್ಬೋದು ಅಂತ, ಅದ್ರ ನೆಕ್ಸ್ಟ್ ಲೆವೆಲಲ್ಲಿ ಹೋಗಿತ್ತು, ಇವನ್ ಮೇಕಿಂಗ್. ನಾನು ಮೊನ್ನೆ ಒಂದು ಆಕ್ಚುಲ್ ಫಿಲ್ಮ್ ಶೂಟಲ್ಲಿ ಐ ವಾಸ್ ಜಸ್ಟ್ ಅಬ್ಸರ್ವಿಂಗ್. ನನಗದು ಒಂಥರ ಒಂದು ಹೊಸ ಪ್ರಪಂಚವನ್ನು ಓಪನ್ ಮಾಡ್ತು. ಅಂದ್ರೆ ಈಗ ಇವ್ರು ಹೇಗೆ ಪೀಟರ್ ಬಗ್ಗೆ ಹೇಳಿದ್ರು, ನಾನು ಅದೇ ಕಲ್ಪನೆಯಲ್ಲಿ ಇದ್ದೆ. ನಟರು ಆ ಶಾರ್ಟ್ ಅನ್ನ ಚೆನ್ನಾಗೇ ಮಾಡಿದ್ರು. ಬಟ್ ಇವ್ರೀಗ ಸೀರಿಯಲ್ಸ್ ಬಗ್ಗೆ ಹೇಗೆ ಹೇಳಿದ್ರು ಹಾಗೆ ಅನ್ನಿಸ್ತು ನನಗೆ. ಏನು ಅಂದ್ರೆ ಅವರು ಫ್ರೆಂಡ್ಸ್ ಜೊತೆ ಅಲ್ಲಿ ಮಾತಾಡ್ಕೊಂಡಿದ್ದಾರೆ, ಶಾರ್ಟಿಗೆ ಬಂದ್ರು, ಎಲ್ಲಿ ಒಂದ್ಸಲ ಲೈನ್ಸ್ ಹೇಳಿ ಅಂದ್ರು, ಲೈನ್ಸ್ ಕೇಳಿಸ್ಕೊಂಡ್ರು, ರೆಡಿ ಟೇಕ್ ಹೋಯ್ತು. ನಾನು ಹಿಂಗ ಆಕ್ಟ್ ಮಾಡೋದು ಫಿಲ್ಮ್ಸ್ ಅಲ್ಲಿ, ನಾನು ಏನೇನೋ ಅನ್ಕೊಂಡ್ಬಿಟ್ಟಿದ್ನಲ್ಲ ಅಂತ ಅನ್ಕೊಳ್ತಾ ಇದ್ದೆ. ಪಾಪ ಅವ್ರು ಚೆನ್ನಾಗಿ ಮಾಡಿಲ್ಲ ಅಂತಿಲ್ಲ, ಪ್ರಾಬ್ಲಿ ಆ ಶಾರ್ಟಿಗೆ ಏನ್ ಬೇಕೋ ಅದನ್ನ ಮಾಡಿ ಹೋದ್ರು. ಬಟ್ ಅದೇ ಮೂಡಲ್ಲಿ ಇರಬೇಕು, ಅದೇ ಕ್ಯಾರಿ ಮಾಡಬೇಕು, ಎಸ್ಪೆಷಲಿ ಈ ತರದ ಒಂದು ಪಾತ್ರಗಳನ್ನು ನಾನು ಅನ್ಕೊಳ್ತಾ ಇದ್ದೆ. ಸೊ ಕಮಿಂಗ್ ಬ್ಯಾಕ್ ಟು ರಾಧಾಸ್ರು, ನೀವು ಹೇಳಿದ್ರಿ ನಮ್ಮ ತಾಯಿ ಒಂದು ಇನ್ಸ್ಪಿರೇಷನ್ ಆಗಿದೆ ಅಂತ. ನೀವು ಹೇಗೆ, ಹೌ ಡು ಯು ಗೆಟ್ ಇನ್ ಟು ದಿ ರೋಲ್? ನನಗೆ ಅದೇ ಸುಕೇಶ್ ಅವರು ನನ್ನ ಕ್ಯಾರೆಕ್ಟರ್ ಬಗ್ಗೆ ಒಂದು ಸಮರೈಸ್ ಮಾಡಿ ಹೇಳಿದಾಗ ಏನಂತ ಹೇಳಿದ್ರು? ರಾಧಾ ಒಬ್ಳು ಇಂಡಿಪೆಂಡೆಂಟ್ ವುಮನ್, ಒಂದು PT ಟೀಚರು, ಆ ಒಂದು ಭಾಗಮಂಡಲ ರೀಜನ್ ಅಲ್ಲಿ. ನಾನು ಹುಟ್ಟಿ ಬೆಳ್ತಿರೋದು ಬೆಂಗಳೂರು, ನಾನು ಓದಿರೋದು ಡೆಂಟಿಸ್ಟ್ರಿ, ಆಮೇಲೆ ಡೆಂಟಿಸ್ಟ್. ಸೊ ನಾನು PT ಟೀಚರ್, ಓಕೆ, ನಾನು ಸ್ಕೂಲಲ್ಲೆಲ್ಲ ಓದ್ತಿರುವಾಗ ಅಬ್ಸರ್ವ್ PT ಟೀಚರ್ಗಳು ಹೆಂಗಿರ್ತಾರೆ, ಹೆಂಗ್ ನಾನು ಓದೇ ತಿನ್ಸ್ಕೊತಿದ್ದೆ, ಹೆಂಗ್ ಸ್ಟ್ರಿಕ್ಟ್ ಆಗಿರ್ತಿದ್ರು. ಓಕೆ, ಇಟ್ಸ್ ಅ ಸ್ಮಾಲ್ ಸೀಕ್ವೆನ್ಸ್ ದೋ, ಬಟ್ ಸ್ಟಿಲ್ ನಾನು ಇವಾಗ ಯಾರನ್ನೇ ಆಗಲಿ ಸರ್, ಇವಾಗ ಸುಕೇಶ್ ಅವ್ರನ್ನಾಗಲಿ ಫುಲ್ ಅಬ್ಸರ್ವ್ ಮಾಡ್ತೀನಿ, ಇವಾಗ ನೀವಾಗಿರ್ಲಿ ನಿಮ್ಮನ್ನು ಫುಲ್ ಅಬ್ಸರ್ವ್ ಮಾಡ್ತೀನಿ. ಐ ವಾಂಟ್ ಟು ಟೇಕ್ ದ ಪಾಸಿಟಿವ್ ಇನ್ ಯು. ಸೊ ನಾನು ಏನಾದ್ರು ಒಂದು ಕಲಿಯೋದಿದ್ರೆ ಐ ವಿಲ್ ಗ್ರಾಬ್ ಇಟ್ ಫ್ರಮ್ ಯು. ನೀವೇನೋ ಮಾತಾಡ್ತಿದ್ದೀರಾ, ಓಕೆ, ನೀವು ಹಿಂಗೆ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಅನ್ ಆಕ್ಟರ್ ಅಂತ ನನಗೆ ಅನ್ಸುತ್ತೆ. ಐ ಆಮ್ ಹಾರಿಬಲ್. I think I'm not good at picking up stuff from others, and I feel that's a big lacking anta. Anyway, please. Yeah, that's why I want to take the positivity in you, and I want to cultivate it. ಅದು ನನ್ನ ಜರ್ನಿಗೆ ಯೂಸ್ಫುಲ್ ಆದರೆ ಐ ವಿಲ್ ಡೆಫಿನೆಟ್ಲಿ ಟೇಕ್ ಇಟ್. ನಾನು ತುಂಬ ಕಲ್ತಿದ್ದೀನಿ ಸುಕೇಶ್ ಅವರಿಂದ. ಎಷ್ಟೇ ನೋವು ಇಟ್ಕೊಂಡಿದ್ರು ಒಳಗೆ, ಆಗತ್ತೆ ನಾನಾಗಲ್ಲ ಸುಕೇಶ್ ಅವ್ರೆ ಹಿಂಗೆ ಹಾಳೋದು. ಐ ಆಮ್ ವೆರಿ ಸ್ಪಾಂಟೇನಿಯಸ್. ನಾನು ಇವಾಗೇನು ಅಲ್ಲೇಡ್ರ ಅಲ್ಲೇ ಬಹುಮಾನ. ಬಟ್ ಆಸ್ ಅ ಪರ್ಸನ್ ಹೀ ಈಸ್, I take that patience, perseverance. So ಈ ಪಾತ್ರದ ಬಗ್ಗೆನೂ ಅವ್ರು ಎಕ್ಸ್ಪ್ಲೈನ್ ಮಾಡ್ದ ಹಂಗಿತ್ತಲ್ಲ ಸರ್. ಸೊ ಹಿ ಮೇಡ್ ಇಟ್ ಈಸಿ ಫಾರ್ ಮಿ. ಅಲ್ಲೂ ಅಷ್ಟೇ ಆನ್ ಸ್ಪಾಟ್ ಎನಾಕ್ಟ್ ಮಾಡಿ ತೋರಿಸ್ತಿದ್ರು. ಸೊ ಅದು ತೋರಿಸಿದಾಗ ಇನ್ನೂ ಜಾಸ್ತಿ ಈಸಿ ಆಗಕ್ಕೆ ಹೋಯ್ತು. ಸೊ ದಟ್ಸ್ ವೈ ಐ ಥಿಂಕ್ ಇಟ್ ವಾಸ್ ನಾಟ್ ಟೂ ಡಿಫಿಕಲ್ಟ್, ಬಿಕಾಸ್ ದ ಡೈರೆಕ್ಟರ್ ವಾಸ್ ಆಲ್ರೆಡಿ ಪ್ರಿಪೇರ್ಡ್ ಫಾರ್ ಮೈ ರೋಲ್. ಹಿ ಈಸ್ ಆಲ್ರೆಡಿ ಪ್ರಿಪೇರ್ಡ್ ಆ್ಯಂಡ್ ಹಿ ನೋಸ್ ರಾಧಾ ಕ್ಯಾನ್ ಡೂ ಇಟ್. And I want to give justice to the role, and I did it, sir. And ನಂಗೆ ಇನ್ನೊಂದೇನು ಅನಿಸ್ತು ಅಂದ್ರೆ, ನಿಮಗೆ ನಿಮ್ಮ ಪಾತ್ರದ ಬಗ್ಗೆ ಅಭಿಮಾನ ಇದ್ದಾಗ, ಅಂದ್ರೆ ಈ ರೀತಿಯ ರಾಧಾ ಅಂತ ಒಂದು ಪಾತ್ರ ಕೊಟ್ಟಾಗ ಅದೊಂದು ತುಂಬಾ ಗಂಭೀರವಾದ ಪಾತ್ರ. ಶಿ ಈಸ್ ಆನ್ ಅ ಮಿಷನ್ ಅಲ್ಲಿ. ಅವಳು ಬರದೇ ಒಂದು ಕೆಲಸಕ್ಕಾಗಿ, ಒಂದು ಉದ್ದೇಶಕ್ಕಾಗಿ. ಆ ರೀತಿಯದ್ದು ಒಂದು ಪಾತ್ರ ನನಗೆ ಸಿಕ್ಕಿದೆ ಅಂತ ಅಂದ್ರೆ ನನ್ಗನ್ಸತ್ತೆ, ನಾನು ಅನ್ಕೊಳ್ತಾ ಇದ್ದೆ ಈಗ ಯು ವಿಲ್ ಅಪ್ರಿಶಿಯೇಟ್ ರಾಧಾ, ಲೈಕ್ ಜಾನ್ವಿ ವಿಲ್ ಫಸ್ಟ್ ಅಪ್ರಿಶಿಯೇಟ್ ರಾಧಾ, ಓ ಈ ತರ ಒಬ್ಬಳು ಲೇಡಿನ ಅಂತ. ಆ ರೀತಿ ಒಂದು ಅಪ್ರಿಸಿಯೇಷನ್ ಪಾತ್ರಕ್ಕೆ ಹುಟ್ಟಿದಾಗ ನಮ್ಮಲ್ಲಿ ಖುಷಿನೂ ಹೆಚ್ಚಾಗತ್ತೆ, ಆ ಪಾತ್ರವನ್ನು ನಿರ್ವಹಿಸೋಕೆ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ ನನಗನ್ಸುತ್ತೆ. ನಾನು ಯಾವಾಗ್ಲೂ ಇಂಥ ಪಾತ್ರಕ್ಕೆ ನಾನು ಕಾಯ್ತಾ ಇದ್ದೆ ಸರ್. ಇಂಥ ಪಾತ್ರ ಸಿಗ್ಬೇಕು, ನಾನು ನಟಿಯಾಗಿ ಗುರುತಿಸ್ಕೋಬೇಕು. ಎವ್ರಿಬಡಿ ವಿಲ್ ಟೆಲ್ ಓ ಈ ಮೂವಿ ಹೀರೋಯಿನ್. ನೋ ಐ ಆಮ್ ಅನ್ ಆಕ್ಟರ್. ಒಂದು ಲೀಡ್ ಆಕ್ಟರ್ ಆಗಿ ನನ್ನನ್ನು ನೋಡಿ ಅಷ್ಟೇ, ನಾಟ್ ಹೀರೋಯಿನ್. ಸೊ ಆ ಥರ ಈ ಥರ ಪಾತ್ರ ನನಗೆ ಸಿಕ್ಕಿದಾಗ, ಆಸ್ ಅನ್ ಆಕ್ಟರ್ ಅದೊಂದು ಇರುತ್ತಲ್ಲ ಸರ್, ಎಲ್ಲೋ ನಾನು ತೋರಿಸ್ಕೋಬೇಕು ನನ್ನ ಟ್ಯಾಲೆಂಟು, ನಾನೆಲ್ಲೋ ಕಾಣಿಸ್ಕೋಬೇಕು, ಇಷ್ಟು ವರ್ಷ ಕಷ್ಟಪಟ್ಟಿದ್ದೀನಿ, ಈ ಇಂಡಸ್ಟ್ರಿಲೇ ಇದ್ದೀನಿ, ಇಲ್ಲ ಈಜ್ಬೇಕು ಇಲ್ಲ ಮುಳುಗಬೇಕು. ಐ ವಾಂಟ್ ಟು ಸ್ವಿಮ್ ಹಿಯರ್, ಐ ಹ್ಯಾವ್ ಕಮ್ ಹಿಯರ್ ಟು ಸ್ವಿಮ್. ಸೊ ಐ ವಿಲ್ ಸ್ವಿಮ್.
ಎಷ್ಟು ದೊಡ್ಡ ಓಷನ್ ಆಗಿದ್ರು ಐ ನೋ ಸಮ್ವೇರ್ ಐ ವಿಲ್ ರೀಚ್ ದ ಡೆಸ್ಟಿನೇಷನ್, ದಡ ತಲುಪ್ತೀನಿ ಅಂತ ಒಂದು ಪಣ ತೊಟ್ಟು ನಿಂತಿದ್ದೀನಿ ಸರ್. ನೋಡೋಣ. ಏನಾದ್ರು ಇಷ್ಟ ಆಯ್ತು ಅಂದ್ರೆ ಮಗನಿಗೆ ಮೊಬೈಲ್ ಫೋನ್ ಕೊಟ್ಟು ಇಯರ್ಫೋನ್ಸ್ ಹಾಕಿ ಒಂದು ಆಕ್ಷನ್ ಸೀಕ್ವೆನ್ಸ್ಗೆ ಹೋಗೋದು, ಅದು ನಿಮ್ಗೆ ಏನ್ ಅನಿಸ್ತು when there was action, a little bit of action and violence also? ದಟ್ linked to ಇಸ್ it. ಅದು ಎಲ್ಲ ಇವ್ರದೇ ಸೀಕ್ವೆನ್ಸ್ ಸರ್. ಅದು ಹಾಕದ್ ಯಾಕಂದ್ರೆ ಅವ್ರು ಒಂದು ಚಿಕ್ಕ ಮಗು, ಆ ಚಿಕ್ಕ ಮಗುಗೆ ಎಫೆಕ್ಟ್ ಆಗ್ಬಾರ್ದು ಏನ್ ನಡೀತಿದೆ ಸುತ್ತಮುತ್ತ, ಏನಕ್ಕೆ ನನ್ನ ತಾಯಿ ಇಲ್ಲಿ ಬಂದಿದ್ದಾಳೆ, ಯಾವ ವಿಷಯಕ್ಕೋಸ್ಕರ ಬಂದಿದ್ದಾಳೆ, ಅವಳದೇನೇ ಇದ್ರು ನನ್ ಮಗ ಖುಷಿಯಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಸೊ ಆಸ್ ಅ ಚೈಲ್ಡ್, ಐ ಮೀನ್ ಆ ಚೈಲ್ಡ್ಹುಡ್ ಅಲ್ಲಿ ಸರ್ ನಾವು ಏನೇನ್ ನೋಡಿರ್ತೀವಿ, ನಾವು ಇನ್ನೂ ಐ ಕ್ಯಾನ್ ಮೆಮರೈಸ್ ವಾಟ್ ಆಲ್ ಮೈ ಮಾಮ್ ಹಸ್ ಗಾನ್ ಥ್ರೂ ವೆನ್ ಐ ವಾಸ್ ಇನ್ LKG, ವೆನ್ ಐ ವಾಸ್ ಇನ್ UKG. ನನ್ಗಿನ್ನೂ ಹಿಂಗೆ ಸೀನ್ ಕಾಣುತ್ತೆ, ವಾಟ್ ಆಲ್ ಶಿ ಹಸ್ ಗಾನ್ ಥ್ರೂ ಅನ್ನೋದು. ಸೊ ಮೇ ಬಿ ನಮ್ಮ ಡೈರೆಕ್ಟರ್ನ ಅದನ್ನೇ ವಿಜುವಲೈಸ್ ಮಾಡಿಕೊಂಡು ಮಕ್ಳಿಗೆ ಇದನ್ನ ಎಫೆಕ್ಟ್ ಆಗಬಾರ್ದು ಅಂತ ಇಯರ್ಫೋನ್ ಇಟ್ಟು ಮೊಬೈಲ್ ಕೊಟ್ಟು, ಅದು ಡಿಸ್ಟ್ರಾಕ್ಷನ್ ಅವ್ರಿಗೆ. ಅಮ್ಮ ಏನಾರು ಮಾಡ್ಕೊಳ್ಳಿ, ನನಗೆ ಮೊಬೈಲ್ ಇದೆ, ಇಯರ್ಫೋನ್ ಇದೆ. ಸೊ ಅವನಿಗೆ ಗೊತ್ತೇ ಇಲ್ಲ ಅಮ್ಮನ ಪ್ರಪಂಚದಲ್ಲಿ ಏನಾಯ್ತು, ಅಮ್ಮಂಗೆ ಏನಾಯ್ತು, ತೊಂದರೆ ಆಯ್ತಾ ಇಲ್ವಾ, ಅವನಿಗೆ ಗೊತ್ತೇ ಇಲ್ಲ. ನೆಕ್ಸ್ಟ್ ಡೇ ಅಮ್ಮ ಬರ್ತಾಳೆ, ಕರ್ಕೊಂಡು ಹೋಗ್ತಾಳೆ ಅಷ್ಟೇ. ಸೊ ಮೇ ಬಿ ದಟ್ ವಾಸ್ ರಿಯಲಿ ಕೊರಿಯೋಗ್ರಾಫಿ. ಇವರು ಪೀಟರ್ ಹೇಳಿದಾಗ್ಲೂ ಕೂಡ ಬಿಟ್ಟು ಹೋಗಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆಯಲ್ಲ, ಅದು ಚೆನ್ನಾಗಿತ್ತು. ಬೈದಿವೆ ನಂಗೆ ಈಗ ಅನಿಸ್ತಾ ಇದೆ, ಅಲ್ಲಿ ಖೋ ಆಡೋರು ಒಂದು ಗರ್ಲ್ಸ್ ಟೀಮ್. ನಂಗೀಗ ಅನ್ನಿಸ್ತಾ ಇದೆ, ಶಿ ಬೀಯಿಂಗ್ ದಿ ವುಮನ್ ದಟ್ ಶಿ ಇಸ್ ಇನ್ ದಿ ಫಿಲ್ಮ್, ಅವಳು ಟ್ರೈನ್ ಮಾಡ್ತಿರೋದು ಹುಡುಗಿರೇ. ಸರ್, ದೇರ್ ಈಸ್ ಲಾಟ್ ಆಫ್ ಮೆಟಾಫರಿಕ್ ನೀವು ಅಬ್ಸರ್ವ್ ಮಾಡಿರ್ಬೋದು. ಆ್ಯಕ್ಚುಲಿ ಎಲ್ಲಿ ಎಲ್ಲಿ ಮೀರಾ ಅವಳ ಲವ್ನ ಎಕ್ಸ್ಪ್ರೆಸ್ ಮಾಡ್ತಾಳೆ, ಅಲ್ಲೇ ರಾಧಾಗೂ ಪೀಟರ್ಗೂ ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆಗೋದು. ಇವನ್ ಗಾಡಿ ತೊಗೊಂಬಂದು ನಿಲ್ಲಿಸ್ತಾನೆ, ಏನು ನೋಡ್ತಾ ಇದೆ, ಆ ಕಡೆ ಹೋಗು ಅಂತ ಗೊತ್ತಾ. ಸೊ ಸೊ ದೇರ್ ಇಸ್ ಲಾಟ್ ಆಫ್ ಮೆಟಾಫರಿಕ್. ಆಮೇಲೆ ಅವಳ ಆಲೋಚನೆಗಳು, ಅವಳ ಒಂದು ಇದು ಮೊದಲು ಬೇರೆಯವ್ರ ಮೇಲಿರುತ್ತೆ. ಬೇರೆಯವ್ರ ಮೇಲೆ ಇದ್ದಾಗ ಅವ್ರನ್ನ ನಾನು ಏನು ಮಾಡಬೇಕು ಅನ್ನೋದಿರುತ್ತೆ ಅಲ್ವಾ, ಅದು ನಿಜವಾಗ್ಲೂ ಕೂಡ ಒಬ್ಬರ ಮೇಲೆ ಬಂದಾಗ ಕೂಡ ಹಾಗೆ ಅವಳ ಮೈಂಡ್ ಸೆಟ್ ಏನಿರುತ್ತೆ ಕೊನೆ ಕೂಡ ಹಾಗೆ ಆಗುತ್ತೆ. ಸೊ ದೆರ್ ಇಸ್ ಲಾಟ್ ಆಫ್ ಮೆಟಫರಿಕ್ ಇದು ಕೂಡ ತೊಗೊಂಡು ಬಂದಿದ್ದೀವಿ, ನೀಟಾಗಿ ಅಲ್ಲಲ್ಲಿ ಪ್ಲೇಸ್ ಮಾಡ್ಕೊಂಡು ಹೋಗಿದ್ದೀವಿ. ಆ್ಯಂಡ್ ಅದೇ ಒಂದು ವಿಮೆನ್ ಅಂತ ಬಂದಾಗ ಒಂದು ಸ್ಟ್ರಾಂಗ್ ಆಗಿ ಏನೋ ಹೇಳಬೇಕು, ಬಟ್ ಐ ಡೋಂಟ್ ವಾಂಟ್ ಟು ಗಿವ್ ಮೆಸೇಜ್ ಬಿಕಾಸ್ ಆಫ್ ದ ಓವರ್ ಆಲ್ ಏನಂತಾರೆ, ಒಂದು ನಾವೇನು ಅದನ್ನು ಕಟ್ತಾ ಇದ್ದೀವಿ, ಒಂದು ರಾಧಾಗೆ ಅಂತ ಒಂದು ವರ್ಲ್ಡ್ ಕಟ್ತಾ ಇದ್ದೀವಲ್ವಾ, ಅಲ್ಲಿ ಅವಳ ಒಂದು ಜರ್ನಿನಲ್ಲೇ ಆಡಿಯನ್ಸ್ಗೆ ಅದು ಅರ್ಥ ಆಗಿಬಿಡ್ಬೇಕು. ಓಕೆ, ಶೀ ಈಸ್ ದ್ಯಾಟ್. ಬಟ್ ಯಾವಾಗ ಅರ್ಥ ಆಗುತ್ತೆ, ಎಂಡಿಗೆ ಒಂದು ಲೈನೂ ಬರುತ್ತೆ, ವಾಯ್ಸ್ ಓವರಲ್ಲಿ ಒಂದು ಲೈನೂ ಬರುತ್ತೆ. ಸೊ ಹಾಗಾಗಿ ಅಲ್ಲಿ ಬಂದಾಗ ಮತ್ತಿದೆಲ್ಲ ರೀಕಾಲ್ ಆಗುತ್ತೆ. ಸೊ ಬಿಕಾಸ್ ಇನಿಷಿಯಲಿ ಇವರು ಮೇರಿ ಜೆಸ್ಸಿ ಬಂದ್ಲು ನನಗೆ ಏನ್ ಜೆಸ್ಸಿ ಬಂದ್ಲು ಅಂತ ಅನ್ಕೊಳ್ತಾ ಇದ್ದೆ. ಆಮೇಲೆ ಓ ಹೌದಾ, ಆಮೇಲೆ ಒಂದು ಬ್ಯೂಟಿಫುಲ್ ಶಾರ್ಟ್ ಸೇಮ್ ಸ್ಯಾರಿಯಲ್ಲಿ ನೀವೇನೋ ಹೇಳ್ಬೇಕು ಅಂತಿದ್ದೆ. ಏನಿಲ್ಲ ಸರ್, ಈಗ ಕ್ಯಾರೆಕ್ಟರ್ ಪ್ರಿಪ್ರೇಷನ್ ಅಂತ ನೀವು ಕೇಳಿದಾಗ ನಂಗೆ ಅಲ್ಲೊಂದು ಲೈನ್ ಹುಟ್ಕೊಂತು. ಅಂದರೆ ಇದು ಎಲ್ಲರಿಗೂ ರಿಲೇಟ್ ಆಗುತ್ತೆ, ಇವನ್ ನಿರ್ದೇಶಕರಿಗೆ, ನಟರಿಗೆ, ಎಲ್ರಿಗೂ ರಿಲೇಟ್ ಆಗುತ್ತೆ. ಅದನ್ನು ಯೂನಿವರ್ಸ್ ಹೆಲ್ಪ್ ಮಾಡುತ್ತೆ ನಿಮಗೆ. ಈಗ ನಾನು ಒಂದು ಕಾರ್ ತೊಗೋಬೇಕು, BMW ಕಾರ್ ತೊಗೋಬೇಕು. ಆ BMW ಕಾರ್ ಬ್ಲ್ಯಾಕ್ ಕಲರ್ ಆಗಿರಬೇಕು, ಆ ಬ್ಲ್ಯಾಕ್ ಕಲರ್ ಕಾರ್ ಹೀಗಿರಬೇಕು. ಯಾಕಂದರೆ ತುಂಬ ವೇರಿಯೇಷನ್ಸ್ ಇರುತ್ತೆ ಅದು ಕಾರ್ಗಳಲ್ಲಿ. ನಿಮಗೆ ಆ ಅಂದ್ಕೊಂಡಿದ್ದು ಅಂದರೆ ತುಂಬ ಸ್ಟ್ರಾಂಗಾಗಿ ಅಂದ್ಕೊಂಡಿರ್ತೀರ, ಅದು ಯೂನಿವರ್ಸಿಗೆ ಕನೆಕ್ಟ್ ಆಗಿರುತ್ತೆ ಅಂತ ಅಂದ್ಕೊಳ್ಳಿ. ಅಲ್ಲಿಂದ ಪ್ರಾಬಬ್ಲಿ ನೀವು ತೊಗೊಳ್ಳೋವರೆಗೂ ನಿಮಗೊಂದು ಅದೇ ಕಾಡ್ತಿರುತ್ತೆ. ಅದನ್ನು ಏನೋ ರೆಡ್ ಕಲರ್ ತೇರಿನೋ ಏನೋ ಅಂತಾರೆ, ಹಾಂ, ರೆಡ್ ಕಲರ್ ತೇರಿ ಸಮಥಿಂಗ್. ಅದೇ ಥರ ಪೀಟರ್ಗೆ ಯಾವಾಗ ನಾನು ಪೀಟರ್ ಆಗಬೇಕು ಅಂತ ಡಿಸೈಡ್ ಮಾಡ್ತೀನಿ ಸರ್, ನನಗೆ ಗೊತ್ತಿಲ್ಲದಂಗೆ ಸುತ್ತಮುತ್ತ ಯೂನಿವರ್ಸ್ ಹೆಲ್ಪ್ ಮಾಡ್ತಾ ಇತ್ತು. ಅಲ್ಲೊಬ್ಬ ಪೀಟರ್ ಬಂದ, ಇಲ್ಲೊಬ್ಬ ಪೀಟರ್ ಬಂದ, ಇವನು ಪೀಟರ, ಅವನು ಪೀಟರ, ಕೂದಲು ಬಿಟ್ಟ, ಗಡ್ಡ ಬಿಟ್ಟ, ಈ ಥರ ಶರ್ಟ್ ಹಾಕೊಂಡು ಓಡಾಡ್ತಿದ್ದಾನೆ, ಅವನೇ ಪೀಟರ್. ಅಂದರೆ ನಾನು ಫಸ್ಟ್ ಆಫ್ ಆಲ್ ಒಂದು ಕ್ಯಾರೆಕ್ಟರ್ ರೆಡಿ ಆಗಬೇಕು ಅಂತ ಅಂದ್ಕೊಂಡ್ರೆ, ಈವನ್ ಸೀರಿಯಲ್ಗೂ ಆಲ್ಸೋ ಒಂದು ಕ್ಯಾರೆಕ್ಟರ್ ನನಗೆ ಈ ಥರ ಇದೆ ಅಂತ ನರೇಷನ್ ಕೊಟ್ಟಾಗ ನಾನು ತುಂಬ ಅಬ್ಸರ್ವ್ ಮಾಡ್ತೀನಿ. ಅಂದರೆ ಅಥವಾ ನಮ್ಮ ಸುತ್ತಮುತ್ತ ಇರೋವಂಥ ಕ್ಯಾರೆಕ್ಟರ್ಗಳನ್ನು ಅಬ್ಸರ್ವ್ ಮಾಡ್ತೀನಿ. ಅದರಲ್ಲೂ ಈಗ ನಮ್ಮ ನಿರ್ದೇಶಕರು ಅವ್ರ ಬಿಹೇವಿಯರ್ ಬೇಕಾದ್ರೆ ನಾನು ಈಗಲೇ ಮಾಡಿ ತೋರಿಸ್ಬಿಡ್ತೀನಿ, ಆ ಥರ ಇರುತ್ತೆ. ಅಂದರೆ ಪ್ರತಿ ಅಬ್ಸರ್ವೇಷನ್ ತುಂಬ ಇಂಪಾರ್ಟೆಂಟ್. ಒಬ್ಬ ನಟನಿಗೆ ಮಿಮಿಕ್ ಮಾಡೋದಾಗಿರ್ಬೋದು, ಪ್ರತಿಯೊಂದೂ ಆ ಬಾಡಿ ಲ್ಯಾಂಗ್ವೇಜ್ನ ಅಡಾಪ್ಟ್ ಮಾಡ್ಕೊಳ್ಳೋದು ಆ ಯೂನಿವರ್ಸ್ ಹೆಲ್ಪ್ ಮಾಡುತ್ತೆ. ಪ್ರಾಬಬ್ಲಿ ನನಗೆ ಅದು ತುಂಬಾ ನನಗೆ ಹೆಲ್ಪ್ ಮಾಡ್ತೀವಿ. ಪ್ರಾಬಬ್ಲಿ ಇವ್ರಿಗೂ ರಾಧಾ ಕಾಣಿಸ್ಕೋತಾ ಇರ್ತಾರೆ ಅವಾಗವಾಗ ಆ ಪ್ರಿಪ್ರೇಷನಲ್ಲಿ. ಆ್ಯಂಡ್ ಇವರು ಅಷ್ಟೇ ಕ್ಯಾರೆಕ್ಟರ್ಗಳನ್ನು ನೋಡಿ ಆ ಕ್ಯಾರೆಕ್ಟರ್ನ ಬರೆದಿರ್ತಾರೆ, ಪ್ರತಿದಿನ ಅದನ್ನು ಫೀಲ್ ಮಾಡ್ತಿರ್ತಾರೆ, ಇದನ್ನು ಹಿಂಗೆ ಮಾಡೋದು ಬೇಡ, ಇದು ಹಿಂಗೆ ಮಾಡಬೇಕು.
ಅದು ಎಲ್ಲನೂ ನಿಮಗೆ ಇಡೀ ಸಿನಿಮಾದಲ್ಲಿ ವರ್ಕ್ ಆಗಿದೆ. ನನಗೆ ಲೆಟ್ಸ್ ಗೋ ಬ್ಯಾಕ್ ಟು ದಿ ಸ್ಟೋರಿ ಇಟ್ ಸೆಲ್ಫ್. ನೀವು ಆಗಲೇ ಹೇಳಿದ್ರಿ, ನಾನು ಡಿಸೈಡ್ ಮಾಡ್ಕೊಂಡಿದ್ದೆ ಬ್ಯಾಕ್ಗ್ರೌಂಡ್ ಬ್ಯಾಕ್ ಡ್ರಾಪ್ ಚೆನ್ನಾಗಿರ್ಬೇಕು, ಲೊಕೇಶನ್ಸ್ ಕೂಡ ಹೆಲ್ಪ್ ಮಾಡಬೇಕು, ಅಂಡ್ ದೆನ್ ಪಾತ್ರಗಳು ಸಿನಿಮ್ಯಾಟಿಕ್ ಆಗಿರಬೇಕು ಅಂತ. ಬಟ್ ಯು ಫಸ್ಟ್ ಟೆಲ್ ಮಿ, ಪೀಟರ್ ಅನ್ನೋ ಪಾತ್ರ ನಿಮ್ಗೆ ಹೇಗೆ ಉಟ್ಕೊಂಡ? ಸರ್ ಬೇಸಿಕಲಿ ಅಂದರೆ ಸಿನಿಮಾ ಅಂತ ಮಾಡೋಕ್ಕೆ ಹೋದಾಗ ಒಂದಷ್ಟು ಕಾನ್ಫ್ಲಿಕ್ಟ್ಗಳು ನನ್ನಲ್ಲಿ ಬಂದ್ಬಿಡುತ್ತೆ. ಯಾವ ಕಾನ್ಫ್ಲಿಕ್ಟ್ ಮೇಲೆ ಸಿನಿಮಾ ಮಾಡೋಣ ಅಂತ, ಅದ್ರ ಸುತ್ತ ನಾನು ಪಾತ್ರಗಳನ್ನು ಸೃಷ್ಟಿ ಮಾಡ್ತಾ ಹೋಗ್ತೀನಿ. ಸೊ ಒಬ್ಬನು ಯಾವತ್ತೂ ಅಷ್ಟೇ, ಆಡಿಯನ್ಸು ಒಬ್ಬ ಅಥವಾ ಇಬ್ಬರ ಜೊತೆನೇ ಟ್ರಾವೆಲ್ ಮಾಡ್ತಿರ್ತಾರೆ ಯಾವಾಗಲೂ, ಗೊತ್ತಿರೋದೇ ಅದು. ಸೊ ಆ ಒಬ್ಬನ್ನ ನಾವು ಹೆಂಗೆ ತಯಾರು ಮಾಡ್ತೀವಿ ಅದ್ರ ಮೇಲೆ ಅವರು ಅವನ ಜೊತೆ ಟ್ರಾವೆಲ್ ಮಾಡ್ತಾರೆ. ಸೊ ನನಗನ್ಸಿದ್ದೇನು ಅಂದರೆ, ಪೀಟರ್ ಅನ್ನೋ ಒಬ್ಬ ವ್ಯಕ್ತಿಯನ್ನು ನಾರ್ಮಲ್ ಕ್ಯಾರೆಕ್ಟರ್ ಮಾಡಿದ್ರೆ ಅದು ವರ್ಕ್ ಆಗೋಲ್ಲ, ನಾವೇನೋ ಹೊಸ್ತೇನೋ ಕೊಟ್ಟಂಗಾಗಲ್ಲ. ಅವನಿಗೆ ಆ ನೋವಿರಬೇಕು, ಬಟ್ ಅದು ಅನ್ಸ್ಪೋಕನ್, ಅವನು ಎಕ್ಸ್ಪ್ಲೇನ್ ಮಾಡಬಾರ್ದು. ಬಟ್ ಅವನ ಸೀನ್ನ ನಾವು ಏನು ಡಿಸೈನ್ ಮಾಡ್ತೀವಲ್ಲ ಅದರಲ್ಲಿ ಆಡಿಯನ್ಸ್ಗೆ ಅವನ ಹತ್ರ ಆಗ್ತಾ ಹೋಗಬೇಕು. ಸರಿ, ಸಾರಿ ಟು ಕಟ್ ಯು, ಬಟ್ ನನ್ನ ಪ್ರಶ್ನೆ ಏನು ಅಂದರೆ, ಈಗ ಅವನಿಗೆ ನೋವು ಇರಬೇಕು, ಯಾವ ನೋವು ಇರಬೇಕು ಅಂತ ಹೇಗೆ ಡಿಸೈಡ್ ಮಾಡಿ? ಈಗ ನೀವು ಹೇಳಿದ್ರಿ ಕಾನ್ಫ್ಲಿಕ್ಟ್ಸ್ ನಾಟ್ ಕೆಲವು ಡಿಸೈಡ್ ಮಾಡ್ಕೊಂಡೆ ಅಂತ, ಅದಕ್ಕೆ ರೀಸನ್ ಏನಾಗಿತ್ತು? ಹೌ ಡಿಡ್ ಯು ಡಿಸೈಡ್ ದಟ್ ಅವನಿಗೆ ಮನೆಯಲ್ಲಿ ಈ ಸಮಸ್ಯೆ ಇರುತ್ತೆ, ತಮ್ಮನಿಗೆ ಏನೋ ಒಂದು ಸಮಸ್ಯೆ ಇರುತ್ತೆ, ಲವ್ ಅಲ್ಲಿ ಇದೊಂದು ಸಮಸ್ಯೆ ಇರುತ್ತೆ, ಚೆಂಡೆ ಗ್ರೂಪ್ ಅಲ್ಲಿ ಒಂದು ಸಮಸ್ಯೆ ಇರುತ್ತೆ, ಆಮೇಲೆ ತದನಂತರ ಇನ್ನೊಂದು ಪಾತ್ರದಿಂದ ಅಲ್ಲೊಂದು ಕಾನ್ಫ್ಲಿಕ್ಟ್ ಬರುತ್ತೆ ಅಂತ. ಹೌ ಡಿಡ್ ಯು ಗೋ ಅಬೌಟ್ ರೈಟಿಂಗ್ ಪೀಟರ್ಸ್ ವರ್ಲ್ಡ್ ಆಫ್ ಪೀಟರ್ ಅಂತ ನೀವೇ ಸರ್, ನಾನು ಫಸ್ಟು ಕಥೆನ ಪ್ಲೇಸ್ ಮಾಡಿದ್ದೆ ಆ ಊರಿನಲ್ಲಿ, ಅದೊಂದು ಮನೆಯಲ್ಲೇ ಪ್ಲೇಸ್ ಆಗಿದೆ. ಅದು ನನ್ನ ಥಾಟ್ ಏನು ಬಂದಿತ್ತು ಅಂದರೆ, ಇನಿಷಿಯಲಿ ಏನೋ ಒಂದು ಹಾಂಟಿಂಗ್ ಎಕ್ಸ್ಪೀರಿಯೆನ್ಸ್ ಕೊಡಬೇಕು. ಹಾಂಟಿಂಗ್ ಎಕ್ಸ್ಪೀರಿಯೆನ್ಸ್ ಕೊಡಬೇಕು ಅಂದಾಗ ನಾವು ಸಿಟಿಲಿ ಇಟ್ಟರೆ ವರ್ಕ್ ಆಗಲ್ಲ, ಇನ್ನೊಂದು ಕಡೆ ಇಟ್ಟರೆ ವರ್ಕ್ ಆಗಲ್ಲ. ಆ ಜಾಗ ಕೂಡ ಅದಕ್ಕೆ ಸಪೋರ್ಟಿವ್ ಆಗಿರಬೇಕು, ಅಲ್ಲೊಂದು ಮನೆ ಇರಬೇಕು, ಮನೆಯಲ್ಲಿ ಒಂದಷ್ಟು ಪಾತ್ರಗಳಿರಬೇಕು ಅಂತಂದಾಗ ಪೀಟರ್ ಒಬ್ಬ ನಾಯಕ ನಟ, ಅವನಿಗೆ ಒಂದಷ್ಟು ನೋವುಗಳನ್ನು ಹುಟ್ಟಾಕಬೇಕು ಅಂದಾಗ ಅದು ಮೊದಲನೇದಾಗಿ ಅವನ ಫ್ಯಾಮಿಲಿಯಿಂದ ಬಂದಾಗ ತುಂಬ ಇಂಪ್ಯಾಕ್ಟ್ಫುಲ್ ಆಗಿರುತ್ತೆ. ಆಗ ಮೇರಿ ಹುಟ್ಕೋತಾರೆ. ಓಕೆ, ಮೇರಿ ಹುಟ್ಕೊಂಡಾಗ ಇವನು ಬರೀ ಫ್ಯಾಮಿಲಿಯಲ್ಲಿ ಮಾತ್ರ ಇದ್ದರೆ ಸಾಕಾಗಲ್ಲ, ಎಕ್ಸ್ಟರ್ನಲ್ ಕಾನ್ಫ್ಲಿಕ್ಟ್ ಕೂಡ ಅವನಿಗೆ ಬೇಕಾಗುತ್ತೆ. ಆಗ ಮೀರಾ ಹುಟ್ಕೋತಾಳೆ. ಓಕೆ, ಮೀರಾ, ಜೋಸೆಫ್, ಡೇವಿಡ್, ಜೆಸ್ಸಿ, ರಾಧಾ ಇವರೆಲ್ಲವನ್ನ ಇವನ ಕಾನ್ಫ್ಲಿಕ್ಟ್ಗೆ ಬೇರೆ 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 ರೀತಿಯಲ್ಲಿ ಕನೆಕ್ಟ್ ಮಾಡ್ತಾ ಬರ್ತೀನಿ ನಾನು. ಬಟ್ ಎಲ್ಲ ಕನೆಕ್ಷನ್ಸು ಎಂಡ್ಸ್ ವಿತ್ ಒನ್ ನಾಟ್. ಓಕೆ, ಈಗ ಆ ಮನೆಯಲ್ಲಿ ಒಂದು ಕಥೆನ ಸೃಷ್ಟಿ ಮಾಡ್ತೀವಿ. ಆ ಕತೆ ಫಸ್ಟು ಮನೆಯಲ್ಲಿ ಒಂದು ಕಾನ್ಫ್ಲಿಕ್ಟ್ ಆಗಲಿ ಅಥವಾ ಇನ್ಸಿಡೆಂಟ್ ಆಗಲಿ ಸೃಷ್ಟಿ ಮಾಡಿದ್ಮೇಲೆ ನಾನು ಹೊರಗಡೆ ತೊಗೊಂಡು ಬರ್ತೀನಿ. ಆವಾಗ ಚಂಡೆನ ತೊಗೊಂಡ್ಬರ್ತೀನಿ. ಚಂಡೆ ಬಂದಿದ್ದು ಹೇಗೆ ಅಂದರೆ, ಈಗ ನಾನು ಹೇಳಿದ್ನಲ್ಲ, ಇದು ರೆಡಿ ಆಯಿತು. ಓಕೆ, ಈ ಕತೆ ಎಲ್ಲ ರೆಡಿ ಆಯಿತು, ಎಲ್ಲ ಆಯಿತು. ಅದಾದಮೇಲೆ ನನಗೆ ಏನೂ ಸಾಕಾಗ್ತಿಲ್ಲ. ಸಾರಿ, ಬೈ ದಟ್ ಟೈಮ್ ನಿಮಗೆ ಗೊತ್ತು ಮೀರಾ ಪಾತ್ರ ಇದೆ, ಬಟ್ ಮೀರಾ ಪಾತ್ರದಿಂದ ಕನೆಕ್ಷನ್ ರಾಧಾ ಪಾತ್ರ ಬರುತ್ತೆ ಅಂತ ಅದೆಲ್ಲ ಆಗ್ಬಿಟ್ಟಿದೆ, ಎಲ್ಲ ಆಗಿತ್ತು. ಓನ್ಲಿ ಐ ವಾಂಟೆಡ್ ಟು ಗಿವ್ ಸಮ್ ಹೈ ಪಾಯಿಂಟ್ಸ್ ಫಾರ್ ದ ಕತೆ. ಓಕೆನಾ? ಅಂದರೆ ಆಡಿಯನ್ಸು ನೋಡ್ಬೇಕಾದ್ರೆ ಅವ್ರಿಗೆ ಏನೋ ಒಂದು ಕ್ಲೈಮ್ಯಾಕ್ಸ್ ವರ್ಕ್ ಆಗಬೇಕು, ಇಂಟ್ರವಲ್ ಬ್ಯಾಂಗ್ ಆಗಬೇಕು. ಇದೆಲ್ಲ ಆಗಬೇಕು ಅಂದರೆ ಪೀಟರ್ಗೆ ಇಷ್ಟೆಲ್ಲ ನೋವುಗಳ ಜೊತೆಗೆ ಅವನು ಖುಷಿ ಕೊಡೋದೇನೋ ಒಂದು ವಿಷಯ ಬೇಕು. ಆ ವಿಷಯ ಸಿನಿಮ್ಯಾಟಿಕ್ ಆಗಿ ಕೂಡ ನಮಗೆ ಅದು ಹೆಲ್ಪ್ ಆಗಬೇಕು, ಸೌಂಡಿಂಗ್ ವಿಷಯ ಅಂತ ಬಂದಾಗ. ಯಾಕೆಂದರೆ ಆ ಚಂಡೆ ಒಂದು ಸೌಂಡಿಂಗ್ ಇದೆಯಲ್ಲ ಸರ್, ಈ ಕ್ಲೈಮ್ಯಾಕ್ಸ್ ನೀವು ನೋಡಿರ್ತೀರಿ. ಸೊ ಸೌಂಡಿಂಗ್ ಅದು ಕೊಟ್ಟಾಗ ಆಡಿಯನ್ಸ್ಗೆ ಅದೊಂದು ವೈಬ್ ಕ್ರಿಯೇಟ್ ಆಗುತ್ತೆ. ಈ ಥರದಕ್ಕೆ ಏನು ಯೋಚನೆ ಮಾಡಬೇಕು ಅಂತ ಚಂಡೆ ಬರೋದಕ್ಕೂ ಮುಂಚೆ ನಾನು ಹಲವಾರು ಎಲ್ಲ ಯೋಚನೆ ಮಾಡ್ತಿದ್ದೆ. ಅದು ನಿಲ್ಲಿಸ್ಬಿಟ್ಟೆ ನಾನು. ಅದೇ ಅವ್ರು ಹೇಳಿದೆ 2-3 ತಿಂಗಳು ಗ್ಯಾಪು ಅಂತಂದ್ರಲ್ಲ, ಅದೇ ನಾನು ರಾಕೇಶು ನಮ್ಮ ಪ್ರೊಡ್ಯೂಸರ್ಗೂ ಹೇಳಿದೆ, ಎಲ್ಲ ರೆಡಿ ಇದೆ, ಬಟ್ ಏನೋ ಒಂದು ಬೇಕು ನನಗೆ. ನಾನು ರಾಜೇಶ್ಗೂ ಹೇಳಿದ್ದೆ, ಇವರು ನಮ್ಮ ರಾಧಾಗೂ ಹೇಳಿದೆ ಈ ಥರ. ಯಾಕೆಂದ್ರೆ ಅವರು ಒಂದು ಸರಿ ಫೋನ್ ಮಾಡಿದ್ರು, ಯಾವಾಗಿಂದ ಸ್ಟಾರ್ಟ್ ಮಾಡೋದು ಏನು, ಅವ್ರಿಗೂ ಡೌಟ್ ಇತ್ತ. ಯಾವಾಗಿಂದ ಸ್ಟಾರ್ಟ್ ಮಾಡೋದು ಏನು ಎತ್ತ ಅಂತ. ಇಲ್ಲ, ಏನೋ ಒಂದು ಸ್ವಲ್ಪ ರೀರೈಟ್ ಮಾಡ್ತಾ ಇದ್ದೀನಿ, ಸೊ ಹಾಗಾಗಿ ಐ ನೀಡ್ ಲಿಟಲ್ ಮೋರ್ ಟೈಮ್ ಅಂತಂದೆ. ಅಂದರೆ ಎಲ್ಲರೂ ಅಂದ್ಕೊಂಡ್ರು ದಟ್ ಟೈಮ್ ವೋಂಟ್ ಕಮ್ ಅಂತ. ಓಕೆ, ಬಟ್ ಐ ವಾಸ್ ವರ್ಕಿಂಗ್. ಯಾಕೆಂದರೆ ಆ್ಯಸ್ ಎ ಡೈರೆಕ್ಟರ್ ನಾನು ಏನು ಯೋಚನೆ ಮಾಡಬೇಕಾಗಿತ್ತು ಅಂದರೆ, ಸುಮ್ಮನೆ ಏನನ್ನೋ ತರೋ ಹಾಗಿಲ್ಲ,
ಆ ತಂದ್ರೇನು ಅದು ಸಿನಿಮ್ಯಾಟಿಕ್ ಆಗಿ ಕೂಡ ಅದು ಆಡಿಯನ್ಸ್ಗೆ ಅದು ವರ್ಕ್ ಆಗಲೇಬೇಕಾಗುತ್ತೆ. ಸೊ ಹಾಗಾಗಿ ಯಾವುದೋ ಒಂದು ಪಾಯಿಂಟಲ್ಲಿ ಹುಟ್ಟಿದ್ದು ಸರ್ ಅದು ಚಂಡೆ. ಅದೇನು ಅಂತ ಗೊತ್ತಿಲ್ಲ, ಯಾವುದೋ ಒಂದು ಪಾಯಿಂಟಲ್ಲಿ ಅದು ಸಿಂಗಾರಿ ಮೇಳ ಅನ್ನೋದು ತೊಗೊಂಬಂದರೆ ಹೆಂಗಿರುತ್ತೆ. ಯಾಕೆಂದರೆ ಅಷ್ಟೊತ್ತಿಗೆ ಆಲ್ರೆಡಿ ನಾನು ಶಂಭು ಕಾನ್ಫ್ಲಿಕ್ಟ್ ರೆಡಿ ಮಾಡಿದ್ದೆ, ಆಲ್ಮೋಸ್ಟ್ ಎಲ್ಲ ಕಾನ್ಫ್ಲಿಕ್ಟ್ಗಳು ರೆಡಿಯಾಗಿತ್ತು. ಹೊರಗಡೆಯಿಂದ ಸಮಥಿಂಗ್ ವಿ ವಾಂಟೆಡ್, ಹೊರಗಡೆಯಿಂದ ಏನೋ ಬೇಕಾಗಿತ್ತು. ಆಗ ಚಂಡೆನ ತೊಗೊಂಬಂದು ಅದಕ್ಕೂ ಶಂಭುನ ಕನೆಕ್ಟ್ ಮಾಡಿ, ಪೀಟರ್ನ ಕನೆಕ್ಟ್ ಮಾಡಿ, ಸೊ ಒಂದು ನೀಟ್ ಸೆಟಪ್ನ ರೆಡಿ ಮಾಡಿ, ಪ್ಲಸ್ ಅದು ಸಿನಿಮ್ಯಾಟಿಕ್ ಆಗಿ ಕೂಡ ಅದರ ಸೌಂಡಿಂಗ್ ಆಗಲಿ ಇನ್ನೊಂದು ಮತ್ತೊಂದು. ದೆನ್ ಐ ಟುಕ್ ಕುಂಜಟ್ಟನ್, ದೆನ್ ಐ ಟುಕ್ ಟೆಂಪಲ್, ಮಹಾಪೂಜೆ, ಈ ಥರದ್ದೆಲ್ಲ ತೊಗೊಂಬಂದಾಗ ಇದು ಒಂದು ಕಂಪ್ಲೀಟ್ ರೌಂಡ್ ಆಫ್ ಆಗಿ ಕಾಣಿಸೋಕ್ಕೆ ಸ್ಟಾರ್ಟ್ ಆಯಿತು. ದೆನ್ ಐ ಎಕ್ಸ್ಪ್ಲೇನ್ ಇಟ್ ಟು ರವಿ ಆ್ಯಂಡ್ ರಾಕೇಶ್ ಆ್ಯಂಡ್ ಇವರಿಗೆಲ್ಲ ಎಕ್ಸ್ಪ್ಲೇನ್ ಮಾಡಿದೆ. ಅವ್ರಿಗೆ ಓಕೆ, ಹಾಂ ಇದೇನು ಅದು ಓಕೆ, ಅದಕ್ಕಿಂತ ಇದು ಏನೋ ಒಂದು ಮಜಾ ಕೊಡ್ತಾ ಇದೆ ಅಂತ ಅನಿಸಿ ಆಮೇಲೆ ನಾವು ಲೇಟ್ ಮಾಡಿಲ್ಲ. ವಿದಿನ್ 20 days ನಾವು ಶೂಟ್ಗೆ ಹೊರಟ್ಬಿಟ್ವಿ. ಆ್ಯಂಡ್ ಶೂಟ್ಗೆ ಹೊರಟಿದ್ದು ಕೂಡ ಏನು ಅಂದರೆ, ವಿ ವಾಂಟೆಡ್ ಇನ್ ಸ್ಕ್ರಿಪ್ಟ್ ಇಟ್ ಸೆಲ್ಫ್, ಇದು ಮಡಿಕೇರಿಯ ಭಾಗಮಂಡಲದಲ್ಲಿ ನಡೆಯೋ ಕತೆ. ನಾವು ರೆಕ್ಕೆ ಎಲ್ಲ ಮಾಡಿದ್ವಿ. ನನಗೇನು ಅಂದರೆ ಐ ವಾಂಟೆಡ್ ಟು ಮೇಕ್ ರೈನ್ ಆಲ್ಸೋ ಪಾರ್ಟ್ ಆಫ್ ದಿ ಸಿನಿಮಾ. ಸೊ ಆ ಮಳೆಯ ವಾತಾವರಣ, ಆ ಒಂದು ಅಂದರೆ ನಾವು ಕತೆ ಹೇಳಬೇಕಾದ್ರೆ ಆ ಥರದ್ದೆಲ್ಲ ಇದ್ದಾಗ ಏನಾಗುತ್ತೆ, ಸೊ ಅದು ನಮಗೆ ಆ್ಯಡ್ ಆನ್ ಆಗುತ್ತೆ. ಮತ್ತದು ಕೂತು ನೋಡೋವನಿಗೆ ನಾವು ಡಿಸೈನ್ ಎಲ್ಲ ಆ ಥರ ಮಾಡಿದಾಗ ಅದನ್ನು ಅನುಭವಿಸೋದಕ್ಕೆ ಈಸಿ ಆಗುತ್ತೆ ಅಂತ ನಾವು ಮಳೆಯಲ್ಲೇ ಹೊರಟ್ಬಿಟ್ವಿ. ಅಂದರೆ ಮಾನ್ಸೂನ್ ಜೂನ್ ಮಿಡ್ಡಂಗೆ ಸ್ಟಾರ್ಟ್ ಆಯಿತು ಅಂದರೆ ಜುಲೈ ಫಸ್ಟ್ ವೀಕೆಲ್ಲ ಶೂಟ್ ಸ್ಟಾರ್ಟ್ ಮಾಡಿದ್ದೀವಿ. ಎಂಥ ಮಳೆ ಅಂದರೆ ಅಂಥ ಮಳೆನ ಯಾರೂ ನೋಡಿಲ್ಲ, ಅಷ್ಟು ಮಳೆ. ಎಲ್ಲರೂ ಆರಾಮಾಗಿ ಕ್ಯಾಶುವಲ್ ಆಗಿದ್ದಾರೆ, ಯಾಕೆಂದರೆ ಇನ್ನು ಅನದರ್ 3 to 4 days ಪ್ಯಾಕಪ್ ಆಗುತ್ತೆ ಮಳೆಯಲ್ಲಿ ಅಂತ. ಬಟ್ ಯಾರಿಗೂ ಗೊತ್ತಿಲ್ಲ ಕಥೆನಲ್ಲೇ ಮಳೆ ಇಟ್ಕೊಂಡೇ ನಾವು ಹೋಗಿರೋದು ಅಂತ. ಸೊ ಅದಾದ ಮೇಲೆ ಎಲ್ರಿಗೂ ವಿಷಯ ಗೊತ್ತಾಯ್ತು, ಇದು ಪ್ಯಾಕಪ್ ಆಗಲ್ಲ, ನಾವೇ ಅಡ್ಜಸ್ಟ್ ಆಗಬೇಕು ಮಳೆಗೆ ಅಂತ. ಸೊ ದೆನ್ ಎವ್ರಿ ಒನ್ ಆರ್ ಆ್ಯಂಡ್ ಎಲ್ಲರೂ ಎಂಜಾಯ್ ಮಾಡಿದ್ದಾರೆ ಸರ್. ಯಾಕೆಂದರೆ ಆ ಪರಿಸರನೇ ಆ ಥರ. ಆ ಮನೆ ನೀವು ನೋಡಿದ್ರಲ್ವ ಫಿಲಮಲ್ಲಿ, ಮನೆಯಿಂದ ಎಷ್ಟು ನೀಟಾಗಿ ಆ ಗುಡ್ಡ ಬೆಟ್ಟಗಳು ಕಾಡುಗಳು. ಜುಲೈ ಆಗಸ್ಟ್ ಅಲ್ಲಿ ದಯವಿಟ್ಟು ಒಂದ್ಸಲ ವಿಸಿಟ್ ಮಾಡಿ ಸರ್. ಲಿಟ್ರಲಿ ಹೆವೆನ್ ಸರ್ ಅದು ಆ ಜಾಗ. ಅಂದರೆ ಅದನ್ನು ಯಾರೂ ಎಕ್ಸ್ಪ್ಲೋರ್ ಮಾಡಿರಲಿಲ್ಲ ಸಿನಿಮಾದಲ್ಲಿ. ಪ್ರಾಬಬ್ಲಿ ಪೀಟರ್ ಆದಮೇಲೆ ತುಂಬ ಜನ ಅಲ್ಲೊಂದು ಈ ಕಾಂತಾರ ಆದಮೇಲೆ ಅಲ್ಲಾಯ್ತಲ್ಲ ಅಲ್ಲೊಂದು ಫಿಲ್ಮ್ ಸಿಟಿ ಥರ ಪ್ರಾಬಬ್ಲಿ ಅಲ್ಲೊಂದು ಆಗ್ಬೋದು. ಈ ಹ್ಯಾಂಗಿಂಗ್ ಬ್ರಿಡ್ಜು ಅಲ್ಲೇ ಇದೆ. ಹೌದು, ಅಲ್ಲೇ ಇದೆ. ಅದು ಅಬಂಡೆಂಟ್ ಸರ್. ಅದು ಅಲ್ಲಿ ಯಾರು ಜನ ಅದು ಬ್ರಿಡ್ಜ್ ತಡ್ಕೊಳತ್ತೋ ಇಲ್ವೋ. ಬಟ್ ಬೈಕ್ ಹೋಗುತ್ತೆ, ಬೈಕ್ ಮೂವ್ ಆಗುತ್ತೆ. ಬಟ್ ಅದು ಕಂಪ್ಲೀಟ್ ರಸ್ಟ್ ಹಿಡಿದು ಹೋಗಿದೆ, ಯಾವಾಗ ಬೇಕಾದ್ರೂ ಅದು ಬಿದ್ದೋಗ್ಬೋದು ಸರ್. ಅದು ಹಂಗೆ ಅಂತ ಇತ್ತದು, ಅಷ್ಟು ಇದಿತ್ತು, ಭಯ ಇತ್ತು ಅಲ್ಲಿ ನಮಗೆ. ಬಟ್ ಏನು ಅಂದರೆ ಅದು ರೆಕ್ಕಿ ಮಾಡ್ಬೇಕಾದ್ರೆ ಇಲ್ಲ ಇದೇ ಬ್ರಿಡ್ಜ್, ಬೇರೆ ಬ್ರಿಡ್ಜ್ ಒಂದು ಆಪ್ಷನ್ ಇತ್ತು, ಬಟ್ ಅದು ಆ ಫೀಲ್ ಕೊಡ್ತಿರ್ಲಿಲ್ಲ. ಇವತ್ತು ಸಿನಿಮಾದಲ್ಲಿ ಆ ಒಂದು ಫೀಲ್ ಕೊಡ್ತಾ ಇದೆಯಲ್ವ, ಅದು ಆ ಫೀಲ್ ಕೊಡ್ತಾ ಇರಲಿಲ್ಲ ಅದು. ಸೊ ಹಾಗಾಗಿ ವಿ ಥಾಟ್ ಆಫ್ ಅಲ್ಲೇ ಇದು ಮಾಡೋಣ ಅಂತ. ಸೊ ಇದು ಅದೇ ಗಾಟ್ ಇಟ್. ಇಲ್ಲ ನಂಗೆ ಈಗ ಕಾನ್ಫಿಡೆನ್ಸ್ ಅರ್ಥ ಆಯಿತು. ಈ ಮನೆ ಇದೆಯಲ್ಲ, ಇವ್ರದ್ದಾಗಿರ್ಲಿ ನಿಮ್ದಾಗಿರ್ಲಿ, ಅದಕ್ಕೆ ಅಕ್ಲಿಮಟೈಸ್ ಆಗೋದು ಕೂಡ ಮುಖ್ಯ ಆಗತ್ತಲ್ವಾ? ಅಂದ್ರೆ ಅದು ನಿಮ್ಮ ಮನೆ ಅಂತ ಅನ್ನಿಸ್ಬೇಕು. ಹೌದು ಅಲ್ವಾ? ಬಿಕಾಸ್ ಅದು ನಿಮ್ಮ ಮನೆ ಅಂತ ನಿಮ್ಗೆ ಅನ್ನಿಸ್ತಾ ಇಲ್ಲ ಅಂದ್ರೆ ಆ ಕಂಫರ್ಟ್ ಇರಲ್ಲ. ರೈಟ್? ಈಗ ಫಾರ್ ಇನ್ಸ್ಟೆನ್ಸ್ ನೀವು ನಿಮ್ಮ ರೂಮಿಂದ ಮೇರಿ ನಿಮ್ ತಾಯಿಗೆ ಏನಾಯ್ತು ಅಂತ ಹುಡುಕ್ಬೇಕು ಒಂದು 2-3 ಸಲ. ಆ ರೂಮ್ಗೆ ಹೋಗ್ಬೇಕು, ಈ ರೂಮ್ಗೆ ಹೋಗ್ಬೇಕು, ಆ ರೂಮ್. ಸೊ ಅದೆಲ್ಲ ಒಂದು ಕಂಫರ್ಟಬಲ್ ಆಗಿ ನಿಮ್ಗೆ ಅನ್ಸ್ಬೇಕು, ಆಡಿಯನ್ಸ್ಗೆ ಅನ್ಸ್ಬೇಕು ಅದು ಪೀಟರ್ದೇ ಮನೆ ಅಂತ. ಅಥವಾ ನಿಮಗೂ ಅಷ್ಟೇ, ಇದು ನಿಮ್ಮದೇ ಮನೆ, ಅವ್ರು ಅದೇ ನೆಲದ ಮೇಲೆ ಮಲಗೋದು ಅಂಡ್ ಆಲ್ ಆಫ್ ದಟ್, ರೈಟ್? ಸೊ ಇಸ್ ದೇರ್ ಎನಿಥಿಂಗ್ ದಟ್ ಯು ನೀಡ್ ಟು ಡೂ ಟು ಫೀಲ್ ಲೈಕ್ ಹೋಮ್? ಹೌದೌದು. ಅಲ್ಲಿ ಮಜಾ ಏನಂತಂದ್ರೆ ನಿಮ್ಗೊಂದು ಅಡಿಗೆ ಮನೆ ಸೆಟಪ್ ಬರುತ್ತೆ ಸರ್ ಪೀಟರ್ ಮನೇಲಿ. ಇವನು ಗಂಜಿ ಎಕ್ಸಾಕ್ಟ್ಲಿ. ನಾವು ಜಾಸ್ತಿ ಹೊತ್ತು ಕಾಲ ಕಳೀತಿದ್ದಿದ್ದಲ್ಲೇ. ಆಮೇಲೆ ಚಳಿ ಇದ್ದಿದ್ದಕ್ಕೆ ಅಲ್ಲಿ ಬೆಂಕಿನ ಅಂದರೆ ಈ ಒಲೆನ ಒಟ್ಕೊಂಡು ಅಲ್ಲೇ ಕಾಲ ಕಳೀತಿದ್ದು, ಅಲ್ಲೇ ಮಾತಾಡ್ಕೋತಾ ಇದ್ದಿದ್ದು. ನಮ್ಮ ಕ್ಯಾರೆಕ್ಟರ್ ಪ್ರಿಪ್ರೇಷನ್ ಅಲ್ಲೇ ಆಗ್ತಾ ಇತ್ತು. ಬಿಕಾಸ್ ಆ ಒಂದು ಸ್ಪೇಸ್ ಬಿಟ್ಟು ಎಲ್ಲ ಕಡೆ ಎಂಗೇಜ್ ಆಗಿರ್ತಿತ್ತು ಸರ್. ಲೈಟ್ಸು ಮತ್ತೊಂದು ಇನ್ನೊಂದು, ಇವನ್ ಊಟನೂ ಸಹಿತ ಅಲ್ಲಿ ತಂದು ಮಾಡ್ಕೋತಾ ಇದ್ವಿ ನಾವು. ಅದು ನಮ್ಮ ಫೇವ್ರೆಟ್ ಪ್ಲೇಸ್ ಅದು. ನೆನಪಿರ್ಲಿ ಸರ್, ಆ ಮನೆ ಆಲ್ಮೋಸ್ಟ್ 100 years ಹಳೆದ ಆಗಿರ್ಬೋದು. ಅದನ್ನ ನಾವು ಸೆಟ್ ಆಗಿ ಕನ್ವರ್ಟ್ ಮಾಡಿದ್ವಿ ಸರ್. ಅದು ಬೇಸ್ ಮಾತ್ರ ಇತ್ತು. ಬೇಸ್ ಮಾತ್ರ. ನೀವೇನು ಅಡುಗೆ ಮನೆ ನೋಡ್ತೀರಾ, ಐ ಥಾಟ್ ಆಫ್ ಟಾಕಿಂಗ್ ದಿಸ್ ಲೇಟರ್. ಅಡುಗೆ ಮನೆ ಕಂಪ್ಲೀಟ್ ಸೆಟ್, ಮೇರಿ ರೂಮ್ ಸೆಟ್, ಇವ್ರ ರೂಮ್ ಸೆಟ್, ಎಲ್ಲ ರೂಮ್ ಸೆಟ್, ಎಲ್ಲ ಸೆಟ್ ಆಗಿ ಒರಿಜಿನಾಲಿಟಿ. ಎಸ್,
ಇದು ಬರ್ತಿದೆ. ಆಮೇಲೆ ಹೊರಗಡೆ ಗೋಡೆಗಳನ್ನು ಕೂಡ ನಾವು ಇದು ಮಾಡಿ ಕಲರ್ ಮಾಡಿರೋದು ಪಾಚಿ ಥರ. ಸೊ ಆಮೇಲೆ ನೀವು ಅಬ್ಸರ್ವ್ ಮಾಡ್ಬೋದು, ಒಂದು ಅನ್ಯೂಶುವಲ್ ಪ್ಲ್ಯಾನ್ ಮಾಡಿದ್ವಿ ನಾವು. ಮನೆ ಮುಂದೆ ಡೆಡ್ ಎಂಡ್, ಓಕೆನಾ, ಮನೆ ಮುಂದೆ ಡೆಡ್ ಎಂಡ್. ಸೊ ಆ ಥರ ಮನೆಗಳಲ್ಲಿ ತುಂಬ ಇದೆ. ಅದೇನಾಗುತ್ತೆ, ಅದು ತುಂಬ ಬೇಗ ಕನೆಕ್ಟ್ ಆಗ್ತಾರೆ. ಆಮೇಲೆ ಇವನು ಬಂದಿದ್ದ ದಿನ ಮಾತ್ರ ಆ ಮನೆಯ ಪ್ಯಾಸೇಜ್ ತೋರಿಸ್ತೀವಿ, ಅದಾದ್ಮೇಲೆ ತೋರಿಸಲ್ಲ. ಅವ್ನು ಬ್ಯಾಗ್ ಇಟ್ಕೊಂಡು ಬರ್ತಾನಲ್ಲ, ಆಗ ಮಾತ್ರ ಅವ್ನ ಮನೆಗೆ ಎಂಟ್ರಿ ಆಗ್ತಿದ್ದಾನೆ ಅಂತ ತೋರಿಸ್ತೀವಿ, ಅದಾದ್ಮೇಲೆ ತೋರಿಸಲ್ಲ. ಯಾಕೆ ಅಂದರೆ ಅವಶ್ಯಕತೆ ಇಲ್ಲ, ಫಸ್ಟ್ ಸರಿ ಒಂದು ಸರಿ ತೋರಿಸ್ಬಿಟ್ರೆ ರಿಜಿಸ್ಟರ್ ಆಗಿಬಿಡುತ್ತೆ ಅಂತ. ಸೊ ಅಷ್ಟು ಅಚ್ಚುಕಟ್ಟಾಗಿ ನಾವು ಸೆಟ್ ಹಾಕಿ, ಯಾಕೆಂದರೆ ಅದು ರಿಯಲ್ ಆಗಿ ಅನ್ನಿಸ್ಬೇಕು. ಅನ್ನಿಸ್ದಾಗ ಮಾತ್ರ ನಮಗದು ಒಂದು ಅಂದರೆ ನಾವು ಏನು ಹೇಳಕ್ಕೆ ಹೊರಟಿದ್ದೀವಿ ಅದನ್ನು ಅಷ್ಟೇ ಎಫೆಕ್ಟಿವ್ ಆಗಿ ಹೇಳ್ಬೋದು ಅನ್ನೋದು ಒಂದು ಮೂಲ ಉದ್ದೇಶ. ಆ ದೇವಸ್ಥಾನ ಯಾವುದು? ದೇವಸ್ಥಾನ ಅಲ್ಲಿ ಶ್ರೀಕೃಷ್ಣ ದೇವಸ್ಥಾನ ಇರೋದೇ ತುಂಬ ಹಳೇದು, ಬಟ್ ಸ್ವಲ್ಪ ಮಾಡಿಫೈ ಮಾಡಿದ್ದಾರೆ ಇವಾಗ. ಹೌದೌದು. ಬಟ್ ಅದು ಚೆನ್ನಾಗಿ ಸಿಕ್ಕಿದೆ, ತುಂಬ ಡಿವೈನ್ ಫೀಲ್ ಇದೆ. ಎದುರುಗಡೆ ಇದ್ದಾಗ ಆ ವೈಬು ಕೂಡ ಅಷ್ಟೇ ಚೆನ್ನಾಗಿದೆ. ಅದರಲ್ಲಿರೋ ಮೂರ್ತಿ 300 years ಓಲ್ಡ್ ಶ್ರೀಕೃಷ್ಣನ ದೇವಸ್ಥಾನ ಅದು. ಸೊ ಇದು ಹೇಳಿ, ಈಗ ಈ ಡೈಲಾಗಲ್ಲೂ ಒಂದು ಬರುತ್ತೆ ಅನ್ಸುತ್ತೆ, ಆಲ್ದೋ ಹೀಸ್ ಪೀಟರ್, ರಾಧಾ ಕೃಷ್ಣ ಮೀರಾ ಅಂತಾನೆ ಬರುತ್ತೆ. ಸೊ ಡಿಡ್ ಯು ಆಲ್ಸೋ ಹ್ಯಾವ್ ದಟ್ ಇನ್ ಮೈಂಡ್? ಮೈಥಾಲಜಿಗೆ ಎಲ್ಲಾದ್ರೂ ನಾವು ಕನೆಕ್ಟ್ ಮಾಡಬಹುದಾ ಈ ಕಥೆಯನ್ನ ಅಂತ? ಅಂದರೆ ಅದರಲ್ಲಿ ಒಂದು ಡೈಲಾಗ್ ಬರುತ್ತೆ, ಕರೆಕ್ಟ್. ಅವನೊಂದು ಡೈಲಾಗ್ ಹೇಳ್ತಾನೆ, ಪ್ಲಸ್ ಅದ್ರ ಸಮೇತ ನಂಗೆ ಇದು ಹೇಳ್ಬಿಡಿ, ವೈ ಮೇಕ್ ಹಿಮ್ ಅ ಕ್ರಿಶ್ಚಿಯನ್ ಕ್ಯಾರೆಕ್ಟರ್? ಹಾ, ಆ ಪ್ರದೇಶದಲ್ಲಿ ಇರ್ತಾರೆ, ಓಕೆ, ಎಸ್, ದಟ್ ಈಸ್ ತುಂಬ ಮೋಸ್ಟ್ ಆಸ್ಕ್ಡ್ ಕ್ವಶನ್. ಯಾಕೆ ಪೀಟರ್ ಅಂತ. ಮೊದಲನೇದು ರೀಸನು ಅಟೆನ್ಷನ್ ಸೀಕರ್. ಸೊ ಪೀಟರ್ ಅನ್ನೋ ಟೈಟಲ್ಲೇ ಒಂದು ಅಟೆನ್ಷನ್ ಸೀಕರ್, ಓಕೆ. ಆ್ಯಂಡ್ ತುಂಬ ಕ್ಯಾಚಿ ಇದೆ, ತುಂಬ ಬೇಗ ಬರುತ್ತೆ ಬಾಯಿಗೆ, ಮಕ್ಳ ಬಾಯಲ್ಲೂ ಬರುತ್ತೆ, ಎಲ್ಲರ ಬಾಯಲ್ಲೂ ಬರುತ್ತೆ. ಆಮೇಲೆ ಟೈಟಲ್ ಅಂತ ಇಟ್ಟಾಗ ಒಂದು 10 ಜನ ಆದರೂ ಕೇಳಬೇಕು, ಯಾಕೆ ಪೀಟರ್ ಅಂತ. 15 ಜನ ಕೇಳಿದ್ದಾರೆ, ಯಾಕೆ ಪೀಟರ್ ಅಂತ. ಸರ್, ಒಂದು ಊರಲ್ಲಿ ಅಬ್ದುಲ್, ರಹೀಮ್, ರಜಾಕ್, ರಾಮ್, ಸುರೇಶ್, ರಮೇಶ್ ಹೇಗಿರ್ತಾರೆ ಹಾಗೇನೆ ಪೀಟರು ಇರ್ತಾನೆ. ಅಂಡ್ ಕಥೆಯಲ್ಲಿ ಇದು ಕಾಸರಗೋಡ, ಕಥೆಯಲ್ಲಿ ಇದು ಭಾಗಮಂಡಲ, ಕಾಸರಗೋಡಿಂದ ಬರುವಂಥದ್ದು. ಸರಿ. ಸೊ ಹಾಗಾಗಿ ಇಲ್ಲಿ ಏನು ಅಂದರೆ, ಒಂದು ಇಟ್ಸ್ ಎ ಸ್ಟ್ರಾಟಜಿ. ಪೀಟರ್ ಅಂತ ಹೇಳೋದಕ್ಕೆ ಇಟ್ಸ್ ಎ ಪ್ಯೂರ್ ಸ್ಟ್ರಾಟಜಿ ಆ್ಯಂಡ್ ಒಂದು ಅಟೆನ್ಷನ್ ಸೀಕರ್. ಪೀಟರಾ, ಕ್ರಿಶ್ಚಿಯನ್ ಹೆಸರು, ಓಕೆ, ಅವ್ನು ಚಂಡೆ ಬಾರಿಸ್ತಾ ಇದ್ದಾನೆ. ಸೊ ಅದು ಅಕ್ಸೆಪ್ಟೇಬಲ್. ಚಂಡೆಗೆ ಯಾವುದೇ ರೀತಿಯಾದಂಥ ಧರ್ಮಗಳಿಲ್ಲ, ಜಾತಿಗಳಿಲ್ಲ, ಏನೂ ಇಲ್ಲ. ಸೊ ಚಂಡೆ ಇಟ್ಸ್ ಎ ಪ್ಯೂರ್ ಆರ್ಟ್ ಫಾರ್ಮ್. ಸೊ ಅದನ್ನು ಯಾರು ಬೇಕಾದ್ರೂ ಬಳಸ್ಬೋದು. ನಾನು ಹೆಂಗೆ ಯೋಚನೆ ಮಾಡಿದೆ ಅಂದ್ರೆ, ಈಗ ನಮ್ಮ KJ ಯೇಸುದಾಸ್ ಅವರ ಹಾಡೇ ಶಬರಿಮಲೆಯಲ್ಲಿ ನಡೆಯೋದು. ಇದಕ್ಕಿಂತ ದೊಡ್ಡ ನೋಡಿ, ಇದಕ್ಕಿಂತ ದೊಡ್ಡ example ಬೇರೆ ಕಡೆ ಹೇಳೋದಕ್ಕೆ ನಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಆ ಥರ ಅಂದರೆ ಈ ಥರ ಏನೋ ಒಂದು ಬ್ಯಾರಿಯರ್ಗಳ ಬಗ್ಗೆ ಮಾತಾಡಲೇಬೇಕು ಅಂದರೆ, ಅಥವಾ ಏನೋ ಒಂದು ಈ ಥರದ ಬಗ್ಗೆ, ಯಾಕೆಂದರೆ ನಾನು ಸ್ವಲ್ಪ ಕಾಂಟ್ರಾಸ್ಟ್ ಇಟ್ಟಾಗ ಸರ್ ನಮಗೆ ಅಲ್ಲಿ ಪ್ರಶ್ನೆಗಳು ಹುಟ್ಕೋಬೋದು. ಕಾಂಟ್ರಾಸ್ಟ್ ಇಟ್ಟಾಗ ನಮಗೆ ಹೌದು ಗುರು, ಕರೆಕ್ಟು, ವಾಟ್ಸ್ ರಾಂಗ್ ಇನ್ ದಿಸ್, ಪೀಟರ್ ಕ್ಯಾನ್ ಇದು ಪ್ಲೇ ಚಂಡೆ ಅಲ್ವಾ, ಸೊ ವಾಟ್ಸ್ ರಾಂಗ್ ಇನ್ ದಿಸ್. ಆಮೇಲೆ ಇನ್ನೊಂದು, ಪ್ರತಿ ಊರಲ್ಲೂ ಸರ್ ಒಬ್ಬ ಕ್ರಿಶ್ಚಿಯನ್ನು ಅಥವಾ ಒಬ್ಬ ಮುಸ್ಲಿಮು ಫೇವ್ರೆಟ್ ಇರ್ತಾನೆ. ಈ ಥರ ರೂರಲ್ ಏರಿಯಾಗಳಲ್ಲಿ ಫೇವ್ರೇಟ್ ಇರ್ತಾನೆ. ಯಾರೋ ಒಬ್ಬ ತುಂಬ ಯಾರಿಗೂ ಏನೋ ತೊಂದರೆ ಆಯಿತು ಅಂದರೆ ಒಬ್ಬ ಮುಸ್ಲಿಮ್ ಇದು ಮಾಡ್ಬೋದು. ಬಟ್ ಈ ಸಿನಿಮಾ ಇಟ್ಸ್ ಪ್ಯೂರ್ಲಿ ಎಂಟರ್ಟೈನ್ಮೆಂಟ್. ಆ್ಯಂಡ್ ನಾವಿಲ್ಲಿ ಮೆಸೇಜ್ ಅಂದರೆ ಪರ್ಪಸ್ಫುಲ್ಲಿ ಮೆಸೇಜ್ನ ತುರುಕಿಲ್ಲ ಅಥವಾ ಪರ್ಪಸ್ಫುಲ್ಲಿ ಏನು ಇದು ಮಾಡಿಲ್ಲ. ಪಾತ್ರಗಳನ್ನು ನಾವು ನೀಟಾಗಿ ಕಟ್ಕೊಂಡು ಹೋಗಿದ್ವಿ. ನನಗೆ ತುಂಬ ಅಫೆಕ್ಟ್ ಮಾಡಿದ ಪಾತ್ರ ಅಂದರೆ, ಅಯ್ಯೋ ಇದೇನಿದು, ಅದ್ರ ಸ್ವಲ್ಪ ಜಾನ್ರಾ ಶಿಫ್ಟ್ ಆಗತ್ತೆ ಸ್ಲೈಟ್ ಆಗಿ. ಈಸ್ ಮೇರಿ ಅಂಡ್ ಜೆಸ್ಸಿ ಅಂಡ್ ಡೇವಿಡ್. ಮೈ ಗಾಡ್, ಅಂದ್ರೆ ಅವ್ರದೇ ಒಂದು ವರ್ಲ್ಡ್ ಕ್ರಿಯೇಟ್ ಆಗಿದೆ. ಪ್ಲಸ್ ನನಗೇನು ಅಂದ್ರೆ, ಅಲ್ಲಿ ಜೆಸ್ಸಿ ತಪ್ಪಿಲ್ಲ ಅಂತ ನನಗೆ. ನಾನು ಐ ವಾಸ್ ಫೇವರಿಂಗ್ ಜೆಸ್ಸಿ. ಪಾಪ ಅವಳು ಬಡ ಒಂದು ಕುಟುಂಬದಿಂದ ಬಂದಿದ್ದಾಳೆ, ಅವಳಿಗಿರೋ ಅಷ್ಟು ಸಿಟಿಗೆ ಹೋಗ್ಬೇಕು, ಮಾಲಿಗೆ ಹೋಗ್ಬೇಕು ಅಂತ, ಅದು ತಪ್ಪಿಲ್ಲ. ಅವಳಿಗೆ ಒಂದು ಆಸೆ ಆಕಾಂಕ್ಷೆ ಇರೋದು ತಪ್ಪಿಲ್ಲ. ಅಂಡ್ ಈ ತಾಯಿ ಮಗನ ಮೇಲೆ ಪ್ರೀತಿ ಅಂಡ್ ಆಲ್ ಆಫ್ ದಾಟ್. ಸೊ ಅದೊಂಥರ ತೀರಾ ರಿಯಲಿಸ್ಟಿಕ್ ಆದ ಒಂದು ಇದು ಅಂತ ಹೇಳ್ತಾರೆ. ಇವರು ಔಟ್ ಆಫ್ 10 houses 2 houses ಅಲ್ಲಾದ್ರೂ ಇರುತ್ತೆ, ಜಾಸ್ತಿ ಇರುತ್ತೆ. ಹೌದು, ಅದಕ್ಕೆ ನಾನು ಪ್ರತಿ ಮನೆ ಅಂತ ತಗೊಂಡಿದ್ದು. ಕಾನ್ಫ್ಲಿಕ್ಟ್ ಬೇರೆ ಅಷ್ಟೇ, ನಡೆಯೋ ಕಥೆಗಳು ಬೇರೆ. ತಾಯಿ ಮಗಳನ್ನ ಟ್ರೀಟ್ ಮಾಡೋದೇ ಅಂತಾರೆ, ಅದೇ ಸೊಸೆ ಬಂದಾಗ ಅವ್ರನ್ನ ಟ್ರೀಟ್ ಮಾಡೋದೇ. ತಾಯಿ ಅಂದ್ರೆ ಮಗಳೇ ಸೊಸೆನೆ. ಎಂಡ್ ಆಫ್ ದ ಡೇ, ನೋ ಮ್ಯಾಟರ್ ವಾಟ್, ಯೂನಿವರ್ಸಲ್ ಟ್ರೂತ್. ನಾನು ಅದು ಹೇಳ್ತಾರೆ ಇವರಿಗೆ,
ಆ ನಟಿ ಇದಾರಲ್ಲ ಜೆಸ್ಸಿ ಪಾತ್ರದಲ್ಲಿ ಮಾಡಿರೋರು, ಅವ್ರ ಕಣ್ಣುಗಳಾಗ್ಲಿ ಅದೆಲ್ಲ ಎಷ್ಟು ಡೆಲಿಬ್ರೇಟ್ ಆಗಿ ಕಾಸ್ಟ್ ಮಾಡೋದು ಹಾಗಿದೆ ಅಂದ್ರೆ, ಪರ್ಫೆಕ್ಟ್ ಬಿಕಾಸ್ ಅಲ್ಲಿ ಆ ಒಂದು ಸ್ಲೈಟ್ಲಿ ಹಾರರ್ ಎಲಿಮೆಂಟ್ ಕೂಡ ಬರ್ಬೇಕು. ಮೇರಿ ಅವ್ರ ಕಡೆಯಿಂದ ಅದು ಬರ್ತಾ ಇರುತ್ತೆ. ಅಂಡ್ ಅದೊಂದು ಆಕ್ಸಿಡೆಂಟಲ್ಲಿ ನಡೆದು ಹೋಗೋದು ಅನ್ನೋದು ಕೂಡ ನಂಗೆ ತುಂಬಾ ಇಷ್ಟವಾದ ಎಪಿಸೋಡ್. ಅದು ತುಂಬಾ ರಿಯಲಿಸ್ಟಿಕ್ ಆಗಿ ಅನಿಸ್ತಾ ಇತ್ತು. ಅದನ್ನ ನೀವು ಹೇಗೆ ಯೋಚನೆ ಮಾಡಿದ್ರಿ ಅಂತ? ಎಸ್ ಸರ್, ಆ್ಯಕ್ಚುಲಿ ನಾನು ಹೇಳ್ತಿದ್ನಲ್ಲ, ಇವಾಗ ಪಾತ್ರಗಳನ್ನು ಸೃಷ್ಟಿ ಮಾಡಬೇಕು, ಪಾತ್ರಗಳಿಗೆ ಅಪಿಯರೆನ್ಸ್ಗೆ ಸಿಕ್ಕೋ ನಟರನ್ನ ಸೆಲೆಕ್ಟ್ ಮಾಡಬೇಕು, ಅದ್ರ ಜೊತೆಗೆ ಅದನ್ನು ನಾವು ಸಿನಿಮ್ಯಾಟಿಕ್ಕಾಗಿ ತೋರಿಸ್ಬೇಕು ಅನ್ನೋದು. ಈಗ ಜೆಸ್ಸಿ, ಮೇರಿ, ಜೋಸೆಫ್ ಇವರ ಡೇವಿಡ್ ಇವರ ಪಾತ್ರಗಳನ್ನು ನಾವು ಆರಾಮಾಗಿ ಸ್ಟ್ರೈಟಾಗಿ ಹೋಗ್ಬಿಡ್ಬೋದಾಗಿತ್ತು. ನನಗೆ ಹಿಂಗಾಗ್ತಿದೆ, ಹಿಂಗಾಗ್ತಿದೆ. ಬಟ್ ಆ ಒಂದು ಥೀಮ್ ಆಗಲಿ, ಅವಳು ನೋಡೋವಂಥ ನೋಟ ಆಗಲಿ, ಅವಳು ಒಂದು ಬೌಂಡ್ರಿ ಹಾಕೋದಾಗಲಿ, ಅದು ಆ್ಯಕ್ಚುಲಿ ಅಂದರೆ ಇನ್ ಬಿಟ್ವೀನ್ ತುಂಬ ವಾಯ್ಸ್ ರೈಸ್ ಆಗಲ್ಲ, ಬಟ್ ಅಷ್ಟು ಇಂಪ್ಯಾಕ್ಟ್ ಕೊಡುತ್ತೆ, ಅಷ್ಟೊಂದು ಪವರ್ಫುಲ್ಲಾಗಿ ಹೋಗುತ್ತೆ. ಸೊ ಯಾಕೆ ಅಂದರೆ ಆ ಎಂಟೈರ್ ಸೀಕ್ವೆನ್ಸ್ಗಿರೋವಂಥ ಅಥವಾ ಆ ಎಂಟೈರ್ ಏನು ಆ ಚಾಪ್ಟರ್ ಇದೆಯಲ್ಲ, ಆ ಎಂಟೈರ್ ಚಾಪ್ಟ್ರಲ್ಲಿ ಇರೋದೇನು ಅಂದರೆ ಇದು ಪೇಯ್ನ್. ಮದರ್ಗೊಂದು ಪೇಯ್ನ್ ಇದೆ, ಸೊಸೆಗೊಂದು ಪೇಯ್ನ್ ಇದೆ, ಡೇವಿಡ್ಗೊಂದು ಪೇಯ್ನ್ ಇದೆ. ಆ ಪೇಯ್ನಿಂದ ಎಲ್ಲರೂ ಹೊರಗಡೆ ಬರಬೇಕು. ಆ ಹೊರಗಡೆ ಬರೋ ಪ್ರೋಸೆಸ್ಸಲ್ಲಿ ಆಕ್ಸಿಡೆಂಟ್ ನಡೆದು ಹೋಗುತ್ತೆ. ಓಕೆ, ಆಮೇಲೆ ಆ ಪಾತ್ರನ ಸೆಲೆಕ್ಟ್ ಮಾಡಿದ್ದು ಅದೊಂದು ಹೇಗೆ ಅಂದರೆ, ನಮ್ಮ ಏಡಿಗಳಿಗೆ ನಾನು ನಾರ್ಮಲಿ ಹೇಳ್ತಾ ಇದ್ದೆ, ಕಳಿಸಿ ಹುಡುಕಿ ಮಾಡಿ ಇದು ಮಾಡಿ ಅಂತ. ಕೊನೆಗೆ ಹೇಗಾಗ್ತಿತ್ತು ಅಂದರೆ, ಯಾರು ವರ್ಕ್ ಆಗ್ತಿರ್ಲಿಲ್ಲ. ಕೊನೆಗೆ ಹೇಗಾಗ್ತಿತ್ತು ಅಂದರೆ, ಆಯ್ತು ಇವತ್ತೊಂದು 2 ಫೋಟೋ ಕಳಿಸಿದ್ರೆ ಸಾಕು ಸುಖೇಶ್ಗೆ, ನೋಡೋಣ ಅಂತ ಕಳಿಸಿದ್ರೆ ಸಾಕು. ಮಾಡೆಲ್ನ ಕಳಿಸಿದ ಅವನು. ಓಕೆ, ನಟನೆಯ ಇದೇ ಇಲ್ಲ, ಗಂಧ ಗಾಳಿ ಇಲ್ಲ, ಏನೂ ಇಲ್ಲ. ಸರಿ, ನಾನು ಕಳಿಸಿದ ತಕ್ಷಣ ಓಕೆ ಅಂದ್ಬಿಟ್ಟಿದ್ದೀನಿ. ನಾನು ಇವಾಗ ಆಡಿಷನ್ಗೆ ಕರೀತಾ ಇದ್ದೀನಿ. ಸರ್ ಅವರು ಬ್ಯುಸಿ ಇದ್ದಾರಂತೆ, ಏನೋ ಇದಿದ್ದಾರಂತೆ, ನನಗೆ ಗೊತ್ತಿಲ್ಲ, ನೀನು ಅವ್ರನ್ನ ಕರೆಸಲೇಬೇಕು, ಆಡಿಷನ್ ಮಾಡಲೇಬೇಕು ಅಂತ. ಆಮೇಲೆ ಅಂದ, ಸರ್ ಅವರು ಆ್ಯಕ್ಟ್ರೆಸ್ ಅಲ್ಲ ಅಂತ. ಪರವಾಗಿಲ್ಲ, ನಾನು ಮಾಡಿಸ್ತೀನಿ ಸರ್. ಐ ವಾಂಟೆಡ್ ಹರ್ ಐಸ್ ಶುಡ್ ಲುಕ್ ಆ್ಯಸ್ ಇಟ್ ಈಸ್ ಇನ್ ದ ಫೋಟೋ. ಅವ್ರ ಐಸ್ ಹಾಗೇ ಇದೆ, ಫೇಸ್ ಕಟ್ ಹಾಗೇ ಇದೆ ಅಂತಂದರೆ ದೆನ್ ಶಿ ಈಸ್ ದ ಪರ್ಫೆಕ್ಟ್ ಚಾಯ್ಸ್ ಫಾರ್ ದ ಇದು. ಅವ್ರು ಪರವಾಗಿಲ್ಲ, ಬ್ಯುಸಿ ಇದ್ರೂ ಪರವಾಗಿಲ್ಲ, ಅಲ್ಲಿಗೆ ಬರಲಿ ಅಂತಂದೆ. ಆಮೇಲೆ ಅಲ್ಲಿಗೆ ಬಂದು ಮಜಾ ಏನಂದರೆ ಅವರು ಅದೇ ರೀಸನ್, ಅವರು ಮಡಿಕೇರಿ ಬಂದಮೇಲೆ ಗೊತ್ತಾಯಿತು ಅವ್ರ ತಾಯಿ ಮನೆ ಅದು ಅಂತ. ಅವ್ರು ಅಲ್ಲಿಗೆ ಬರ್ತಾರೆ. ಅಲ್ಲಿಗೆ ಬಂದ ಮೇಲೆ ಅವ್ರಿಗೊಂದು ಸ್ವಲ್ಪ ಭಯ ಇರುತ್ತೆ. ಅಂದರೆ ಇದು ಏನಿದು, ಹೆಂಗೆ ಏಕಾಏಕಿ ಧಡಮ್ ಅಂತ ಬೇರೆ ಸೆಲೆಕ್ಟ್ ಮಾಡಿಬಿಟ್ಟಿದ್ದಾರೆ ಅಂತ. ದೆನ್ ಐ ಎಕ್ಸ್ಪ್ಲೇನ್ಡ್ ಹರ್ ದ ಕ್ಯಾರೆಕ್ಟರ್. ಅವ್ರಿನ್ನೂ ಯಂಗ್. ಓಕೆ, ಎಕ್ಸ್ಪ್ಲೇನ್ ಹರ್ ದ ಕ್ಯಾರೆಕ್ಟರ್. ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದಾಗ ನಾನು ಇಷ್ಟೇ ಹೇಳ್ತಾ ಇದ್ದಿದ್ದು ಅವ್ರಿಗೆ, ನೋಡಿ, ಗಿವ್ ಆ್ಯಂಡ್ ಟೇಕ್ ಅಷ್ಟೇ. ಅಲ್ಲೇನೋ ಕೊಡ್ತಾರೆ, ನೀವು ತೊಗೊಂಡು ಅದಕ್ಕೆ ವಾಪಸ್ ಇದು ಮಾಡಬೇಕು. ಆ್ಯಂಡ್ ಇನಿಷಿಯಲಿ ನಾನು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ಕಂಪ್ಲೀಟಾಗಿ ಪಾತ್ರ. ಅದೇ ಹೇಳಿದ್ನಲ್ಲ ನಾನು ಸ್ಟಾರ್ಟಿಂಗಲ್ಲೇ, ಫಸ್ಟ್ ಅವ್ರೊಳಗಡೆ ಹೋಗೋವರೆಗೂ ಐ ವಿಲ್ ಎಕ್ಸ್ಪ್ಲೇನ್. ಆಗ ನನಗೆ ಗೊತ್ತಾಗುತ್ತೆ, ಓಕೆ ಈಗ ತಟ್ಟಿದೆ, ಈಗ ಐ ಕ್ಯಾನ್ ಗೆಟ್ ಇಟ್ ಡನ್ ನಾನು ಇದು ಅಂತ. ಸೊ ಹಾಗೆ ಸೃಷ್ಟಿಯಾಗಿದ್ದು ಪಾತ್ರ. ಆ್ಯಂಡ್ ಶೀಸ್ ಎಲ್ಲರೂ ನಿಮಗೆ ಅನ್ನಿಸ್ತಾ ಅವರು ಆ್ಯಕ್ಟ್ರೆಸ್ ಅಲ್ಲ, ಈ ಥರ ಅಲ್ಲ. ಎಸ್. ಅಂಡ್ ಅಲ್ಲೇ ನನಗೆ ಇವರ ಅಬಿಲಿಟಿ ಟು ಎಕ್ಸ್ಟ್ರಾಕ್ಟ್ ಪರ್ಫಾರ್ಮೆನ್ಸಸ್ ಫ್ರಮ್ ದಿ ಆಕ್ಟರ್ಸ್ ಕೂಡ ನನಗೆ ಇಷ್ಟವಾಗಿತ್ತು. ಅಂಡ್ ನಾನಾಗ್ಲೇ ಹೇಳ್ತಾನಲ್ಲ, ಆಡಿಯನ್ಸ್ ಕೂಡ ಯೋಚನೆ ಮಾಡಲಿ ಅಂತ. ಆ ಥರದಲ್ಲಿ ಒಂದು ನೋಡಿ, ನನಗೆ ಇದು ಈಗ ಸ್ವಲ್ಪ ತಲೆ ಉಳ್ಕೊಬಿಡುತ್ತೆ. ಮೊಬೈಲ್ ನೋಡ್ತಿರ್ತಾರೆ, ಮೊಬೈಲ್ ನೋಡ್ಲಿಕ್ಕೆ ಶುರು ಮಾಡ್ತಾರೆ. ಅಲ್ಲಿ ಏನ್ ಬೇಕಾದ್ರೂ ನಾವು ಇಂಟರ್ಪ್ರಿಟ್ ಮಾಡ್ಕೋಬಹುದು. ಆಕೆ ಇನ್ನೊಬ್ಬನ ಜೊತೆ ಮಾತಾಡ್ತಾ ಇದ್ದಾಳ, ಅಥವಾ ಸುಮ್ಮನೆ ಮೊಬೈಲ್ ನೋಡ್ಕೊಂಡು ಕಾಳಹರಣೆ ಮಾಡ್ತಾ ಇದ್ದಾಳ, ಈ ಥರದ್ದೆಲ್ಲ ವೆರಿ 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 ಹಾಂಟಿಂಗ್. ಅಂಡ್ ದಟ್ ಇಸ್ ವಾಟ್ ಇಟ್ ಇಸ್ ಫಾರ್ ದಿ ಎಂಟೈರ್ ಫಿಲ್ಮ್. ಥಿಂಕ್ ಮ್ಯೂಸಿಕ್ ಹೆಚ್ಚು ಕನ್ನಡ ಫಿಲ್ಮ್ ಸೈನ್ ಅಪ್ ಮಾಡ್ತಾರೆ. ಥಿಂಕ್ ಮ್ಯೂಸಿಕ್ ಮಾಡಿಲ್ಲ ಅಲ್ವಾ? ಇದೇ ಫಸ್ಟ್ ಬೇರೆ ಕಂಪನಿಯ ವಿಂಡೋ ಇಂದ ತಗೊಂಡಿದ್ದಾರೆ. ಬಟ್ ಫಸ್ಟ್ ಕನ್ನಡ ಅಫಿಷಿಯಲ್ ಬೈ ಯಾವುದು ತಗೊಂಡಿಲ್ಲ. ಅದು ಹೇಗೆ ಕ್ರ್ಯಾಕ್ ಮಾಡಿದ್ರಿ? ಮೊದಲನೇದು ನಾವು ಒಂದು ಡಿಸೈಡ್ ಆಗಿದ್ವಿ, ನಾವು ಏನೇ ಮಾಡಿದ್ರು ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಇಟ್ಕೊಳ್ಳಿ. ಅದು ನಂದು ಅದು ಪ್ರಶ್ನೆ. ಬಿಕಾಸ್ ನೀವು ಇನ್ನೊಂದು ಪ್ರೆಸ್ ಮೀಟ್ ಅಲ್ಲಿ ಐ ಥಿಂಕ್ ಇದನ್ನ ಹೇಳಿದ್ರಿ. ಬಿಕಾಸ್ ಇದ್ರ ಜೊತೆಗೆ ಅದ್ರ ಕೇಳ್ಬಿಡ್ತೀನಿ. ಐ ಥಿಂಕ್ ಯು ಮೆನ್ಷನ್ ವಿಜಯ್ ಸೇರುಪತಿ ಅವ್ರ ಜೊತೆ ಪೋಸ್ಟರ್ ರಿಲೀಸ್ ಮಾಡಿದ್ರಿ ಅಂತ. ಸೊ ನನ್ಗೆ ಇದೆರಡು ವಿಜಯ್ ಸೇರುಪತಿ ಥಿಂಕ್ ಮ್ಯೂಸಿಕ್ ಇದು ಹೆಂಗೆ ಬಂತು ಪ್ಲೇ ಅಲ್ಲಿ ಅಂತ. ಸರ್ ಏನಿಲ್ಲ, ಆ್ಯಕ್ಚುಲಿ ಈ ಸಿನಿಮಾನ ನಾವು ಕನ್ನಡ, ತಮಿಳು, ತೆಲುಗು, ಮಲಯಾಳಮಲ್ಲಿ ಅನೌನ್ಸ್ ಮಾಡಿದ್ದೀವಿ. ಓಕೆನಾ? ಇವಾಗ ಫರ್ದರ್ ರೆಸ್ಟ್ ಆಫ್ ದಿ ಲ್ಯಾಂಗ್ವೇಜ್ 2 ವೀಕ್ಸ್ ಆದಮೇಲೆ ಅಲ್ಲಿ ರಿಲೀಸ್ ಆಗ್ತಾ ಇದೆ.
ಈ ಸಿನಿಮಾ ಇನಿಷಿಯಲಿ ಅನೌನ್ಸ್ ಮಾಡಿದ್ದು ತಮಿಳು ಮತ್ತು ಮಲಯಾಳಂಗೆ. ಯಾಕೆ ಅಂದರೆ ಈ ಕಥೆಯ ಸಬ್ಜೆಕ್ಟು ಅಲ್ಲೂ ವರ್ಕ್ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಮೇಲೆ. ಸೊ ನಾವು ಮೊದಲನೇದಾಗಿ ಈಗ ನಾವು ಏನು ಮಾಡಬೇಕು ಅಂದರೆ, ಫಸ್ಟು ನಾವು ಸುಮ್ಮನೆ ಟೈಟಲ್ ಅನೌನ್ಸ್ ಮಾಡ್ತೀವಿ ಅಂದರೆ ವರ್ಕ್ ಆಗಲ್ಲ. ಆ ಟೈಟಲ್ ಹಿಂದೆ ಯಾರ್ದೋ ಒಬ್ರದ್ದು ಫೇಸ್ ಇರಬೇಕು. ಸೊ ಆ ಫೇಸ್ಗೆ ನಾವೇನು ಮಾಡಿದ್ವಿ, ತಮಿಳಲ್ಲಿ PR ಇದ್ದರು ನಮಗೆ, ಸತೀಶ್ ಅಂತ. ಸೊ ಅವ್ರಿಗೆ ಏನು ಮಾಡಿದ್ವಿ, ರಿಕ್ವೆಸ್ಟ್ ಮಾಡಿದ್ವಿ, ಈ ಥರ ಯಾರ ಕೈಲಾದರೂ ಮಾಡಿಸ್ಬೇಕು, ಸುಮ್ಮನೆ ಬಿಡೋಕ್ಕೆ ನಂಗೆ ಇಷ್ಟ ಇಲ್ಲ, ಅಂದರೆ ಅದು ಅಟೆನ್ಷನ್ ಬೇಕಲ್ಲ ಅನ್ನೋದು ಪ್ಲ್ಯಾನ್ ಇತ್ತು. ಸೊ ಆಗ ಸರ್, ನಾನು ವಿಜಯ್ ಸೇತುಪತಿ ಅವ್ರ ಆಫೀಸ್ಗೆ ಏನಕ್ಕೂ ಮೀಟಿಂಗ್ ಕರೆದಿದ್ದಾರೆ, ನಾನು ಹೋಗ್ತೀನಿ, ಕೇಳಿ ನೋಡ್ತೀನಿ, ಓಕೆ ಅಂದರೆ ಓಕೆ ಸರ್ ಅಂತ ಅಂದರು. ಆಯಿತು ಸರ್ ಅಂತ ನಾನು ಮರ್ತುಬಿಟ್ಟೆ. ಬೆಳಿಗ್ಗೆ ಮಾತಾಡಿ ಸಂಜೆ ಕಾಲ್ ಮಾಡಿದ್ರು, ಏನೋ ಹೇಳ್ತಿರ್ತಾರೆ ಅಂದ್ಕೊಂಡು ನಾನು ಆಯ್ತಾರೆ, ಸಾರ್ ಓಕೆ ಪನ್ನಿಟ್ಟಂಗ ಸಾರ್ ಅಂದರು. ಸರ್ ಏನು ಹೇಳ್ತಾ ಇದ್ದೀರಾ? ஆமாம் சார் ஓகே பண்ணிட்டாங்க, நம்ம பண்ணலாம் சார், எப்போ சார் ಡೇಟ್ சொல்லுங்க ಅಂತ சொன்னார். ಅದೇನಾಗಿದೆ, ಅವರು ಪೋಸ್ಟರ್ ನೋಡಿದ್ದಾರೆ, ನಮ್ಮದು ಬೈಕ್ ಅಬಾಂಡನ್ ಬೈಕ್ದು ಪೋಸ್ಟರ್ ನೋಡಿದ್ದಾರೆ. ಹಾಂ, ಅವರಿಗೆ RX ಅಂದರೆ ಭಾಳ ಇಷ್ಟ. ಅವ್ರ ಟೇಬಲ್ ಮೇಲೇ RX ಬೈಕ್ದು ಒಂದು ಚಿಕ್ಕದು ಮಿನಿಯೇಚರ್ ಇದೆ ಅಂತ. ಅವ್ರಿಗೆ ಭಾಳ ಇಷ್ಟ ಆಗ್ಬಿಡಿದೆ. ಇದು ಎನ್ನ ಇದು நல்லா இருக்குல்ல, ಇದು ரொம்ப நல்லா இருக்கு, நல்லா பண்ணியிருக்காரு, ಎಂಥ ಟೀಮ್ ಇದು, ಎನ್ನ ಇದನ್ನು ಅಪ್ಪ. ಆಮೇಲೆ ಮಾತಾಡಿದ್ರು ನಮ್ಮ ಹತ್ರ, ಮಾತಾಡೋದು ಏನು ಸಿನಿಮಾ ಇದು, ಏನು ಹೌದು, ಏನು ಸಿನಿಮಾ ಇದು, ಯಾವ ಥರ, ಏನು, ಹೇಗೆ, ಎತ್ತ ಅಂತೆಲ್ಲ ಜನರಲಾಗಿ ಹಿಂಗೆ ಅವ್ರ ಫೋನಲ್ಲೇ ಮಾತಾಡಿದ್ರು. ನಾನು ಮಾತಾಡಿದೆ ಹಿಂಗೆ ಅಂತಂದಾಗ ಹಿ ವಾಸ್ ವೆರಿ ಇಂಪ್ರೆಸ್ಡ್. ಸೊ ಇಮ್ಮಿಡಿಯೇಟಾಗಿ ಅವ್ರು ಹೇಳಿದ್ರು, ನೀವು ಯಾವಾಗ ಡೇಟ್ ಹೇಳಿ, ನಾನು ಎಲ್ಲ ಪ್ಲ್ಯಾಟ್ಫಾರ್ಮಲ್ಲೂ ನಾನು ಇದು ಮಾಡ್ತೀನಿ, ನನಗೆ ತುಂಬ ಕಾನ್ಫಿಡೆನ್ಸ್ ಇದೆ ಈ ಪಿಕ್ಚರ್ ಮೇಲೆ, ಯಾವಾಗ ರಿಲೀಸ್ ಆಗುತ್ತೆ ಹೇಳಿ, ನಾನು ನೋಡ್ತೀನಿ ಅಂತಂದು. ಸರಿ ಆಯಿತು ಅಂದ್ಬಿಟ್ಟು ನಾವೆಲ್ಲ ರೆಡಿ ಮಾಡ್ಕೊಂಡ್ವಿ. ಆಮೇಲೆ ಅವ್ರು ಅದೇ ಗಾಡಿ ಕೆಳಗಡೆ ಸ್ಟೆಪ್ಸ್ ಇಳ್ಕೊಂಡು ಬರ್ಬೇಕಾದ್ರೆ ನಮ್ಮ PR ಹೋಗಿ ತೋರಿಸಿದ್ರಂತೆ, ನಂದು RX ಇಲ್ಲಿದೆ ನೋಡಿ. ಅದು ಅದೇ ಪರಿಸ್ಥಿತಿಲಿ ಇತ್ತಂತೆ ಅವ್ರ ಆಫೀಸ್ ಕೆಳಗಡೆ. ಸೊ ಐ ಆಮ್ ವೆರಿ ಮಚ್ ಹ್ಯಾಪಿ ಟು ಇದನ್ನು ರಿಲೀಸ್ ಮಾಡೋದಕ್ಕೆ ಅಂತಾಗ ನಮಗೇನಾಯಿತು, ಅದಾಗಿದ್ದ ತಕ್ಷಣವೇ ಜಾನ್ವಿ ಎಲ್ಲ ನಾವೆಲ್ಲ ಮಾತಾಡಿದ್ವಿ. ಜಾನ್ವಿ ಕನ್ನಡದಲ್ಲೂ ಅಷ್ಟೇ ತಾನೆ ಸುಖೇಶ್, ಡಾಲಿ ಅವ್ರ ಹತ್ರ ಮಾತಾಡ್ತೀನಿ ನಾನು ಅಂದ್ಬಿಟ್ಟು ಇಮಿಡಿಯೇಟಾಗಿ ಡಾಲಿ ಸರ್ ಹತ್ರ ಮಾತಾಡ್ಬಿಟ್ಟು, ಡಾಲಿ ಸರು ಅಷ್ಟೇ ಪೋಸ್ಟರ್ ಎಲ್ಲ ನೋಡ್ಬಿಟ್ಟು ತುಂಬ ಖುಷಿಯಾಗಿ, ಅವರು US ಅಲ್ಲಿದ್ದರು ಅನ್ಸುತ್ತಲ್ಲ ಅವಾಗ, ಅಲ್ಲಿದ್ರು, ಕರೆಕ್ಟ್. ಹಾಂ, ಅಲ್ಲಿಂದನೇ ಅವರು ದುಬೈಯಲ್ಲಿ ರಿಲೀಸ್ ಮಾಡಿ ಎಲ್ಲ ಇದು ಮಾಡಿದ್ರು. ಅದೇನಾಗಿತ್ತು, ನಮಗೆ ಪೋಸ್ಟರ್ ಕಂಟೆಂಟು ಅದರಲ್ಲಿ ನಾನು ಕೊಟ್ಟಂಥ ಜೆಸ್ಸಿ ಮತ್ತೆ ಬಂದಿದ್ದಾಳೆ, ಆ್ಯಂಡ್ ರಾಯಲ್ ಚಂಡೆ ಹುಡುಗರು, ಆಮೇಲೆ ಆ ಒಂದು ಬೈಕು ಆರ್ಟಿಸ್ಟಿಕ್ಕಾಗಿ ಕ್ರಿಯೇಟ್ ಮಾಡಿರೋಂಥ ಬೈಕು, ಅದೆಲ್ಲ ನೋಡಿ ತುಂಬ ಜನ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ದಟ್ ವಾಸ್ ದ ಮೇನ್ ಇಂಟೆನ್ಷನ್ ಬಿಹೈಂಡ್ ದಿಸ್. ಸ್ಟ್ರಾಟಜಿಕಲಿ ನಾವು ಟೈಟಲ್ ಅಂತ ಬಿಟ್ಟಾಗ ಆ ಟೈಟಲ್ ಕ್ಯಾಚಿಯಾಗಿರಬೇಕು, ಅದ್ರ ಜೊತೆಗೆ ಆ ಟೈಟಲ್ ಅನೌನ್ಸ್ಮೆಂಟು ತುಂಬ ರೀಚ್ ಆಗಬೇಕು ಅನ್ನೋದು. ಯಾಕೆಂದರೆ ನಾವು ಮುಂದೆ ಏನೇ ಕಂಟೆಂಟ್ ಬಿಟ್ಟರೂ ಕೂಡ ಇದು ಪ್ಲಸ್ ಆಗಿಲ್ಲ ಅಂದರೆ ಅದು ವರ್ಕ್ ಆಗಲ್ಲ. ಸೊ ದಟ್ ವಾಸ್ ಮೇನ್ ಸ್ಟ್ರಾಟಜಿ ಬಿಹೈಂಡ್ ದಿಸ್. ಅದಾದಮೇಲೆ ಸರ್, ನಾವು ಏನೇ ಬಿಟ್ರೂ ನಮಗೊಂದು ವೈಬ್ ಕ್ರಿಯೇಟ್ ಆಗ್ತಾ ಹೋಯಿತು. ಸೊ ಥಿಂಕ್ ಮ್ಯೂಸಿಕ್ ಅಂತ ಬಂದಾಗ ನಾವು ಮ್ಯೂಸಿಕ್ ಎಲ್ಲ ಮಾಡಿದ್ವಿ, ಎಲ್ಲ ಕಂಪ್ಲೀಟ್ ಮಾಡ್ತೀವಿ. ನಮಗೇನಾಗುತ್ತೆ, ಏನೋ ಹೊಸ್ತೇನೋ ಮಾಡಬೇಕು ಅನ್ನೋದು ತುಂಬ ಇದಿತ್ತು. ಒಂದು 3 months ನಾನು ಋತ್ವಿಕ್ಕು ಅವ್ರ ಸ್ಟುಡಿಯೋನಲ್ಲೇ ಕೂತು ಮಾಡಿರೋವಂಥ ಕೆಲಸಗಳಿದು. ಸೊ ಋತ್ವಿಕ್ ಹೊಸ ಟ್ಯೂನ್ಗಳ ಜೊತೆ ಬರ್ತಾಯಿದ್ರು, ಅದನ್ನೇನೋ ಒಂದು ಸ್ವಲ್ಪ ಎಲ್ಲ ವರ್ಕೌಟ್ ಮಾಡ್ಕೋತಾ ಇದ್ವಿ. ಆ್ಯಂಡ್ ಹಿ ಕಮ್ ಅಪ್ ವಿತ್ ಸುಂದರಿ ಸಾಂಗ್ ಆ್ಯಂಡ್ ಮದರ್ ಸಾಂಗು ನಾವು ಫಸ್ಟ್ ಕಂಪೋಸ್ ಮಾಡಿದ್ದು. ಸೊ ಮದರ್ ಸಾಂಗ್ ಕಂಪೋಸ್ ಆದಮೇಲೆ ಮದರ್ ಸಾಂಗ್ ಋತ್ವಿಕೆ ಹಾಡೋದು ಅಂತ ಆಯಿತು. ಅದಾದಮೇಲೆ ಮಿಕ್ಕಿದೆಲ್ಲ ಸಾಂಗ್ಸ್ಗಳು ಬಂದಾಗ ನಾವು ಸಿಂಗರ್ಸ್ನ ಫೈನಲ್ ಮಾಡ್ತಾ ಹೋಗ್ತೀವಿ. ಈ ಸಿಂಗರ್ಸ್ನ ಯಾಕೆ ನಾವು ಅಜಯ್ ಗೋಗ್ವಾಲನ್ನ ಯಾಕೆ ಕರೆಸಿದ್ವಿ ಅಂದರೆ, ನಾನು ಆವಾಗಲೇ ಡಿಸೈಡ್ ಮಾಡಿದ್ದೆ, ಸ್ವಲ್ಪ ಹೊರಗಡೆ ಟ್ರೈ ಮಾಡೋಣ, ಇಲ್ಲಿ ಬೇಡ. ಯಾಕೆ ಅಂದರೆ ನನಗೆ ಇಲ್ಲಿಯ ನಂಬರ್ಸ್ಗೂ ಹೊರಗಡೆ ನಂಬರ್ಸ್ಗೂ ತುಂಬ ಡಿಫ್ರೆನ್ಸ್ ಇದೆ. ಸ್ವಲ್ಪ ಹೊರಗಡೆ ಟ್ರೈ ಮಾಡೋಣ ಅನ್ನೋದಕ್ಕೆ ಅಜಯ್ ಗೋಗ್ವಾಲೆ, ಕಪಿಲ್ ಪ್ರಣಮ್ ಸಸಿ ಅವ್ರನ್ನೂ ಕರ್ಕೊಂಬರ್ತೀವಿ. ಪುಷ್ಪ ತಾನೇ ಅವಾಗ ಹಾಡು ಮುಗಿಸಿರ್ತಾರೆ ಅವರು. ಸೊ ಈ ಥರ ಎಲ್ಲ ಕರ್ಕೊಂಬಂದಾಗ ನನಗೆ ಹಾಡುಗಳ ಕಂಪೋಸಿಷನ್ ಕಂಪ್ಲೀಟ್ ಆಗಿ, ಟ್ರ್ಯಾಕ್ ಕಂಪ್ಲೀಟ್ ಆದಮೇಲೆ ನನಗನ್ಸಿದ್ದು ಈ ಥರ ಅಂತ. ಆಮೇಲೆ ನಮ್ಮ ಪ್ರೊಡ್ಯೂಸರು ಕಾಂಟ್ಯಾಕ್ಟ್ ಮಾಡಿ, ಅಜಯ್ ಗೋಗ್ವಾಲೆ ಅವ್ರ ಟೀಮ್ನ ಕಾಂಟ್ಯಾಕ್ಟ್ ಮಾಡಿ, ಅವರೆಲ್ಲ ಮಾತಾಡ್ಬಿಟ್ಟು ಎಲ್ಲ ಫೈನಲ್ ಮಾಡಿ ಎಲ್ಲ ರೆಕಾರ್ಡಿಂಗ್ ಎಲ್ಲ ಮುಗಿಸ್ಬಿಡ್ತೀವಿ. ನಮಗೇನು ಅಂದರೆ, ಈಗ ಪ್ರಾಡಕ್ಟ್ ರೆಡಿಯಾಗಿದೆ ಸರ್. ಇಲ್ಲಿರುವಂಥ 2-3 ಆಡಿಯೋ ಲೇಬಲ್ ಚಾನಲ್ಗಳಿಗೆ ನಾವು ಹೋದಾಗ ನಂಬರ್ ಯಾಕೋ ವರ್ಕ್ ಆಗಲ್ಲ ನಮಗೆ. ಯಾಕೆಂದರೆ ನಾವು ಸ್ಪೆಂಡ್ ಮಾಡಿದ್ವಿ, ತುಂಬ ಇಂಟೆಲಿಜೆಂಟಾಗಿ ಸ್ಪೆಂಡ್ ಮಾಡಿದ್ದೀವಿ. ಇವನ್ ದೋ ಇಟ್ ಲುಕ್ಸ್ ಬಿಗ್ಗರ್
ಇದು ಕ್ಯಾನ್ವಸ್ ಆಡಿಯೋ ಅಂತ ಅಂದ್ರೂ, ಯಾಕೆಂದರೆ ನಾವು ಸಿನಿಮಾಗೆ ಬ್ಯಾಕ್ಗ್ರೌಂಡ್ ಸ್ಕೋರು, ಸ್ಟ್ರಿಂಗ್ಸು, ಸಾಂಗ್ಸ್ಗೆ ಸ್ಟ್ರಿಂಗ್ಸ್ ಎಲ್ಲ ಮಾಡಿರೋದು ಬುಡಾಪೆಸ್ಟ್. ಆ್ಯಂಡ್ ಈ ಥರ ಸಾಕಷ್ಟು ಕೆಲಸಗಳೆಲ್ಲ ಆಗಿರುತ್ತೆ. ಯಾಕೆಂದರೆ ನಾನು ಒಂದು ಬಿಲೀವ್ ಮಾಡಿದೆ, ಆ್ಯಕ್ಚುಲಿ ನಮ್ಮ ಪ್ರೊಡ್ಯೂಸರ್ಸ್ಗೆ ಅದೇ ಹೇಳಿದೆ, ಇಫ್ ವಿ ಆರ್ ಗಿವಿಂಗ್ ಕ್ವಾಲಿಟಿ ದೆನ್ ಟ್ರಸ್ಟ್ ಮೀ ವಿ ವಿಲ್ ಮೇಕ್ ಔಟ್ ಆಫ್ ಇಟ್. ನಾವು ಏನಾದರೂ ಒಂದು ವರ್ಕ್ ಮಾಡ್ತೀವಿ. ಆಮೇಲೆ ನನಗೆ ಸ್ವಲ್ಪ ಈ ರೆಗ್ಯುಲರ್ಗಿನ್ನ ಏನೋ ಬೇರೆ ಏನೋ ಟ್ರೈ ಮಾಡಬೇಕು ಅಂತ ಭಾಳ ಇತ್ತು. ಸೊ ಅದಕ್ಕೆ ಏನು ಮಾಡಿದ್ವಿ, ಇದೆಲ್ಲ ಮಾಡಿ ಆ ನಂಬರ್ ಯಾಕೋ ವರ್ಕ್ ಆಗಿಲ್ಲ. ಸೊ ನಾನೇನು ಮಾಡಿದೆ, ಡೈರೆಕ್ಟ್ ಬಿಲೀವ್ಗೆ ಅಪ್ರೋಚ್ ಮಾಡಿದೆ. ಬಿಲೀವ್ ಇಸ್ ಎ ಇಂಟರ್ನ್ಯಾಷನಲ್ ಕಂಪನಿ. ಅವರು ಥಿಂಕ್ ಮ್ಯೂಸಿಕ್ನ ಅಕ್ವೈರ್ ಮಾಡಿದ್ದಾರೆ. ಸೊ ಬಿಲೀವ್ ಅವರು ನನಗೆ ಫಸ್ಟು ರೆಸ್ಪಾನ್ಸ್ ಮಾಡಿಲ್ಲ, ಯಾರ್ದೋ ಏನೋ ಅಂದ್ಕೊಂಡು ಅದು ಮೇಲ್ ಮೂಲಕ ಮಾಡಿದ್ದು ನಾನು. ಆ್ಯಕ್ಚುಲಿ ಗೂಗಲಲ್ಲಿ ಏನೋ ಚೆಕ್ ಮಾಡಿದಾಗ ಮೇಲಲ್ಲಿ ಅದು ಥಿಂಕ್ ಮ್ಯೂಸಿಕ್ನ ಇವ್ರು ಬೈ ಮಾಡಿರೋದು ಅಂತ ಗೊತ್ತಾಯಿತು. ಬಿಲೀವ್ದು ಮೇಲ್ ಮೂಲಕ ಮಾಡಿದೆ. 1 ವಾರ 2 ವಾರ ಏನೋ ನನಗೆ ರೆಸ್ಪಾನ್ಸ್ ಬಂದಿಲ್ಲ. ಆಮೇಲೆ ಒಂದು ಏನೋ ರೆಸ್ಪಾನ್ಸ್ ಬಂತು, ಸೆಂಡ್ ಅಸ್ ಯುವರ್ ಇದು ಅಂತ 1 ನಿಮಿಷದ್ದು ಇದು ಕಳಿಸಿ ಅಂತ ಅಂತು. ಅದಾದಮೇಲೆ ಅದನ್ನೊಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟರು. ಆ ಕಾಂಟ್ಯಾಕ್ಟ್ ನಂಬರ್ಗೆ ಮಾಡಿ ಮಾತಾಡಿದೆ, ಯಾವ ಪಿಕ್ಚರು ಏನು ಕನ್ನಡನ ಅಂತಂದರು. ಸೊ ಈ ಥರದ್ದೆಲ್ಲ ಒಂದಷ್ಟು ಇದಾಯಿತು. ಕನ್ನಡ ನಾವು ತೊಗೊಳ್ಳಲ್ಲ ಆ್ಯಕ್ಚುಲಿ, ಯಾವುದು ನಮ್ಮ ಆಲ್ಬಮಲ್ಲಿ ಕನ್ನಡ ಸ್ಪೇಸ್ ಇಲ್ಲ, ಹಾಗೆ ಹಿಂಗೆ ಅಂತಂದರು. ಇಲ್ಲ, ನೀವು ಹಾಡುಗಳನ್ನು ಕೇಳಿ, ಯು ಸಿ ದ ಕ್ವಾಲಿಟಿ ಆಫ್ ಅವರ್ ವರ್ಕ್ ಅಂತೆಲ್ಲ ಕಳಿಸಿ ಆದಮೇಲೆ ನಾನು ಅವ್ರಿಗೆ ಹಾಡು ಕಳಿಸೋದಕ್ಕೆ ಮುಂಚೆ ಒಂದು ಅಪ್ರೋಚ್ ಮಾಡಿದ್ದೆ. ಅಂದರೆ ಯಾಕೆ ನೀವು ನಮ್ಮ ಹಾಡುಗಳನ್ನು ತಗೋಬೇಕು ಅಂತ, ಯಾಕೆ ನಾವು ರೆಗ್ಯುಲರ್ ಒಂದು ಕ್ವಾಲಿಟಿ ಆಫ್ ವರ್ಕ್ನ ಏನು ಬದಲಾಯಿಸಿದ್ದೀವಿ ಇಲ್ಲಿ, ಆ್ಯಂಡ್ ಏನು ನಾವು ಎದುರು ನೋಡ್ತಾ ಇದ್ದೀವಿ, ರೆಗ್ಯುಲರ್ ಫಾರ್ಮ್ಯಾಟ್ನ ಯಾಕೆ ನಾವು ಬ್ರೇಕ್ ಮಾಡ್ತಾ ಇದ್ದೀವಿ ಇಲ್ಲಿ ಅನ್ನೋದನ್ನ ಹೇಳಿದೆ ಅವ್ರಿಗೆ. ಆಮೇಲೆ ಹೇಳಿದ್ರು, ಅದು ಎಲ್ಲ ನಮ್ಮದು ಅಗ್ರಿಮೆಂಟೆಲ್ಲ ಆದಮೇಲೆ ಹೇಳಿದ್ರು, ದ ವೇ ಯು ಪಿಚ್ಡ್ ಆ್ಯಂಡ್ ದ ವೇ ಯು ಅಪ್ರೋಚ್ಡ್, ದ ವೇ ಯು ಸೋಲ್ಡ್ ಯುವರ್ ಪ್ರಾಡಕ್ಟ್, ಸೊ ದಟ್ ಈಸ್ ವೇರ್ ವಿ ಗಾಟ್ ಇದು ಅಂತ ಕಾನ್ಫಿಡೆನ್ಸ್. ಯಾವಾಗ ನಾವು ಸಾಂಗ್ ಅವ್ರು 1 ನಿಮಿಷದ ಕಳಿಸಿ ಅಂದರು, ನನ್ನ ಕಾನ್ಫಿಡೆನ್ಸ್ ಮೇಲೆ ಫುಲ್ ಸಾಂಗು ಮಾಸ್ಟರ್ಡ್ ಮಾಡಿ ಕಳಿಸ್ಬಿಟ್ಟಿದ್ವಿ. ಕಳಿಸಿದಾಗ ವಿದಿನ್ 2 days ಅವರು ಒಂದು ಮೆಸೇಜ್ ಹಾಕ್ತಾರೆ, ವಿ ಆರ್ ಇಂಟ್ರೆಸ್ಟೆಡ್ ಅಂತ. ಸೊ ಅವ್ರು ಒಂದ್ಸರಿ ಇಂಟ್ರೆಸ್ಟೆಡ್ ಅಂದಮೇಲೆ ನಾನು ಬಿಡಲ್ಲ. ಸೊ ಅದನ್ನು ಹೆಂಗಾದರೂ ಮತ್ತೆ ಲಾಕ್ ಮಾಡಲೇಬೇಕು ಅಂತ. ಸೊ ಇಟ್ಸ್ ಅ ಬಿಗ್ ನಂಬರ್ ಸರ್ ಆಫ್ ಎನಿ, ಇಟ್ಸ್ ಅ ಬಿಗ್ ನಂಬರ್. ಅವ್ರು ಲಾಕ್ ಮಾಡ್ತಾರೆ ಫಾರ್ ಕನ್ನಡ, ತಮಿಳು, ತೆಲುಗು, ಮಲಯಾಳಂಗೆ. ಸೊ ದಟ್ ಈಸ್ ದ ಫಸ್ಟ್ ಸಕ್ಸಸ್ ಆಫ್ ಅವರ್ ಟೀಮ್. ಸೊ ವೇರ್ ವಿ ಮೀಟ್ಸ್ ಕ್ವಾಲಿಟಿ, ವಿ ಗೆಟ್ ದಿ ವ್ಯಾಲ್ಯೂ ಫಾರ್ ಇಟ್. ಎಸ್. ಸೊ ಥಿಂಕ್ ಮ್ಯೂಸಿಕ್ ಅವ್ರು ಬಂದ ಮೇಲೆ, ಅವ್ರು ಕನ್ನಡ ಇರಲಿಲ್ಲ, ಬೇರೆ ಇನ್ನೊಂದು ಆಡಿಯೋ ಲೇಬಲಿಂದ ಅವರು ಕ್ಯಾಟ್ಲಾಗ್ ತೊಗೊಂಡಿರ್ತಾರೆ. ಸೊ ಇದು ಬಂದಮೇಲೆ ಇದನ್ನು ಅಫಿಷಿಯಲ್ ಆಗಿ ಅವ್ರದ್ದು ಫಸ್ಟ್ ಆಲ್ಬಮ್ ಆಗಿ ಅವರು ರೀಚ್ ಮಾಡ್ತಾರೆ. ಆ್ಯಂಡ್ ತಮಿಳು, ತೆಲುಗು, ಮಲಯಾಳಮಲ್ಲಿ ಕೂಡ ಅವರು ಮಾರ್ಕೆಟಿಂಗು, ಪಬ್ಲಿಸಿಟಿ ಇದನ್ನೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ಟುಡೇ ಆಲ್ಸೋ ದೇ ಆರ್ ವೆರಿ ಸಪೋರ್ಟಿವ್ ಫಾರ್ ಅವರ್ ಸಿನಿಮಾ. ಆ್ಯಂಡ್ ತುಂಬ ಅಂದರೆ ನಮ್ಮ ಕಂಟೆಂಟ್ ಮೇಲೆ, ಪ್ರತಿಯೊಂದು ಕಂಟೆಂಟ್ ಮೇಲೇನೂ ಅವರು ಸಪೋರ್ಟ್ ಮಾಡ್ಕೊಂಡು ನಿಂತಿದ್ದಾರೆ. ಮ್ಯಾಮ್, ನೀವು ಹೇಳಿದ್ರೆ ಈ ರೀತಿಯ ಒಂದು ಪಾತ್ರಕ್ಕಾಗಿ ವೇಟ್ ಮಾಡ್ತಾ ಇದ್ದೆ ಅಂತ. ಫಾರ್ ಅನ್ ಆಕ್ಟರ್ ಈ ವೇಟಿಂಗ್ ಪೀರಿಯಡ್ ಇರುತ್ತಲ್ಲ, ಹೌ ಮಚ್ ಆಫ್ ಪ್ರೆಷರ್ ಇಸ್ ದಟ್? ಅಂಡ್ ಅದನ್ನ ನೀವು ಮೀರಿ ದಾಟಿ ಬರಲಿಕ್ಕೆ ಸಾಧ್ಯಗಳು, ಬಿಕಾಸ್ ನಿಮ್ಮ ಕೈಯಲ್ಲಿ ಒಂದು ಪ್ರೊಡಕ್ಷನ್ ಹೌಸ್ ಕೂಡ ಇದೆ. ಸೊ ವೈ ವೇಟ್? ಅಂಡ್ ಆ ವೇಟಿಂಗ್ ಪೀರಿಯಡ್ ಅಲ್ಲಿ ಒಂದು ರೀತಿಯಲ್ಲಿ ವರ್ಷಗಳು ಕಳೆದು ಹೋಗ್ತಿರುತ್ತವೆ ಅಂಡ್ ಆಲ್ ಆಫ್ ದಟ್. ಸೊ ಆ ಒಂದು ಸಿಚುಯೇಷನ್ ಬಗ್ಗೆ ಹೇಳಿ, ಅಲ್ಲಿ ಮೈಂಡ್ ಸೆಟ್ ಬಗ್ಗೆ ಹೇಳಿ. ಅಂಡ್ ಇದನ್ನ ಬ್ರೇಕ್ ಮಾಡಿ ಈಗ ಜಾನ್ವಿ ಅವರು ನಿಲ್ಲಬೇಕು ಅಂದ್ರೆ ಏನ್ ಮಾಡಬೇಕು? ಅಂಡ್ ದೆನ್ ನಿಲ್ಲೋದು ಅಂದ್ರೆ ಏನು ನಿಮ್ಮ ಪರ್ಸ್ಪೆಕ್ಟಿವ್ ಅಲ್ಲಿ? ಡು ಯು ವಾಂಟ್ ಟು ಗೆಟ್ ಸಚ್ ರೋಲ್ಸ್ ಆರ್ ಡು ಯು ವಾಂಟ್ ಟು ಆಲ್ಸೋ ಪ್ಲೇ ಹೀರೋಯಿನ್? ವಾಟ್ ಆರ್ ಯು ಥಿಂಕಿಂಗ್ ಆಫ್? ಸರ್, ನಟಿಯಾಗಿ ಒಂದು ಸಿನಿಮಾ ನಾನು ಮಾಡಬೇಕು ಅಂದಾಗ ಒಂದು ಮೇನ್ ಲೀಡಾಗಿ ಕಾಣಿಸ್ಕೋಬೇಕು ಅಂತ ಎಲ್ಲ ನಟರಲ್ಲೂ ಅದೊಂದು ಇರುತ್ತಲ್ಲ ಸರ್, ಆಸೆ. ಅದು ನನಗಿದೆ. ಹೀರೋಯಿನ್ ಆಗಬೇಕು ಅನ್ನೋದಿಲ್ಲ ಸರ್, ಬಿಕಾಸ್ ಐ ನೋ ಆಸ್ ಅನ್ ಆಕ್ಟರ್ ನಾನು ಮಿರರಲ್ಲಿ ನನ್ನನ್ನು ನೋಡ್ಕೋತೀನಿ, ನಾನು ಯಾವ ರೀತಿ ರೋಲ್ಸ್ ಮಾಡ್ಬೋದು, ಯಾವ ಥರ ಕಾಣಿಸ್ಬೋದು. ಐ ಹ್ಯಾವ್ ದ ವರ್ಸಿಟಾಲಿಟಿ. ಇಟ್ಸ್ ನಾಟ್ ದಟ್ ನಾನು ಬರೀ ಬರೀ ರಾಧಾ ಥರನೇ ಕಾಣಿಸ್ಕೋಬೇಕು ಅಂತ ಏನಿಲ್ಲ ಸರ್. ಇಫ್ ಐ ವಾಂಟ್ ಟು ಪ್ಲೇ ಅ ಬ್ಯಾಂಗ್ಳೂರ್ ಅರ್ಬನ್ ಗರ್ಲ್, ಐ ಕ್ಯಾನ್. ಐ ಆಮ್ ಕೇಪಬಲ್. ಸೊ ಐ ಆಮ್ ವರ್ಸಿಟಲ್ ಆ್ಯಂಡ್ ಐ ನೋ ಇಟ್. ಬಟ್ ಇಂಥ ರೋಲ್ಗಳನ್ನ ಪ್ಲೇ ಮಾಡಿದಾಗ ಅದಕ್ಕೆ ಸಿಗೋಂಥ ಎಕ್ಸ್ಪೋಜರ್ ಇಸ್ ಡಿಫ್ರೆಂಟ್ ಸರ್. ಐ ಮೀನ್ ಒಬ್ಬ ಸಹಜವಾಗಿ ನಟಿಸುವಂಥ, ಶಿ ಈಸ್ ಅ ನಾರ್ಮಲ್ ಸಿಂಪಲ್ ವುಮನ್. ಅವಳ ಪಾತ್ರನ ನಾನು ಮಾಡೋದಿದೆಯಲ್ಲ ಸರ್, ಐ ಥಿಂಕ್ ದಟ್ಸ್ ದ ಚಾಲೆಂಜಿಂಗ್ ಥಿಂಗ್ ನನಗೆ, ದ್ಯಾನ್ ಎಕ್ಸ್ಪೋಸಿಂಗ್ ಮೈ ಸೆಲ್ಫ್ ಆಸ್ ಅನ್ ಅರ್ಬನ್ ಗರ್ಲ್. ಸೊ ನನಗೆ ನಟಿಯಾಗಿ ಇಂಥ ರೋಲ್ಗಳು ಬಂದಾಗ ಅದೇನಂತಾರೆ, ನಟನೆಗೆ ಪ್ರಶಂಸೆ ಸಿಗುತ್ತೆ. ಆಸ್ ಅನ್ ಆಕ್ಟರ್ ಯುವರ್ ಎಕ್ಸ್ಪೋಸ್ಡ್. ಪ್ಲಸ್ ನಮ್ಮ ಪರ್ಸೆಪ್ಷನ್ ಆಫ್ ಯು ವಿಲ್ ಚೇಂಜ್. ಎಕ್ಸಾಕ್ಟ್ಲಿ. ಆ ರೀತಿಯಲ್ಲಿ ಪೀಟರ್ ಪಾತ್ರ ನಿಮಗಾಗ್ಲಿ ಅಥವಾ ರಾಧಾ ಪಾತ್ರ ನಿಮಗಾಗ್ಲಿ, ಓ
ಹೌದಾ ದಿಸ್ ಇಸ್ ವಾಟ್ ದೇ ಆರ್ ಕೇಪಬಲ್ ನಾವು ಅವಾಗ ನಾನು ಯಾವಾಗಲೂ ಹೇಳ್ತಾ ಇದ್ದೆ, ರಾಜೇಶ್ಗೆ ಹೇಳ್ತಾ ಇದ್ದೆ, ಜಾನ್ವಿಗೆ ಹೇಳ್ತಾ ಇದ್ದೆ, ಸೊ ಪಾತ್ರಗಳು ಇಲ್ಲಿವರೆಗೂ ಒಂದು ಅಧ್ಯಾಯ, ಇನ್ನು ಮುಂದೆ ಒಂದು ಇನ್ನೊಂದು ಅಧ್ಯಾಯ. ಸರಿ, ಈಗ ಎಷ್ಟು ಖುಷಿ ಇದೆ ಅಂಡ್ ದೆನ್ ಫೈನಲಿ ಆಡಿಯನ್ಸ್ಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀವಿ? ಪೀಟರ್ ಸಿನಿಮಾ ಮಾಡಿರೋದು ಮತ್ತು ಫೈನಲ್ ಪ್ರಾಡಕ್ಟ್ ರೆಡಿ ಆಗಿರೋದು ತುಂಬಾ ಖುಷಿ ಇದೆ. ಅದ್ರ ಜೊತೆಗೆ ಇಡೀ ತಂಡ ನಾವೇನು ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡಿದ್ವಿ, ನಿರ್ಮಾಪಕರು ಏನು ಒಂದು ಕನಸು ಕಟ್ಕೊಂಡು ಈ ಸಿನಿಮಾ ಮಾಡಿದ್ರು, ನಟರು ಎಷ್ಟು ನಂಬಿಕೆ ಇಟ್ಟು ಈ ಸಿನಿಮಾ ಮಾಡಿದ್ರು ಒಪ್ಕೊಂಡು, ಇದು ಎಲ್ಲವೂ ನಮಗೆ ಇವಾಗ ಗೊತ್ತಾಗ್ತಾ ಇದೆ. ಅಂದರೆ ನನಗೆ ಗೊತ್ತಿತ್ತು ಇದು ಹಿಂಗಾಗಬಹುದು ಅಂತ, ಬಟ್ ಅವರೆಲ್ಲರಿಗೂ ನನ್ನ ಹತ್ರ ಪ್ರೂವ್ ಮಾಡೋದಕ್ಕೆ ಇದಿರಲಿಲ್ಲ, ಆಪ್ಷನ್ ಇರಲಿಲ್ಲ. ಅದಕ್ಕೆ ರಿಲೀಸ್ ಆಗಲೇಬೇಕಾಗಿತ್ತು. ಸೊ ಇವತ್ತು ರಿಲೀಸ್ ಆಗಿ ಅದು ತಗೊಳ್ತಾ ಇರುವಂಥ ರೀತಿ ಮತ್ತು ಆ ಪಾತ್ರಗಳ ಬಗ್ಗೆ ಜನ ಪ್ರಿಸೈಸ್ ಮಾಡಿ ಮಾತಾಡ್ತಿರುವಂಥ ರೀತಿ ಇದೆಯಲ್ಲ, ದಟ್ ಈಸ್ ವೇರ್ ವಿ ಎಂಟೈರ್ ಟೀಮ್ ಒನ್ ಅವರ್ ಅಂದರೆ ಎಫರ್ಟ್ಗೆ ಒಂದು ಒಳ್ಳೆ ಇದು ಸಿಕ್ಕಿದೆ, ಸಾರ್ಥಕತೆ. ಸೊ ಇದು ಹಾಗೆ ಇನ್ನೂ ಹೋಗ್ತಾ 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 ಅದು ಎಲ್ಲಿ ತಲುಪಬೇಕು? ಯಾಕೆಂದರೆ ಈ ಕತೆ, ಈ ಎಕ್ಸ್ಪೀರಿಯನ್ಸು, ಈ ಅನುಭವ 1000 ಜನಕ್ಕೆ ರೀಚ್ ಆಗಬೇಕು, 1,00,000 ಜನಕ್ಕೆ ರೀಚ್ ಆಗಬೇಕು. ಯಾಕೆ ಅಂದರೆ ನಾವು ಪದೇ ಕೇಳ್ತಿರೋದು, ಏನು ಒಂದು ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಇರಲ್ಲ, ನಾವು ಸಿನಿಮಾಗೆ ಹೋಗ್ತೀವಿ ಹಂಗೆ ಅಂದ್ಬಿಟ್ಟು ನಾವು ಕೊಟ್ಟಿದ್ದೀವಿ ಅಂತ ಎದೆ ತಟ್ಕೊಂಡು ಹೇಳ್ತಾ ಇದ್ದೀವಿ. ಇದನ್ನು ಮಿಸ್ ಮಾಡಬೇಡಿ, ನೋಡಿ. ಈಗಷ್ಟೇ ರಿಲೀಸ್ ಆಗಿದೆ, ನೋಡಿ. ಆ್ಯಂಡ್ 100% ಎಂಟೈರ್ ಟೀಮ್ ದಿಸ್ ಇಸ್, ನಾವು ಹೇಳ್ತಾ ಇದ್ದೀವಿ, ದಿಸ್ ಇಸ್ ಪ್ಯೂರ್ಲಿ ಮೇಡ್ ಫಾರ್ ಥಿಯೇಟರ್. ಸರ್, ನೀವೇನು ಹೇಳಿಕ್ಕೆ ಇಷ್ಟಪಡ್ತೀವಿ? ಅವ್ರ ಮಾತನ್ನು ನೀವು ಒಪ್ತೀರಾ? ದಿಸ್ ಇಸ್ ಮೇಡ್ ಫಾರ್ ಥಿಯೇಟರ್. ನಾನು ಐ ವುಡ್ ಸೇ ದಿಸ್ ಇಸ್ ಮೇಡ್ ಫಾರ್ ಥಿಯೇಟರ್. ಅದು ನಿಮಗೆ ಕೊಡೋ ಒಂದು ಎಮೋಷನಲ್ ಎಕ್ಸ್ಪೀರಿಯನ್ಸ್ಗಾಗಿ ಅಂತ. ಆ ಪಾತ್ರಗಳನ್ನ ದೊಡ್ಡ ಸ್ಕ್ರೀನ್ ಮೇಲೆ, ಆ ಮ್ಯೂಸಿಕ್, ಆ ಸೌಂಡ್ ಸ್ಕೇಪ್, ಆ ವಿಜುವಲ್ಸ್ ನೋಡೋದು ಮಜಾ ಇದೆ. ವಾಟ್ ವುಡ್ ಯು ಲೈಕ್ ಟು ಟೆಲ್ ದಿ ಆಡಿಯನ್ಸ್? ಅಂದರೆ ಒಂದು ಒಳ್ಳೆ ಸಿನಿಮಾವನ್ನು ಕೊಡೋದು ತೀರಾ ವಿರಳ ಆಗಿದೆ ನಮ್ಮ ಇಂಡಸ್ಟ್ರೀಲಿ. ಬಟ್ ಕೊಟ್ಟಂಥ ಸಿನಿಮಾ ಯಾವುದೂ ಸೋತಿಲ್ಲ. ನಮ್ಮ ಜನ ತುಂಬ ಬುದ್ಧಿವಂತರು ಆ ವಿಚಾರದಲ್ಲಿ. ಬೇರೆ ಸಿನಿಮಾಗ ನಮ್ಮ ಇಂಡಸ್ಟ್ರಿ ಕಂಪೇರೂ ಮಾಡ್ಬೋದು, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಬಟ್ ಅವ್ರಿಗಿಂತ ಬೆಟರ್ ಸಿನಿಮಾ ನಾವು ಕೊಟ್ಟಾಗ ಅದನ್ನು ರಿಸೀವ್ ಮಾಡಿ ಗೆಲ್ಸಿರೋ ಉದಾಹರಣೆ ಬೇಜಾನಿದೆ, ರೀಸೆಂಟ್ ಟೈಮ್ಸಲ್ಲೂ ಅಷ್ಟೇ. ಅವ್ರು ಕೇಳೋದು ಒಂದೇ, ಡಿಫ್ರೆಂಟಾಗಿ ಅದ್ಭುತವಾದಂಥ ಸಿನಿಮಾ ಕೊಡದೇ ಇದ್ರೂ ನಮಗೆ ರೀಚ್ ಆಗೋ ಸಿನಿಮಾ ಕೊಡಿ, ನಾವು ಖುಷಿ ಪಡೋ ಸಿನಿಮಾ ಕೊಡಿ. ನೋಡಿ ಸಾಕಾಗೋಗಿದೆ. ಅದೇ ಫಾರ್ಮೆಟಲ್ಲೇ 10 ಸಿನಿಮಾ ಬಂದರೆ, ಈ ಫಾರ್ಮೆಟಲ್ಲೂ 10 ಸಿನಿಮಾ ಬರ್ತಿದ್ರೆ ನಾವು ಯಾವುದನ್ನು ರಿಸೀವ್ ಮಾಡಬೇಕು? ಜನ ನನಗೆ ಇಷ್ಟ ಇಲ್ಲ ಊರು ಅಂತಂದ್ರು ಅದೇ ಫೀಡ್ ಮಾಡ್ತಾ ಇದೆ. ನನಗೆ ಉಪ್ಪಿಟ್ಟು ಇಷ್ಟ ಇಲ್ಲ, ನೀವು ಅದೇ ಕೊಟ್ಟರೆ ನಾನು ಹೆಂಗೆ ತಿನ್ನಲಿ ಸರ್? ಕರೆಕ್ಟ್ ಅಲ್ವಾ? ಓಕೆ, ಉಪ್ಪಿಟ್ಟು ಬೇಡ, ಏನು ಬೇಕು ನನಗೆ? ದೋಸೆ ಕೊಡು. ಈಗ ನಾವು ದೋಸೆ ಕೊಡ್ತಾ ಇದ್ದೀವಿ ಅಂದರೆ ಒಂದು ಡಿಫ್ರೆಂಟ್ ಅಪ್ರೋಚ್ ಇರೋ ಸಿನಿಮಾ ಕೊಟ್ಟಾಗ 100% ಅದು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ತೊಗೊಳುತ್ತೆ, ಜನ ಬಂದೇ ಬರ್ತಾರೆ. ಬಟ್ ಜನಕ್ಕೆ ಬೇಕಾಗಿದ್ದು ಒಂದು ಸ್ಪಾರ್ಕ್. ಆ ಸ್ಪಾರ್ಕು ಇವತ್ತಿನ ಸ್ಟಾರ್ಟ್ ಆಗಿದೆ. ನನಗೆ ಎಲ್ಲೋ ಒಂದು ಗಟ್ ಫೀಲಿಂಗ್ ಏನಂತಂದರೆ, ಇದು ಬೇರೆ ಲೆವೆಲ್ಗೆ ಹೋಗಬಹುದು ಆ್ಯಂಡ್ ತೊಗೊಂಡು ಹೋಗುವಂಥ ಸಿನಿಮಾ ಆಗಬೇಕು, ಆಗುತ್ತೆ ಅಂತ. ಅದು ಜನರು ತೊಗೊಂಡು ಹೋಗ್ತಾರೆ, ಇದನ್ನು ಬಿಟ್ಕೊಡಲ್ಲ ಜನ. ನಾವು ಕನ್ನಡಿಗರು ಅಷ್ಟು ದಡ್ಡರಲ್ಲ. ಎಸ್ಪೆಷಲಿ ಕನ್ನಡ ಜನತೆ ನಿಂತ್ಕೊಂಡ್ಬಿಟ್ರೆ ಒಂದು ಒಳ್ಳೆ ಸಿನಿಮಾಗೆ ಅದು ಬೇರೆ ಲೆವೆಲ್ಗೆ ಹೋಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಅದನ್ನು ನಾನು ಕಣ್ಣಾರೆ ನೋಡಿದ್ದೀನಿ, ಅನುಭವಿಸಿದ್ದೀನಿ. ಸೊ ಈ ಸಿನಿಮಾ ಅದು ಆಗಬೇಕು, ಆಗುತ್ತೆ ಅನ್ನೋದು ನನ್ನ ಒಂದು ನಂಬಿಕೆ. ನೀವು? ಎಸ್ ಸರ್, ಎಷ್ಟೋ ಸಿನಿಮಾಗಳನ್ನ ನಾವು ನೋಡೇ ಇರಲ್ಲ, ನಿಮ್ಮ ರಿವ್ಯೂ ನೋಡ್ಕೊಂಡು ಹೋಗಿ ನೋಡಿರ್ತೀವಿ. ಸೊ ನಿಮ್ಮ ಪ್ರಶಂಸೆ ನಮಗೆ ಸಿಕ್ತು ಅಂದಾಗ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್. ಎಸ್, ವಿ ವರ್ಕ್ ಇನ್ ಅ ವೆರಿ ಗುಡ್ ಫಿಲ್ಮ್, ವಿ ಮೇಡ್ ಅ ಗುಡ್ ಮೂವಿ ಅಂತ. ಸೊ ನಾನು ವೀಕ್ಷಕರಲ್ಲಿ ಕೇಳ್ಕೊಳ್ಳೋದು ಇದು ಒಂದೇ, ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ. ಯಾಕಂದರೆ ಈ ಮ್ಯೂಸಿಕ್ ಎಕ್ಸ್ಪೀರಿಯನ್ಸ್, ನಾವು ಇಷ್ಟೊತ್ತು ಏನೇನು ಮಾತಾಡಿದ್ವಿ, ಆ ಮ್ಯೂಸಿಕ್ ಇರ್ಬೋದು, ಆ ಪಾತ್ರಗಳಿರ್ಬೋದು, ನೀವು ಮನೆಗೆ ತೊಗೊಂಡು ಹೋಗ್ತೀರಾ. ಎಸ್, ನೀವು ಟಿ ವಿಲಿ ನೋಡಿದ್ರು ಅದು ಉಳಿಯುತ್ತೆ, ಬಟ್ ಥಿಯೇಟ್ರಲ್ಲಿ ನೋಡಿದಾಗ ನೀವು ಅನುಭವಿಸ್ತೀರಾ, ನೀವು ಜೀವಿಸ್ತೀರಾ. ಅದಕ್ಕೋಸ್ಕರ ಆದರೂ ಹತ್ರದಲ್ಲಿರೋ ಚಿತ್ರಮಂದಿರಕ್ಕೆ ಹೋಗಿ ನಮ್ಮ ಮೂವಿನ ವೀಕ್ಷಿಸಿ ಅಂತ ಕೇಳ್ಕೊತೀನಿ. ಲವ್ಲಿ. ಫೈನಲಿ ರಾಜೇಶ್ ಅವ್ರು ಹೇಳಿದ್ರು, ಒಂದು ಕಿಡಿ ಸಿಗಬೇಕಿತ್ತು, ಒಂದು ಸ್ಪಾರ್ಕ್ ಸಿಗಬೇಕಿತ್ತು, ಅದಕ್ಕೆ ಸಿಕ್ಕಿದೆ ಅಂತ. ಅದೇ ಸ್ಪಾರ್ಕ್ ಒಂದು ಕಾಡ್ಗಿಚ್ಚ ಆಗಿ ಅವರ ಬಾಯಲ್ಲೇ ಬಂದ ಹಾಗೆ ಪೀಟರ್ಗೆ ಆ ಪೊಟೆನ್ಷಿಯಲ್ ಇದೆ. ಪೀಟರ್ ಕರ್ಕೊಂಡು ಹೋಗತ್ತೆ ನಮ್ಮನ್ನ, ಪೀಟರ್ ಮುಂದಕ್ಕೆ ಹೋಗತ್ತೆ ಅನ್ನೋದು, ಅದು ಹಾಗೆ ಆಗ್ಲಿ ಅಂತ ಆಶಿಸ್ತಾ ನಿಮ್ಮ ಸಮಯಕ್ಕಾಗಿ ಧನ್ಯವಾದಗಳು. ಒಳ್ಳೆ ಹಾಂಟಿಂಗ್ ಚಿತ್ರವನ್ನ ಕೊಟ್ಟಿದ್ದಕ್ಕಾಗಿ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್.